75,000 ಕುಟುಂಬಗಳು ಇವತ್ತಿಗೂ ಟೆಂಟಲ್ಲಿದ್ದಾರೆ. ಟೆಂಟಲ್ಲಿರ್ತಕ್ಕಂಥ ಜನಕ್ಕೆ ಆವತ್ತಿನ ಊಟದ ಬಗ್ಗೆ ಮಾತ್ರ ಎಚ್ಚರ ಇರ್ತದೆ ಹೊರತು ನಮ್ಗೆ ಈ ಥರದ್ದು ಸರ್ಕಾರ ಇದೆ, ಇದೊಂದು ಪ್ರಜಾಪ್ರಭುತ್ವ, ಇದೊಂದು ಭಾರತ ದೇಶ, ಇದಕ್ಕೊಂದು ಸಂವಿಧಾನ ಇದೆ, ನನಗೆ ಮಿನಿಮಮ್ ಒಂದು ಆಧಾರ್ ಕಾರ್ಡ್ ಬೇಕು, ಒಂದು ಒಂದು ವೋಟಿನ ಕಾರ್ಡ್ ಬೇಕು ಅಂತ ಅರಿವಿಲ್ಲ. ಕಣ್ಣೊರೆಸುವ ತಂತ್ರ ಮರುದಿನನೇ ವಾರ್ತಾ ಇಲಾಖೆಯಿಂದ ಒಂದು ದೊಡ್ಡ ಇದು ಬರ್ತದೆ, ಅಡ್ವರ್ಟೈಸ್ಮೆಂಟು, ಅಲೆಮಾರಿಗಳಿಗೆ ನ್ಯಾಯ ಒದಗಿಸಿದ ಕರ್ನಾಟಕ ಸರ್ಕಾರ, ನಾನು ಸತ್ಯಸಂಧನಾಗಿ ನಾನು ರಾಜ್ಯವನ್ನು ಮುಂದೆಡಿಸ್ತೇನೆ ಅಂತೇಳಿ ಈ ಥರ ಸುಳ್ಳುಗಳನ್ನು ಹೇಳಬಾರ್ದು. ಈಗ ಕಳೆದ ಬಾರಿ ಏನು 6-6-5 ಬಂದ ತೀರ್ಪು ಬಂದಾಗ, ಅಂದರೆ ಏನು ಕ್ಯಾಬಿನೆಟ್ ಹೇಳಿದಾಗ ನೀವು ಕೋರ್ಟಿಗೆ ಹೋದ್ರಿ. ಸೊ ಅವಾಗ ರಾಜ್ಯ ಸರ್ಕಾರ ಬ್ಲೇಮ್ ಮಾಡಿದ್ದು ಅಲೆಮಾರಿಗಳನ್ನು. ನಾವು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ರಾಜಕೀಯ ತೀರ್ಮಾನ, ಬಲಾಢ್ಯರ ಒತ್ತಡ ನನ್ನ ಮೇಲಿತ್ತು, ನಾನು ಅಲೆಮಾರಿಗಳಿಗೆ ನ್ಯಾಯ ಒದಗಿಸೋಕ್ಕಾಗಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು. ಮುಖ್ಯಮಂತ್ರಿಗಳ ಬಾಯಿಂದ ನಾನು ಅವತ್ತಿದ್ದೆ, ನಾನೇ ಮುಖ್ಯವಾಗಿ ಮಾತಾಡಿದ್ದೆ ಅವತ್ತು ಮುಖ್ಯಮಂತ್ರಿಗಳ ಜೊತೆಗೆ. ಇದು ರಾಜಕೀಯ ನಿರ್ಧಾರ, ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಅಂದರು. ನೀವು ಹೇಳ್ತೀರಾ ನಾಗಮೋಹನ್ ದಾಸ್ ಅವರ ವರದಿ ಸೈಂಟಿಫಿಕ್ ಆಗಿತ್ತು ಅಂತ. ಹೌದು, ಬಲಗೈ ಸಮುದಾಯದವರು ಚೆನ್ನಾಗಿ. ಈಗ ವೈಜ್ಞಾನಿಕ ವರದಿಗಳು ಅಧ್ಯಯನವನ್ನು ಆಧರಿಸಿರ್ತವೆ, ಸಾಮಾಜಿಕ ವಾಸ್ತವವನ್ನು ಆಧರಿಸಿರ್ತವೆ. ಒಂದು ಥಿಯರಿ ಮತ್ತು ಎಂಪಿರಿಕಲ್ ಡಾಟಾ ಎರಡನ್ನ ಇಟ್ಕೊಂಡು ಒಂದು ವರದಿ ತಯಾರಾಗ್ತದೆ. ಅದನ್ನು ಅವೈಜ್ಞಾನಿಕ ಅಂತ ಹೇಳೋದಕ್ಕೆ ಅದೇ ಥರದ ಇನ್ನೊಂದು ವರದಿಯನ್ನು ಅದೇ ಸಂದರ್ಭದಲ್ಲಿ ಮಾಡಿರಬೇಕು, ಅದು ಆವಾಗ ವೈಜ್ಞಾನಿಕ ಅಂತ ಅವೈಜ್ಞಾನಿಕ ಅಂತ ಮಾಡೋಕ್ಕೆ ಸಾಧ್ಯ ಆಗುತ್ತೆ. 59 ಸಮುದಾಯ, 101 ಜಾತಿಯಲ್ಲಿ 59 ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ. ಹತ್ತು ಸಮುದಾಯಗಳು, 59 ಸಮುದಾಯಗಳಲ್ಲಿ 1% ಇವತ್ತು ಮೀಸಲಾತಿ ತಗೊಂಡಿಲ್ವಲ್ಲ. ವೀಕ್ಷಕರೇ ನಮಸ್ಕಾರ, ಈ ದಿನ .comನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ರಾಜ್ಯ ಸರ್ಕಾರ ಕಳೆದ ವಾರ ಶುಕ್ರವಾರ ಒಂದು ವಿಶೇಷ ಕ್ಯಾಬಿನೆಟನ್ನು ಕರೆದು ಅದರಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಆ ಮಹತ್ವದ ತೀರ್ಮಾನ ಏನು ಅಂದರೆ, ಒಳ ಮೀಸಲಾತಿ ಕಗ್ಗಂಟಾಗಿದ್ದಂತಹ ರಾಜ್ಯ ಸರ್ಕಾರ ಈಗ ಅದನ್ನು ಬಿಡಿಸ್ಕೊಂಡಿದೆ. ಆದರೆ ನ್ಯಾಯಸಮ್ಮತವಾಗಿ ಬಿಡಿಸ್ಕೊಂಡಿದೆಯಾ ಎಂಬುದೇ ಪ್ರಶ್ನೆ ನಮ್ಮ ಮುಂದೆ ಇರೋದೀಗ. ಯಾಕಂದರೆ ರಾಜ್ಯ ಸರ್ಕಾರ ಏನು ಬಿಡಿಸ್ಕೊಂಡಿದೆ ಆ ಒಳ ಮೀಸಲಾತಿ ಕಗ್ಗಂಟನ್ನು, ಅಂದರೆ ಬಲಗೈ ಸಮುದಾಯಕ್ಕೆ 5.25, ಎಡಗೈ ಸಮುದಾಯಕ್ಕೆ 5.25 ಮತ್ತು ಇತರ ಎಲ್ಲ ಜಾತಿಗಳಿಗೂ 4.5, ಅದರಲ್ಲಿ ಅಲೆಮಾರಿ ಸಮುದಾಯಗಳನ್ನು ಸೇರಿಸಿದ 59 ಜಾತಿಗಳನ್ನು. ಸೊ ಇದು ನ್ಯಾಯಸಮ್ಮತವಾಗಿದೆಯಾ? ಇದು ನಿಜಕ್ಕೂ ಎಲ್ಲ ಸಮುದಾಯಗಳಿಗೂ ಒಪ್ಪಿತವಾಗಿದೆಯಾ? ಯಾಕಂದರೆ ಈ ಹಿಂದೆ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದಾಗ ನಾಗಮೋಹನ್ ದಾಸ್ ಆಯೋಗ ಅಲೆಮಾರಿ ಸಮುದಾಯಗಳಿಗೆ 1% ಎತ್ತಿಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಗಾಳಿಗೆ ತೂರಿ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಯಿತು ಆ ತೀರ್ಮಾನವನ್ನು ಕೈಗೊಂಡಿದೆ. ಇದು ನಿಜಕ್ಕೂ ಎಲ್ಲ ಸಮುದಾಯಗಳಿಗೂ ಒಪ್ಪಿತವಾಗಿದೆಯಾ? ಈ ವಿಚಾರದ ಕುರಿತು ಇವತ್ತು ಚರ್ಚೆ ಮಾಡ್ತೀವಿ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಹಿರಿಯರು ಮತ್ತು ಚಿಂತಕರು ಆಗಿರುವಂತಹ ಹೋರಾಟಗಾರರಾಗಿರುವಂತಹ ಒಡಗೆರೆ ನಾಗರಾಜಯ್ಯ ಸರ್ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನೊಬ್ಬರು ಪ್ರೊಫೆಸರ್ ಎಸ್ ಪ್ರಭಾಕರ್ ಸರ್, ಇವರು ಅಲೆಮಾರಿ ಸಮುದಾಯದ ಮುಖಂಡರು ಮತ್ತು ಪ್ರೊಫೆಸರ್ ಕೂಡ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನನ್ನ ಮೊದಲನೇ ಪ್ರಶ್ನೆ ಪ್ರಭಾಕರ್ ಸರ್ ನಿಮಗೆ. ರಾಜ್ಯ ಸರ್ಕಾರ ಈ ಹಿಂದೆನೂ ಇದೇ ಥರ 6-6-5 ಅಲ್ಲಿ ತೊಗೊಂಡಿತ್ತು. ಈಗ ಅದೇ ಥರ ಮತ್ತೆ ಸೇಮ್ ಅದೇ ಪ್ರಪೋರ್ಷನೇಟಾಗಿ ಇಳಿಸಿದೆ ಅಷ್ಟೇ 15%ಗೆ. ಇದ್ರ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ ಸರ್? ಮೊದಲಿಗೆ ನಾನು ಈ ಒಳ ಮೀಸಲಾತಿ ಏನು ಜಾರಿ ಮಾಡ್ತು ಸರ್ಕಾರ, ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ ಸರ್ಕಾರದ ಕ್ರಮವನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ ಕ್ರಮವನ್ನು ವಿರೋಧಿಸ್ತೇನೆ. ಜಾರಿ ಮಾಡಿದ್ದು ಒಂದು ಸಾಮಾಜಿಕದ ನ್ಯಾಯದ ದೃಷ್ಟಿಯಿಂದ ಇದು ಅಗತ್ಯವಾಗಿ ಆಗಲೇಬೇಕಿದ್ದಂಥ ಒಂದು ಕ್ರಮ, ಇದು ಆಗಿದೆ. ಈ ಕಾರಣಕ್ಕೋಸ್ಕರ ನಾನು ಸರ್ಕಾರದ ಕ್ರಮವನ್ನು ಮೊಟ್ಟಮೊದಲನೇ ಬಾರಿಗೆ ಅಭಿನಂದಿಸ್ತೇನೆ. ಎರಡನೇದು, ಏನೇ ನಾವು ಸಾಮಾಜಿಕ ಬದಲಾವಣೆಗೆ ಒಂದು ಕ್ರಮ ತಗೊಂಡ್ರು ಅದಕ್ಕೆ ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಡಿ ಎಲ್ಲ ಸಮುದಾಯಗಳಿಗೂ ಹಂಚಿಕೆ ಮಾಡಬೇಕಲ್ಲ ಒಳ ಮೀಸಲಾತಿನಲ್ಲಿ. ಆ ಹಂಚಿಕೆ ಸರಿಯಾದ ಪ್ರಮಾಣದಲ್ಲಿ ಆಗಿರದೇ ಇರೋ ಕಾರಣಕ್ಕೋಸ್ಕರ ನಾನು ಈ ಕ್ರಮವನ್ನು ವಿರೋಧಿಸ್ತೇನೆ. ನಾನು ಕೇವಲ ಅಲೆಮಾರಿ ಸಮುದಾಯದ ಮುಖಂಡ ಮಾತ್ರ ಅಲ್ಲ, ಕಳೆದ 30-35 ವರ್ಷದಿಂದ ನಾನು ಕರ್ನಾಟಕದ ಶೋಷಿತ ತಳಸ್ತರದ ಸಮುದಾಯಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ಸಮಾಜ ವಿಜ್ಞಾನದ ವಿದ್ಯಾರ್ಥಿಯಾಗಿ ನಾನು ಆಮೇಲೆ ನಾನು ಅಲೆಮಾರಿ ಸಮುದಾಯಕ್ಕೆ ಸೇರಿದವನು. ಮೊದಲಿಗೆ ನಾನು ಈ ಕರ್ನಾಟಕ ಮತ್ತು ಕರ್ನಾಟಕವನ್ನು ಒಳಗೊಂಡಂತೆ ನಮ್ಮ ದೇಶದ ತಳಸ್ತರದ ಸಮುದಾಯಗಳನ್ನ ಕುರಿತು ಅಧ್ಯಯನ ಮಾಡಿರ್ತಕ್ಕಂಥ ಸಮಾಜ ವಿಜ್ಞಾನದ ವಿದ್ಯಾರ್ಥಿ. ಈ ಕಾರಣಕ್ಕೋಸ್ಕರ ಈ ಕ್ರಮ ಏನಿದೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮ, ಈ ಕ್ರಮ ಸರಿಯಾಗಿಲ್ಲ ಅಂತೇಳಿ ಈ ಕ್ರಮವನ್ನು ನಾನು ವಿರೋಧಿಸ್ತೇನೆ. ನಾಗರಾಜಯ್ಯ ಸರ್, ಈಗ ಪ್ರಸ್ತುತ ಅಲೆಮಾರಿ ಸಮುದಾಯ ಯಾವ ಪರಿಸ್ಥಿತಿಯಲ್ಲಿದೆ ಸರ್ ಕರ್ನಾಟಕದಲ್ಲಿ? ಅಂದರೆ ಅಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಕಾಣಲಿಲ್ವಾ ಅಂತ? ಈಗ
ನಮ್ಮ ಭಾರತದ ಸಾಮಾಜಿಕ ನಕಾಶೆಯನ್ನು ಸಲ ನಾವು ನೋಡಿದಾಗ ಇದು ಅತ್ಯಂತ ಶ್ರೇಣೀಕೃತವಾದಂಥ ಸಮಾಜ. ಈ ಶ್ರೇಣೀಕೃತ ಸಮಾಜದ ಸಂರಚನೆಯಲ್ಲಿ ಅಲೆಮಾರಿಗಳು ತೀರಾ ಅಲಕ್ಷಿತ ವರ್ಗವಾಗಿ ಅವರು ಯಾವುದೇ ಆರ್ಥಿಕ ರಚನೆಗಳಿಗೆ, ಉತ್ಪಾದನಾ ಅಂಗಗಳಿಗೆ ಪ್ರವೇಶ ಮಾಡದೆ, ಭೂ ಸಂಬಂಧಿ ರಚನೆಗಳಲ್ಲಿ ಅವರು ಇಲ್ಲದೆ, ಶಿಕ್ಷಣದಲ್ಲಿಯೂ ಅವರ ಶಿಕ್ಷಣ ಪಡೆದೆ ಇನ್ನೂ ಅಂಧಕಾರದಲ್ಲಿಯೇ ಇದ್ದಾರೆ, ತೀರಾ ಅಂಚಿನಲ್ಲಿಯೇ ಇದ್ದಾರೆ. ಅವರು ಡೇರೆ, ಬಿಡಾರ, ಟೆಂಟು, ಗುಡಾರಗಳಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಮತ್ತು ಕೆಲವು ಕಡೆಗೆ ಸ್ಥಿರವಾಸಿಗಳಾಗಿ ಇರೋದು ಕಡಿಮೆ ಜನ. ಹೌದು. ಆದರೆ ಅರೆ ಸ್ಥಿರವಾಸಿಗಳಾಗಿರೋ ಕೆಲವರು, ಅಂದರೆ ಅರೆಬರೆಯಾಗಿ, ಮತ್ತು ಬಹುತೇಕ ಜನ ಈಗ ಸಂಚಾರಿ ಜೀವನವನ್ನೇ, ಭಿಕ್ಷಾಟನೆ ಜೀವನವನ್ನೇ ನಡೆಸ್ತಿದ್ದಾರೆ. ನಾನು ಮೂಲತಃ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳ ಹಿನ್ನೆಲೆಯಿಂದ ಬಂದು ಒಬ್ಬ ಕುಲಶಾಸ್ತ್ರೀಯ ಅಧ್ಯಯನಕಾರನಾಗಿ, ಸಮಾಜ ವಿಜ್ಞಾನದ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಈ ಸಮುದಾಯಗಳನ್ನು ಅರ್ಥ ಮಾಡ್ಕೊಂಡು ಬಗೆನಲ್ಲಿ ಹೇಳೋದಾದರೆ, ಈಗ ಎಡಗೈ ಬಲಗೈ ಅಸ್ಪೃಶ್ಯ ಸಮುದಾಯಗಳು ಕಟ್ಟ ಕಡೆಗೆ ಏನಿದ್ದಾವೆ ಸಮಾಜದ ಕಡೆಗೆ, ಅವ್ರ ಹತ್ರನೂ ಕೂಡ ಭಿಕ್ಷಾಟನೆ ಮಾಡಿಕೊಂಡು, ಅಂದರೆ ಎಡಗೈ ಮತ್ತು ಸಹ ಸಂಬಂಧಿ ಜಾತಿಗಳು, ಬಲಗೈ ಮತ್ತು ಆ ಸಹ ಸಂಬಂಧಿ ಜಾತಿಗಳೇನಿದ್ದಾವೆ ಅಂಥ ಜಾತಿಗಳ ಹತ್ರನೂ ಕೂಡ ಭಿಕ್ಷಾಟನೆ ಮಾಡಿಕೊಂಡು ಇರುವಂತಹ ಅಲೆಮಾರಿಗಳಿದ್ದಾರೆ. ಈ ಥರ ಒಂದು ಕುರೂಪ ಸಾಮಾಜಿಕ ರಚನೆ ನಮ್ಮಲ್ಲಿದೆ. ಈ ಅಲೆಮಾರಿ ಸಮುದಾಯಗಳು ಯಾವಾಗ ಭೂ ಸಂಬಂಧಗಳ ಜೊತೆಗೆ, ಭೂಮಿಯ ಜೊತೆಗೆ ಮತ್ತು ಆರ್ಥಿಕ ಉತ್ಪಾದನಾಂಗಗಳ ಜೊತೆಗೆ ಸಂಬಂಧ ಇಲ್ಲವೋ, ಅವರಿಗೆ ಒಂದು ಓಟಿನ ಗುರುತು, ಚುನಾವಣಾ ಗುರುತಿನ ಚೀಟಿ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ಕೆಲವು ಸಮುದಾಯಗಳ ಜನಗಳಿಗೆ ಅವರ ಜಾತಿ ಯಾವುದು ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಸಮಾಜ ವಿಜ್ಞಾನಿಗಳು, ಕುಲಶಾಸ್ತ್ರೀಯ ಅಧ್ಯಯನಕಾರರು ಏನಿದ್ದಾರೆ, ಅವರು ಈ ಜಾತಿಯ ಲಕ್ಷಣಗಳನ್ನು ಏನು ಗುರುತಿಸಿದ್ದಾರೆ ಆ ಲಕ್ಷಣಗಳನ್ನಿಟ್ಕೊಂಡು ಅವರು ನಮ್ದಿಂಥ ಜಾತಿ ಅಂತ ಹೇಳಬಲ್ಲರೆ ಕೆಲವರು ಆ ಥರ ಇದ್ದಾರೆ. ಕೆಲವರು ಬೆಡಗುಗಳು, ಇಂಟಿಪೇರ್ಲು ಅಂದರೆ ಹೇಳ್ತಾರೆ, ಬೆಡಗುಗಳು ಕುಲ ಹೆಸರುಗಳು ಹೇಳ್ತಾರೆ, ಆದರೆ ಜಾತಿ ಅಂತ ಅಂದಾಗ ಅವ್ರಿಗೆ ಜಾತಿ ಅನ್ನೋದೇ ಗೊತ್ತಿಲ್ಲ. ಆ ಥರ ಬದುಕಿರುವಂಥ ಸಮಾಜಗಳು ಇಲ್ಲಿದ್ದಾವೆ. ಇವುಗಳನ್ನು ಏನು ಮಾಡ್ತು ಸರ್ಕಾರ? ಈಗಾಗಲೇ ನೀವು ಪ್ರಸ್ತಾಪಿಸಿದಂತೆ ಈಗ ಮೊನ್ನೆ ಸಚಿವ ಸಂಪುಟದಲ್ಲಿ ಸರ್ವಾನುಮತದ ಒಪ್ಪಿಗೆಯಿಂದ ಅನುಮೋದಿಸಿರೋದೇನು, ಎಡಗೈ ಸಹ ಸಂಬಂಧಿ ಜಾತಿಗಳನ್ನು ಎ ವರ್ಗಕ್ಕೆ, ಪ್ರವರ್ಗ 1 ಎ ವರ್ಗಕ್ಕೆ ಇರಿಸಿ ಅವ್ರಿಗೆ 5.25 ಕೊಟ್ಟು, ಬಲಗೈ ವಲಯ ಸಹ ಸಂಬಂಧಿ ಜಾತಿಗಳು ವಲಯವನ್ನು ಸೇರಿ ಅವ್ರಿಗೆ ಬಿ ವರ್ಗ ಅಂತಂದು ಅವ್ರಿಗೆ ಏನು 5.25 ಕೊಟ್ಟು, ಆಮೇಲೆ ಈ ಸಿ ವರ್ಗದಲ್ಲಿ ಏನು ಮಾಡಿದರು ಅಂದರೆ ಕ್ವಾರಚ, ಲಂಬಾಣಿ, ಬೋವಿ, ಕೊಲಂಬೋ ಜಾತಿಗಳು ಅವು ಅಸ್ಪೃಶ್ಯ ಜಾತಿಗಳಲ್ಲ, ಸ್ಪೃಶ್ಯ ಜಾತಿಗಳು. ಆ ಸ್ಪೃಶ್ಯ ಜಾತಿಗಳು ಈಗಾಗಲೇ ಶೈಕ್ಷಣಿಕವಾಗಿಯೂ ಸಾಪೇಕ್ಷವಾಗಿ ಹೋಲಿಸಿ ನೋಡಿದಾಗ ಇವ್ರ ಜೊತೆಗೆ ಶೈಕ್ಷಣಿಕವಾಗಿಯೂ ಸ್ವಲ್ಪ ಮಟ್ಟಿಗೆ ಮುಂದುವರೆದಿದ್ದಾರೆ. ಭೂ ಸಂಬಂಧಗಳಿದ್ದಾವೆ, ಅಸ್ಪೃಶ್ಯತೆ ತಟ್ಟಿಲ್ಲ, ರಾಜಕೀಯ ಪ್ರಾತಿನಿಧ್ಯ ಇವರಿಗೆ ಸಿಕ್ಕಿದೆ, ಉದ್ಯೋಗದಲ್ಲಿಯೂ ಕೂಡ ಇವರು ಪ್ರವೇಶ ಮಾಡಿದ್ದಾರೆ, ಆಡಳಿತಾಂಗದಲ್ಲಿ. ಇಂಥವೆಲ್ಲ ಈಗ ಕೊಲಂಬೋ ಜಾತಿಗಳಿಗಿದೆ. ಕೆಲವು ಕುಟುಂಬಗಳು ಹಿಂದುಳಿದಿರ್ಬೋದು ನಿಜ, ಆದರೆ ಹೆಚ್ಚಾನೆಚ್ಚು ಇವರು ಅಸ್ಪೃಶ್ಯತೆ ಇಲ್ಲ ಇವ್ರಿಗೆ. ಈ ಸಮುದಾಯಗಳ ಜೊತೆಗೆ 49 ಕಿರು ಸಮುದಾಯಗಳನ್ನ, ಅಲೆಮಾರಿ ಸಮುದಾಯಗಳನ್ನು ಹೊರಗಡೆ ಇಡಲಾಗಿದೆ. ಈ 49 ಅಲೆಮಾರಿ ಸಮುದಾಯಗಳನ್ನು ಏನು ಹೊರಗಡೆ ಇದೆ ಅಂದರೆ ಕೊಲಂಬೋ 3 ಇದೆಯಲ್ಲ, ಆ 49 ಏನು ಇದ್ದಾರೆ, ಆ 49 ಕೂಡ ಈ ಮೂವರು ಒಳಗೊಳ್ತಾ ಇಲ್ಲ. ನಮ್ಮವರು ಅಂತ ಒಳಗೊಳ್ತಾ ಇಲ್ಲ. ಅದು ಪ್ರಶ್ನೆ ಬಂದಿರೋದು. ಈ ಮೂವರು ಏನು ಕೊಲಂಬೋ ಜಾತಿಗಳಿದ್ದಾವೆ, ಕೊರ್ಚ, ಲಂಬಾಣಿ, ಬೋವಿ, ಈಗ ಒಡ್ಡ ಹಿಂಗೇನು ಕರಿತೀವಿ, ಇವರೇ ಶೈಕ್ಷಣಿಕವಾಗಿ ಮುಂದುವರೆದಿರೋ ಕಾರಣ ಈ 49 ಜಾತಿಗಳಿಗೆ ತುಂಬ ಅನ್ಯಾಯ ಆಗುತ್ತೆ. ಯಾಕಂದರೆ ಆ 49 ಜಾತಿಗಳನ್ನು 4.50 ಏನಿದೆ
ರಿಸರ್ವೇಷನ್ನು ಅದರೊಳಗೆ ಇಟ್ಬಿಟ್ಟವ್ರೆ. ನೋಡೋರಿಗೆ ಇದು ಬಾಹ್ಯ ನೋಟಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ಈ 49 ಜಾತಿಗಳು 4.50 ಅಷ್ಟು ದೊಡ್ಡ ಮೀಸಲಾತಿ ಒಳಗೆ ಇವರು ಸ್ಪರ್ಧೆ ಮಾಡ್ಬೋದಲ್ಲ ಅಂತ ನೋಡೋಕ್ಕೆ ಎದುರುಗಡೆಗೆ ಬಾಹ್ಯವಾಗಿ ಕಾಣಿಸುತ್ತೆ. ಆದರೆ ಅಂತರಂಗದಲ್ಲಿ ಈ 49 ಜಾತಿಗಳು ಕೇಳ್ತಾ ಇರೋದು ನಮಗೆ ಸ್ವತಂತ್ರವಾಗಿ ಪ್ರತ್ಯೇಕವಾಗಿ 1% ಮೀಸಲಾತಿ ಕೊಟ್ಬಿಡಿ ನಮಗೆ. ಈ ಥರ ಬಲಾಢ್ಯ ಸಮುದಾಯಗಳ ಜೊತೆಗೆ ನಮ್ಮನ್ನು ಪಟ್ಟಿ ಒಳಗೆ ಪ್ರವರ್ಗ 3 ಮಾಡಿ ಸಿ ವರ್ಗ ಮಾಡಿ ಇಡಕ್ಕೆ ಹೋಗಬೇಡಿ ಅಂತ ಮೊದಲಿಂದಲೂ ಹೋರಾಟ. ಅದು ಮೊದಲಿಂದಲೂ ಹೋರಾಟ. ಒಂದು ಅಂಶ ನಾನು ಹೇಳಕ್ಕೆ ಹೋಗ್ತೀನಿ. ಏನಂತಂದರೆ, ಈಗ ಈ ಉದ್ಯೋಗ ನೇಮಕಾತಿಯ ಸಂದರ್ಭದಲ್ಲಿ ಬಂದಾಗ ಈ 49 ಜಾತಿಗಳಿದಾವಲ್ಲ, ಅವು ಲೆಕ್ಕಕ್ಕೆ ಸಿಕ್ಕಲ್ಲ. ಕಿರು ಸಮುದಾಯಗಳು ಜನಸಂಖ್ಯಾ ಪ್ರಾತಿನಿಧ್ಯದ ವಿಚಾರಕ್ಕೆ ಬಂದಾಗ, ಜನಸಂಖ್ಯಾ ಅನುಪಾತಕ್ಕೆ ಬಂದಾಗ ಆ ಜನಸಂಖ್ಯೆ ಕಡಿಮೆ ಇದೆ. ಅದಕ್ಕೆ 49 ಸಮುದಾಯಗಳಿಗೆ ಶಿಕ್ಷಣ ಪಡೆದಿಲ್ಲ. ಅವ್ರಿಗೆ ಯಾವಾಗ ಶಿಕ್ಷಣ ಪಡೆದಿಲ್ಲ, ಅವ್ರಿಗೆ ಜಾತಿನೇ ಗೊತ್ತಿಲ್ಲ. ಜಾತಿ ಪತ್ರ, ಆದಾಯ ಪತ್ರ, ಅದು ವರಮಾನ ಪತ್ರಗಳು ಸಿಕ್ಕೇ ಇಲ್ಲ. ಅವರು ಅರ್ಜಿ ಹಾಕೋದಕ್ಕೆ ಆಗಲ್ಲ. ಯಾಕಂದರೆ ಅವರು ಅರ್ಜಿ ಹಾಕ್ತಾರೆ, ಹಿಂಗೊಂದು ಅರ್ಜಿ ಹಾಕಬಹುದಲ್ಲ, ಒಂದು ನೋಟಿಫಿಕೇಶನ್ ಆಗುತ್ತಲ್ಲ ಅನ್ನೋದು ನಾಲೆಡ್ಜ್ಗೆ ಇಲ್ಲ ಅಂಥ ಸಮುದಾಯಗಳವು. ಈಗ ಸಿಂಧೋಳ್ಳು ಅಂತ ಒಂದು ಸಮುದಾಯ ಚಾಟಿಯಿಂದ ಸೆಳ್ಕೊಳ್ಳುತ್ತೆ. ಆ ಸಮುದಾಯಕ್ಕೆ ನೋಟಿಫಿಕೇಶನ್ ಅಂದರೆ ಏನು ಅಂತ ಗೊತ್ತಿಲ್ಲ. ಹಿಂಗಿದೆ ಸರ್. ಹಿಂಗಿರುವಾಗ ಈ 3 ಬಲಾಢ್ಯ ಜಾತಿಗಳೇನಿದ್ದಾವೆ ಅವರೇ 4.50 ರಿಸರ್ವೇಷನ್ನ ಸಿಂಹಪಾಲನ ಪಡ್ಕೊಬಿಡ್ತಾರೆ. ಆಗ ಈ 49 ಸಮುದಾಯಗಳು, ಕಿರು ಸಮುದಾಯಗಳ ಕಥೆ ಏನಾಗಬೇಕು, ಅವ್ರ ಗತಿ ಏನಾಗಬೇಕು, ಅವ್ರ ಪಾಡೇನಾಗಬೇಕು, ಈ ನೆಲೆಯಲ್ಲಿ ನಾವು ಇದನ್ನು ಪರಿಭಾವಿಸಬೇಕು. ನಾನು ಈ ವಿಚಾರನ ಮತ್ತೆ ಮಾತಾಡ್ತೀನಿ. ಪ್ರಭಾಕರ್ ಸರ್, ಒಂದು ಏನು ಅಂದರೆ, ಅಲೆಮಾರಿಗಳಿಗೆ ಒಂದು ಒಗ್ಗಟ್ಟಿಲ್ಲ, ಒಂದು ಐಕ್ಯತೆ ಇಲ್ಲ ಅನ್ನುವ ಕಾರಣಕ್ಕೆ ರಾಜ್ಯ ಸರ್ಕಾರ ಈ ಥರದ ಒಂದು ಕಡೆಗಣಿಸುವ ತೀರ್ಮಾನ ಕೈಗೊಂಡ ಅಂತ ಇರ್ಬೋದು. ಅದು ಒಗ್ಗಟ್ಟಿಲ್ಲ, ಐಕ್ಯತೆ ಇಲ್ಲ ಅಂತ ಅನ್ನೋದು ಅವರ ಅಭಿಪ್ರಾಯ ಅಷ್ಟೇ. ಬಟ್ ಇವತ್ತು 40 ಅಲ್ಲ ಸರ್, ಇದನ್ನ ಯಾಕೆ ಹೇಳಿದೆ ಅಂದರೆ, ನಾನು ಅಟ್ಲೀಸ್ಟ್ ಮಾದಿಗರು 35 ವರ್ಷದಿಂದ ಹೋರಾಟ ಮಾಡಿದ್ದಾರೆ. ಒಳ ಮೀಸಲಾತಿ ಬೇಕೇ ಬೇಕು ಅಂತ ಪಟ್ಟಿಟ್ಟು ಕೂತಿರೋ ಒಂದು ಗಟ್ಟಿ ಸಮುದಾಯದಲ್ಲಿ ಮಾದಿಗ ಸಮುದಾಯ ಕೂಡ ಒಂದು. ಸೊ ಈಗ ಅಲೆಮಾರಿಗಳು ಕೇಳ್ತಿರೋದ್ರಲ್ಲಿ ನ್ಯಾಯ ಇದೆ. ಆದರೆ ನಿಮ್ಮ ಒಂದು ಐಕ್ಯತೆ, ಒಗ್ಗಟ್ಟಿನ ಪ್ರಶ್ನೆನೂ ಮುಂದೆ ಬರುತ್ತೆ ಇದರಲ್ಲಿ. ಅಲ್ಲ, ಸರಿ ಇರ್ಬೋದೇನೋ. ಬಟ್ ಒಂದೇನಂತಂದರೆ, ಅಲೆಮಾರಿಗಳ ಬೇರೆ ಬೇರೆ ಸಂಘಟನೆಗಳಿದೆ. ಅದರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು. ಬಟ್ ಇವತ್ತು ಎಲ್ಲ ಅಲೆಮಾರಿ ಸಂಘಟನೆಗಳು ಒಂದು ಐಕ್ಯ ಹೋರಾಟ ಮಾಡೋದಕ್ಕೆ ಮತ್ತೆ ನಾವು ಒಂದುಗೂಡಿದ್ದೀವಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಎಲ್ಲ ಸಂಘಟನೆಗಳು ಭಾಳ ತುಂಬ ಚೆನ್ನಾಗಿರ್ತವೆ, ಭಾವನಾತ್ಮಕವಾಗಿ ಬೆಸ್ಕೊಂಡಿರ್ತವೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇನ್ನೊಂದು ಮಾತನ್ನು ನಾನು ಹೇಳ್ಬೇಕೇನಂತಂದರೆ, ಸಂವಿಧಾನ ಜಾರಿಯಾಗಿ 75-76 ವರ್ಷ ಆಯಿತು. ನಾವು ಯಾಕೆ ಒಗ್ಗಟ್ಟಾಗಿರಬೇಕು ಅನ್ನೋ ಭಾಳ ಬೇಸಿಕ್ ಆದಂಥ ಸಂಗತಿ ಅಲೆಮಾರಿ ಸಮುದಾಯಗಳಿಗಿಲ್ಲ. ಈಗ ಬಂದು ನಾನು ಇಲ್ಲಿ ಕೂತು ಮಾತಾಡ್ತಾ ಇರ್ತಕ್ಕಂಥವ್ರು ನಾನು ಮೊದಲನೇ ತಲೆಮಾರಿನವನು. ಹೌದು ಸರ್. ಅಂದರೆ ನಾನು ಏನು ಅಚಾನಕ್ಕಾಗಿ ಇಲ್ಲಿಗೆ ಬಂದು ಕೂತಿರೋದಷ್ಟೇ. ಓದು ಬರಹದ ಹತ್ರಕ್ಕೆ ಬರದೇ ಇರತಕ್ಕಂಥ ಎಷ್ಟೋ ಸಮುದಾಯಗಳು 49 ಸಮುದಾಯಗಳಲ್ಲಿದೆ. ನೀವು ಇವ್ರದ್ದು ಸದಾಶಿವ ಆಯೋಗದ ವರದಿ ಆಗಿರ್ಬೋದು, ನಾಗಮೋಹನ್ ದಾಸ್ ವರದಿ ತೆಗೆದು ನೋಡಿದರೆ 10 ಸಮುದಾಯಗಳು, 49 ಸಮುದಾಯಗಳಲ್ಲಿ 10 ಸಮುದಾಯಗಳಿಗೆ ಇವತ್ತಿನವರೆಗೂ 76 ವರ್ಷದ ನಂತರವೂ ಸಂವಿಧಾನ ಜಾರಿಯಾಗಿ ಈ ಸಂವಿಧಾನಬದ್ಧ ಮೀಸಲಾತಿಯ ಒಂದು ಕವಡೆ ಕಾಸು ಅವ್ರಿಗೆ ತಲುಪಿಲ್ಲ. ಒಂದು ಕವಡೆ ಕಾಸು ತಲುಪಿಲ್ಲ, ನಂಬರ್ 1. ನಂಬರ್ 2, 1,15,000 ಕುಟುಂಬಗಳಿವೆ ಕರ್ನಾಟಕದಲ್ಲಿ ಅಲೆಮಾರಿಗಳು. ಎಲ್ಲ ಜಾತಿಗಳು ಸೇರಿ 49 ಜಾತಿಗಳು. ಇದು SC ಅಲೆಮಾರಿಗಳು ಮಾತ್ರ ಹೇಳ್ತದೆ. 1,25,000 ಕುಟುಂಬಗಳಲ್ಲಿ ಇವತ್ತಿಗೂ 75,000 ಕುಟುಂಬಗಳಿಗೆ ಮನೆಗಳಿಲ್ಲ. ಇದು ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು. ನಿಮ್ಗೆ ರೆಕಾರ್ಡ್ಸ್ ಬೇಕಾದ್ರೆ ಕೊಡ್ತಾನೆ. ಈಗ ಮನೆ ಇರ್ತಕ್ಕಂಥ ಎಷ್ಟು ಜನಕ್ಕೆ, ಎಷ್ಟು ಕುಟುಂಬಗಳಿಗೆ ಅಂತಂದರೆ ಕೇವಲ 45,000 ಕುಟುಂಬಗಳಿಗೆ ಮಾತ್ರ. 75,000 ಕುಟುಂಬಗಳು ಇವತ್ತಿಗೂ ಟೆಂಟಲ್ಲಿದ್ದಾರೆ. ಟೆಂಟಲ್ಲಿರ್ತಕ್ಕಂಥ ಜನಕ್ಕೆ ಆವತ್ತಿನ ಊಟದ ಬಗ್ಗೆ ಮಾತ್ರ ಎಚ್ಚರ ಇರ್ತದೆ ಹೊರತು ನಮ್ಗೆ ಈ ಥರದೊಂದು ಸರ್ಕಾರ ಇದೆ, ಇದೊಂದು ಪ್ರಜಾಪ್ರಭುತ್ವ, ಇದೊಂದು ಭಾರತ ದೇಶ, ಇದಕ್ಕೊಂದು ಸಂವಿಧಾನ ಇದೆ, ನನಗೆ ಮಿನಿಮಮ್ ಒಂದು ಆಧಾರ್ ಕಾರ್ಡ್ ಬೇಕು, ಒಂದು ವೋಟಿನ ಕಾರ್ಡ್ ಬೇಕು ಅಂತ ಅರಿವಿಲ್ಲ. ಹಿಂಗಿದ್ದಾಗ ಒಬ್ಬ ವ್ಯಕ್ತಿಗೆ ಒಂದು ಹೊತ್ತಿನ ಊಟದೇ ಸಮಸ್ಯೆ ಇದ್ದಾಗ ಅವನು ತನ್ನ ಕುಟುಂಬದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ಪಕ್ಕದ ಕುಟುಂಬದ ಬಗ್ಗೆ ಯೋಚನೆ ಮಾಡಲ್ಲ. ಆ ಥರ ಇದ್ದಂತಹ ಜನರಲ್ಲಿ ಐಕ್ಯತೆ ಇಲ್ಲ ಅಂತ ಹೇಳೋದು ಸ್ವಲ್ಪ ತಪ್ಪಾಗ್ತದೆ. ನೀವು ಕೇಳಿದ ಪ್ರಶ್ನೆ ಭಾಳ ಸಕಾರಾತ್ಮಕವಾಗಿದೆ, ಇಲ್ಲ ಅಂತಲ್ಲ. ಬಟ್ ಈ ಸಂಘಟನೆಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರ್ಬೋದು. ಆದರೆ ಮೊನ್ನೆಯ ಒಂದು ಮೀಟಿಂಗಲ್ಲಿ ನಾವೇನು ಮಾಡಿದ್ದೀವಿ, ನಾವು ಎಲ್ಲ ಅಲೆಮಾರಿ ಸಂಘಟನೆಗಳ ಗುರಿ ಒಂದೇ, ಅಲೆಮಾರಿಗಳ ಸಬಲೀಕರಣ. ನಾವೀಗ ಏನು ಮಾಡಬೇಕು,
ಭಿನ್ನಾಭಿಪ್ರಾಯಗಳನ್ನು ಮರೆತು ಇಂಥ ಸಂಕಷ್ಟದ ಸಂದರ್ಭದಲ್ಲಿ ನಾವು ಹೋರಾಟ ಮಾಡ್ಬೇಕಂತ ಅನ್ನೋದನ್ನು ನಾವೆಲ್ಲ ಸೇರಿ ಒಂದು ಐಕ್ಯ ಸಂಘಟನೆಯನ್ನು ಮಾಡಿ ಆ ಮೂಲಕ ನಾವು ಹೋರಾಟಕ್ಕೆ ಮುಂದಾಗ್ತಾ ಇದ್ದೀವಿ. ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ಏನು ಇಷ್ಟು ಕರ್ನಾಟಕದಲ್ಲಿ ಬೇರೆ ಸಮುದಾಯಗಳನ್ನು ನೋಡುವ ಮಾನದಂಡಗಳಿದಾವಲ್ಲ, ಅದೇ ಮಾನದಂಡ ಅನುಸರಿಸಿ ಅಲೆಮಾರಿಗಳನ್ನ ನೋಡೋಕ್ಕಾಗಲ್ಲ. ಹೌದು ಹೌದು, ಅಲೆಮಾರಿಗಳ ಸ್ಥಿತಿ ಭಾಳ ಇವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲಾರ್ದಷ್ಟು ಅಜ್ಞಾತವಾಗಿದೆ. ಒಂದು. ಎರಡನೇದು, ಸರ್ಕಾರ ಇವತ್ತು ನಮ್ಮನ್ನು ನಾವು ಸ್ಟೇಕ್ ಹೋಲ್ಡರ್ಸ್, 101 ಜಾತಿ ಸ್ಟೇಕ್ ಹೋಲ್ಡರ್ಸ್ ನಾವೆಲ್ಲ, ಒಲೆಯರು, ಮಾದಿಗರು, ಲಂಬಾಣಿ, ಬೋವಿ, ಕೊರಮ, ಕೊರಚ, ಹೆಂಗೋ ಅಲೆಮಾರಿಗಳು ಸಹ ಸ್ಟೇಕ್ ಹೋಲ್ಡರ್ಸ್. ಸಂವಿಧಾನ ಏನು ಹೇಳ್ತದೆ, ಮೀಸಲಾತಿ ಕೊಟ್ಬೇಕಾದಾಗ ಈ ಮೀಸಲಾತಿ ಕಟ್ಟಕಡೆಯ ಜನಕ್ಕೂ ಸಿಗಬೇಕಂತ ಅನ್ನೋದು ಸಂವಿಧಾನದ ಮೂಲ ಆಶಯ. ಮೀಸಲಾತಿಯ ಮೂಲ ತತ್ವ ಏನು, ಈ ಪಾಲು ಆ ಕಾಲುವೆಯ ಕೊನೆಗೆ ಏನಿದ್ದಾರಲ್ಲ ಅವ್ರಿಗೆ ಹೋಗಿ ನೀರು ತಲುಪಬೇಕು ಅಂತ. ಒಳ ಮೀಸಲಾತಿ ತತ್ವವೂ ಅದೇನೆ, ಏನು ಸುಪ್ರೀಂ ಕೋರ್ಟ್ ಆದೇಶನೂ ಆದೇಶನೂ ಅದೇನೆ. ಯಾರು ಇದರಲ್ಲಿ ಅತ್ಯಂತ ಹಿಂದುಳಿದ್ದಾರೆ ಅವರಿಗೆ ಹೆಚ್ಚಿನ ಪಾಲು ಸಿಗಬೇಕು. ಇಲ್ಲಿ ನೋಡಿ, ಈ ಸರ್ಕಾರಿ ಆದೇಶ ನಿನ್ನೆ ಹೊರಬಿದ್ದಿದೆ. ಇದರ 2ನೇ ಪುಟದಲ್ಲಿ ಸರ್ಕಾರ ತಿಳಿಯದೇ ಒಂದು ಲೈನ್ ಸೇರಿಸಿದೆ. ಇಲ್ಲಿ ಏನು ಸೇರಿಸಿದೆ, ಪರಿಶಿಷ್ಟ ಜಾತಿಗಳಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಾಗಿರಿಸುವುದು ಸಿ ಗುಂಪಲ್ಲಿ. ಸರ್ಕಾರಕ್ಕೂ ಗೊತ್ತಿದೆ ಅತ್ಯಂತ ಹಿಂದುಳಿದಿರೋದು ಇಲ್ಲಿ ಬಂದಿದೆ, ಇಲ್ಲಿದೆ ನೋಡಿ. 49 ಅಲೆಮಾರಿ ಸಮುದಾಯಗಳು, 10 ಅತ್ಯಂತ ಸೂಕ್ಷ್ಮ ಪರಿಶಿಷ್ಟ ಜಾತಿಗಳು. ಸರ್ಕಾರವೇ ತನ್ನ ಆದೇಶದಲ್ಲಿ ಈ ತಪ್ಪು ಮಾಡಿದೆ. ಇಲ್ಲಿದೆ, ನೀವು ನೋಡ್ಬೋದು. ಸೊ ಅಂದರೆ ಅರ್ಥ ಏನು, ಕಳೆದ 76 ವರ್ಷಗಳಲ್ಲಿ ಅಲೆಮಾರಿ ಸಮುದಾಯಗಳು, ಬರೀ ಕರ್ನಾಟಕ ಅಲ್ಲ, 777 ಅಲೆಮಾರಿ ಸಮುದಾಯಗಳು ಇಂಡಿಯಾದಲ್ಲಿದ್ದಾವೆ. 777 ಪರಿಶಿಷ್ಟ ಜಾತಿಗಳಲ್ಲಿಯೇ 770 ಪರಿಶಿಷ್ಟ ಜಾತಿಗಳೆಲ್ಲ ಹೆಚ್ಚು ಸಂಖ್ಯೆ ಇರೋದು ಅಲೆಮಾರಿಗಳು. ಇವರು ಎಷ್ಟು ಪಾಲನ್ನು ಪಡ್ಕೊಂಡಿದ್ದೇವೆ ಅಂತ ಅನ್ನೋದು 2 ವರದಿಗಳು ನೀವು ನೋಡ್ಬೇಕು. ಒಂದು ಬಾಲಕೃಷ್ಣ ರೇಂಕೆ ವರದಿ, ಇನ್ನೊಂದು ಹಿದಾಯತೆ ಕಮಿಟಿ ವರದಿ, ಮತ್ತು ನಮ್ಮ ನಾಗಮೋಹನ್ ದಾಸ್ ವರದಿ. ಇವು 3 ಅತ್ಯಂತ ವೈಜ್ಞಾನಿಕವಾದಂಥ ವರದಿಗಳು. ಸೊ ಇಲ್ಲಿ ಒಂದು ಐಕ್ಯತೆ ಇಲ್ಲ ಇವರಲ್ಲಿ ಅಂತ ಅನ್ನೋದೇ ಒಂದು ರೀತಿಯಲ್ಲಿ ಬೇರೆ ಥರದ ಪ್ರಶ್ನೆ. ಅದು ಐಕ್ಯತೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಒಂದೊತ್ತಿನ ಊಟದ್ದು ಸಹ ಸಮಸ್ಯೆ ಇದೆ ಅಲೆಮಾರಿಗಳಿಗೆ. ಹಂಗಾಗಿ ಇಲ್ಲಿ ಕೂತು ಮಾತಾಡ್ತಾ ಇರ್ತಕ್ಕಂಥ ನನ್ನಂಥವ್ರು ಒಂದಿಷ್ಟು ಜನ ಬೆಳವಣಿಗೆ ಎಷ್ಟು ಜನ ಸಿಗ್ತಾರೆ. ಇದು ಮೊದಲನೇ ತಲೆಮಾರು. ಇವತ್ತು ಗಟ್ಟಿಯಾಗಿ ಇವರು ನಮ್ಮ ಹಕ್ಕುಗಳಿಗೆ, ನಾವು ಇವತ್ತು ನಮ್ಮ ಹಕ್ಕುಗಳನ್ನು ಮುಂದಿಡ್ತಾ ಇದ್ದಾವೆ. ಇದು ನಮ್ಮ ಹಕ್ಕುಗಳು ಮುಂದಿಡ್ತಾ ಇದ್ದಾವೆ ಹೊರತು ಇನ್ನೊಬ್ಬರನ್ನ ವಿರೋಧಿಸ್ತಾ ಇಲ್ಲ. ಇನ್ನೊಬ್ಬರಿಗೆ ಕೊಟ್ಟು ಪಾಲಲ್ಲಿ ನಾವು ಕೈ ಹಾಕ್ತಿಲ್ಲ. ನಮ್ಮ ಪಾಲು ಎಷ್ಟು ಬರ್ಬೇಕು ಅಷ್ಟನ್ನು ಮಾತ್ರ ಕೊಡಿ. ನಮ್ಮ ಎಡಗೈ ಸಹೋದರರು ಎಷ್ಟು ಬೇಕೋ ಅವ್ರಿಗೆ ಕೊಡಿ. ಮೀಸಲಾತಿ ಎಷ್ಟಿದೆಯೋ ಅಷ್ಟರಲ್ಲಿ. ಬಲಗೈ ಅಣ್ಣಂದಿರಿಗೂ ಅಷ್ಟೇ ಕೊಡಿ. ಕೊರಚ, ಕೊರಮ, ಲಂಬಾಣಿ ಸಮುದಾಯಗಳಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡಿ. ಅವ್ರಿಗೆ ಅಷ್ಟೆಲ್ಲ ಕೊಟ್ಟ ಮೇಲೆ ನಮಗಿಷ್ಟು ಹಕ್ಕಿದೆ, ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ ಅಲ್ವಾ, ಅದರಲ್ಲಿ ನಮಗೆ ಇಷ್ಟು ಕೊಡಿ ಅಂತ ಕೇಳ್ತಾ ಇದ್ದೇವೆ ಹೊರತು ಇನ್ನೊಬ್ರಿಗೆ ಕೊಡಬೇಡಿ ಅಂತ ಹೇಳ್ತಿಲ್ಲ. ನಿನ್ನೆ ಅದೇ ನೀವು ತೋರಿಸಿದ್ರಲ್ಲ, ಈಗ ಸರ್ಕಾರಿ ಆದೇಶದಲ್ಲಿ 20% ಕೊಡ್ತಾರಲ್ಲ, ಈಗ ಸಿ ಗುಂಪಲ್ಲಿ ಅಲೆಮಾರಿಗಳಿಗೆ ಅಂತ 20% ಎತ್ತಿಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಹೆಂಗಿದೆ ಅಂತಂದರೆ, ಇದನ್ನು ಯಾವ ಇದರಲ್ಲಿ ಇದನ್ನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಸುಳ್ಳು ಹೇಳ್ಬಾರ್ದು, ಈ ಸುಳ್ಳು ಹೇಳ್ಬಾರ್ದು. ಇರೋದೇ 15% ಮೀಸಲಾತಿ, ಅದರಲ್ಲಿ ಸಿ ಗುಂಪಿಗೆ 4.5%. ಏನು ಹೇಳ್ತದೆ ಈ ಸರ್ಕಾರಿ ಆದೇಶ ಮತ್ತು ಕ್ಯಾಬಿನೆಟ್ ಡಿಸಿಷನ್ ಏನು ಹೇಳುತ್ತೆ? ಭಾಳ ಸ್ಪಷ್ಟವಾಗಿದೆ. ಅದರಲ್ಲಿ 15 ಪೋಸ್ಟು ಮೀಸಲಾಗಿದ್ದರೆ 5%, 5 ಪೋಸ್ಟು ಎ ಗುಂಪಿಗೆ, 5 ಪೋಸ್ಟು ಬಿ ಗುಂಪಿಗೆ, 5 ಪೋಸ್ಟು ಸಿ ಗುಂಪಿಗೆ. ಅದರಲ್ಲಿ ಒಂದನ್ನು ಅಲೆಮಾರಿಗಳು ಕೊಡಬೇಕು. ಲೆಕ್ಕ ಅವ್ರದ್ದೇನು 5 4 21 ಅಂದರೆ ಅದು 20% ಅಂತ ಲೆಕ್ಕ. ಇದು ಯಾವ ಲಾಜಿಕ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲಿಂದ ಹರಿದು ಬರೋ ನೀರು ಎ ಮತ್ತು ಬಿ ಅಣೆಕಟ್ಟನ್ನು ದಾಟಿ ಸಿ ಅಣೆಕಟ್ಟಿಗೆ ಬರೋದೇ ಇಲ್ಲ. ನೀರು ಅಲ್ಲಿಗೆ ಬಂದು ನಿಲ್ಲದೇ ಇಲ್ಲ ಸರ್, ಬರೋದೇ ಇಲ್ಲ. ಯಾವ್ದು ಬರುತ್ತೆ ಅಂತಂದರೆ ಸಿ ಮತ್ತು ಡಿ, ಅವು ಏನಾದರೂ ಸಿಕ್ಕರೆ ಸಿಗ್ಬೋದೇ ಹೊರತು ಅವು ಸಹ ಸಿಗಲ್ಲ. ಅಲ್ಲಿ ಕಾಂಪೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಒಂದು ಕಣ್ಣೊರೆಸುವ ತಂತ್ರ. ಮರುದಿನನೇ ವಾರ್ತಾ ಇಲಾಖೆಯಿಂದ ಒಂದು ದೊಡ್ಡ ಇದು ಬರ್ತದೆ, ಅಡ್ವರ್ಟೈಸ್ಮೆಂಟು, ಅಲೆಮಾರಿಗಳಿಗೆ ನ್ಯಾಯ ಒದಗಿಸಿದ ಕರ್ನಾಟಕ ಸರ್ಕಾರ. ಸುಳ್ಳು ಹೇಳಬಾರ್ದು. ಪ್ರಮಾಣ ವಚನ ತಗೊಂಡಿರ್ತವೆ, ನಾನು ಸತ್ಯಸಂಧನಾಗಿ ನಾನು ರಾಜ್ಯವನ್ನು ಮುಂದೆಡಿಸ್ತೇನೆ ಅಂತೇಳಿ. ಈ ಥರ ಸುಳ್ಳುಗಳನ್ನ ಹೇಳ್ಬಾರ್ದು. ಇದು ನಾನು ನೋವಿಂದ ಹೇಳ್ತದೆ, ಆಕ್ರೋಶದಿಂದ ಹೇಳ್ತಲ್ಲ, ತುಂಬ ನೋವಾಗಿದೆ. ಹೌದು, ಭಾಳ ಹರ್ಟಾಗಿದೆ. ಅದು ಮುಂದೆ ಬೇಕಾದ್ರೆ ಏನೇನಾಗಿದೆ ಅಂತ ನಾನು ಅದನ್ನು ಹೇಳ್ತೀನಿ. ತುಂಬ ಹರ್ಟಾಗಿದೆ ನಮಗೆ. ಒಂದು, ನಾವು ನಮ್ಮ ಡಿಮ್ಯಾಂಡ್ ಇಷ್ಟೇ,
ಸಂವಿಧಾನ ಏನು ಹೇಳ್ತದೆ ಮೀಸಲಾತಿ ತತ್ವ? ಕಟ್ಟ ಕಡೆಯ ಜನರಿಗೆ ಹೋಗ್ಬೇಕು ಅನ್ನೋದು. ನಮಗೆ ಎಷ್ಟು ಪಾಲು ಸಿಗುತ್ತೋ ಅಷ್ಟು ಸಪ್ರೇಟಾಗಿ ಕೊಡಿ, ಯಾರ್ದನ್ನು ಕೊಡ್ರಿ ಅಂತ ಹೇಳ್ತಾ ಇಲ್ಲ. ನಮ್ಮಷ್ಟೇ ಅವರು ಶೋಷಿತರು. ನಮಗೆ ಇವತ್ತಿನವರೆಗೂ ಮೀಸಲಾತಿ ಸಿಕ್ಕದೇ ಇರೋದಕ್ಕೆ ನಮಗೆ ಒಂದು ವಿಶೇಷವಾದಂಥ ಪ್ರವರ್ಗವನ್ನು ಮಾಡಿ ಅದರಲ್ಲಿ ಇಷ್ಟು % ಕೊಟ್ರಿ ಅಂತ ನಾವು ಕೇಳ್ತಾರೆ. ನಾಗರಾಜಯ್ಯ ಸರ್, ಈ ಶೋಷಣೆಯ ವಿಚಾರ ಬಂದರೆ ದಲಿತ ಸಮುದಾಯದಲ್ಲಿ ಎಲ್ಲ ಜಾತಿಗಳು ಶೋಷಣೆಯನ್ನು ಅನುಭವಿಸಿವೆ, ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನುಭವಿಸಿವೆ. ಅದರಲ್ಲೂ ಭಾಳ ಮುಖ್ಯವಾಗಿ ಮಾದಿಗ ಸಮುದಾಯ ಇರ್ಬೋದು ಮತ್ತು ಅಲೆಮಾರಿ ಸಮುದಾಯಗಳು ಇನ್ನೂ ನಿಕೃಷ್ಟವಾಗಿ ಶೋಷಣೆಯನ್ನು ಅನುಭವಿಸಿವೆ. ಸೊ ಸರ್ ಹೇಳಿದ್ರು, ಪ್ರಭಾಕರ್ ಸರ್ ಅಂದರೆ ಮೆನ್ಷನ್ ಮಾಡ್ತಾ ಹಿಂದಿನ ವರದಿಗಳು, ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಅದರಿಂದ ಮಾಧುಸ್ವಾಮಿ ವರದಿ, ಅದರ ಹಿಂದಿನ ಎ.ಜೆ. ಸದಾಶಿವ ವರದಿ, ಎಲ್ಲ ವರದಿಯಲ್ಲೂ ಅಲೆಮಾರಿಗಳಿಗೆ 1% ಇಟ್ಟಿದ್ರು. ಆದರೆ ಸಿದ್ದರಾಮಯ್ಯನವರು ಈ ರೀತಿಯ ತೀರ್ಮಾನವನ್ನು ಕೈಗೊಂಡಿರೋದು ಯಾಕೆ ಅನಿಸುತ್ತೆ? ಈಗ ಒಂದು ವಿಚಾರ ನಾವು ಆಲೋಚನೆ ಮಾಡಬೇಕು. ರಾಷ್ಟ್ರೀಯ ಮಟ್ಟದಲ್ಲಿ ಬಾಲಕೃಷ್ಣ ರೇಂಕೆ ಮತ್ತು ಇದಾತೆಯವರು ನೋಟಿಫೈಡ್, ಡಿನೋಟಿಫೈಡ್ ಮತ್ತು ನೊಮ್ಯಾಡಿಕ್ ಟ್ರೈಬ್ಸ್, ಇವುಗಳು 3 ವಿಭಾಗಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಯನ ಮಾಡಿದರು. ಕರ್ನಾಟಕದ ಸಂದರ್ಭಕ್ಕೆ ಎ.ಜೆ. ಸದಾಶಿವ ವರದಿ ಮತ್ತು ಕಾಂತರಾಜು ಆಯೋಗದ ವರದಿ, ಈಗ ಜಸ್ಟಿಸ್ H.N. ನಾಗಮೋಹನ್ ದಾಸ್ ಅವರ ವರದಿ, ಈ 3 ವರದಿಗಳಿದ್ದಾವೆ. ಈ 3 ವರದಿಗಳಲ್ಲಿ ಎ.ಜೆ. ಸದಾಶಿವ ಅವರ ವರದಿ, ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಅವರ ವರದಿಯನ್ನು ಅವೈಜ್ಞಾನಿಕ ಅಂತ ಹೇಳಿ ಅನೇಕ ವಿವಾದಗಳಿಗೆ ಒಳಪಡಿಸಿ ಅದನ್ನು ಜಾರಿಗೊಳಿಸೋಕ್ಕಾಗಲಿಲ್ಲ. ಹಾಗಾಯಿತು. ಕಾಂತರಾಜು ವರದಿಯವರನ್ನು ಅದನ್ನು ಕೂಡ ತೀರಾ ಅವೈಜ್ಞಾನಿಕ ವರದಿ ಅಂತ ಹೇಳಿ ಅದನ್ನು ನಿರಾಕರಿಸಿದರು. ಈಗ H.N. ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ಅವೈಜ್ಞಾನಿಕ ಅಂತ ಹೇಳಿ ಅಪಸ್ವರಗಳು ಕೇಳ್ತಾ ಅದನ್ನು ವಿವಾದಗೊಳಿಸಿ ಸರ್ಕಾರ ಇದಕ್ಕೆ ಬಾಧ್ಯವಾಗಬೇಕಾಗುತ್ತೆ. ಯಾಕಪ್ಪ ಅಂದರೆ ಜಸ್ಟಿಸ್ H.N. ನಾಗಮೋಹನ್ ದಾಸ್ ಅವರು ಈ ಅಲೆಮಾರಿಗಳಿಗಾಗಿ 1% ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅಂತಲೇ ಅವರ ಶಿಫಾರಸು ಇರೋದು. ಅವರ ಆ ಶಿಫಾರಸು ಇದ್ದರೂ ಕೂಡ ಈ ಸಚಿವ ಸಂಪುಟದಲ್ಲಿ ಒಂದು ಸರ್ವಾನುಮತದಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯ ಶಿಫಾರಸುಗಳನ್ನ ಲಕ್ಷಿಸಿದೆ. ಅಲ್ಲೇನು ಪ್ರತ್ಯೇಕ ಮೀಸಲಾತಿ ಕೊಡಬೇಕು 49 ಸಮುದಾಯಗಳಿಗೆ, ಅಲೆಮಾರಿಗಳಿಗೆ ಅಂತ ಹೇಳಿದ್ರು ಕೂಡ ಅದನ್ನು ಲಕ್ಷಿಸದೆ ಕೆಲವು ರಾಜಕೀಯ ಒತ್ತಡಗಳಿಗೆ, ಕೆಲವು ಸ್ವಹಿತಾಸಕ್ತ ರಾಜಕೀಯ ಮುಖಂಡರುಗಳ ಒತ್ತಡಗಳಿಗೆ ಈಡಾಗ್ಬಿಟ್ಟು ಈ ಕೊಲಂಬೋ ಜಾತಿಗಳ ಜೊತೆಗೆ 49 ಜಾತಿಯನ್ನು ಸೇರಿಸ್ಬಿಟ್ಟು 4.50 ಮೀಸಲಾತಿ ಕೊಟ್ಬಿಟ್ರು. ಆಯಿತಾ ಸರ್? ಈ ಶ್ರೇಣೀಕರಣ ಹೆಂಗಿದೆ, ಜಾತಿ ಶ್ರೇಣೀಕರಣ ಅನ್ನೋದಕ್ಕೆ ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿ. ಇಲ್ಲಿ ಎಂಥ ಶ್ರೇಣೀಕರಣ ಇದೆ ಅಂದರೆ, ಈ ಮಾದಿಗರಿದಾರಲ್ಲ, ಅವರು ಕಾಯಕ ತೊಗಲು ಸುಲಿದು ತೊಗಲಿನ ಪರಿಕರಗಳನ್ನು ಮಾಡೋದು, ತಮಟೆ ಮಾಡಿ ನುಡಿಸೋದು, ಚಮ್ಮಾವುಗೆಗಳನ್ನು, ನಿಮ್ಮ ಚಪ್ಪಲಿಗಳನ್ನು, ಚರ್ಮದ ಪರಿಕರಗಳನ್ನು ಮಾಡಿ, ಅದು ತೀರಾ ಅತ್ಯಂತ ಮಲಿನವಾದ ನಿಕೃಷ್ಟವಾದ ಕೆಲಸ ಅಂತ ಕುಲೀನರು ನೋಡ್ತಾರೆ. ಯಾಕಂದರೆ ಚರ್ಮದ ಜೊತೆಗೆ ಕೆಲಸ ಮಾಡೋದು ಅಂದರೆ ಅದು ಕೊಳಕಿನೊಂದಿಗೆ ಕೆಲಸ ಮಾಡೋದು ಅನ್ನೋ ಥರ ಅರ್ಥ. ನಿಮ್ಮ ಪಾದದ ಮೆಟ್ಕೊಂಡು ಓಡಾಡಿರೋ ಅಂಥ ಎಲ್ಲ ಚಪ್ಪಲಿಗಳನ್ನು ತಗೊಂಡೋದಕ್ಕೆ ಚುಚ್ಚಿ ಟಾಕ ಹಾಕಿ ತೊಗಲು ಸುಲಿದು ತಂದು ಹದ ಮಾಡಿ ಕೊಟ್ಟು ನಿಮಗೆ ಪಾದರಕ್ಷೆಗಳು ಮಾಡಿಕೊಡ್ತೀವಿ ಅಂದರೆ, ಮತ್ತು ತಮಟೆ ನುಡಿಸ್ತೀವಿ, ಅರೆ ನುಡಿಸ್ತೀವಿ, ಹಿಂಗೆಲ್ಲ ಅಂತಂದಾಗ ಅವು ಅತ್ಯಂತ ಮಲಿನ ಕೆಲಸಗಳು ಅಂತ ಸಮಾಜ ನೋಡ್ತಾ ಇರೋದು. ಅಲ್ಲಿ ಕಲೆಯೂ ಅವಜ್ಞೆಗೀಡಾಯಿತು, ಕಲೆಗೂ ಗೌರವ ಇಲ್ಲ, ಆಯಿತಾ, ಮತ್ತು ಕಲಾವಿದನಿಗೂ ಗೌರವ ಇಲ್ಲ. ಆ ಥರದ, ಯಾಕಂದರೆ ಸಾಮಾಜಿಕವಾಗಿ ಮಾನ್ಯತೆಗಳಿಲ್ಲ. ಒಬ್ಬ ಪೂಜಾರಿ ದೇವಸ್ಥಾನದ ಒಳಗೆ ಹೋಗ್ತಾನೆ ಅಂತಂದರೆ ಇವರು ಅಸ್ಪೃಶ್ಯರಾಗಿ ಆ ದೇವರುಗಳನ್ನು ಮೆರವಣಿಗೆ ಉಬ್ಬಿಸಿದವರು, ಆ ಜಾತ್ರೆ ಕಳಗಟ್ಟಿಸಿದವರು ದೇವಸ್ಥಾನದ ಆಚೆಗೆ ನಿಂತಿರಬೇಕಾಗುತ್ತೆ. ಹೆಂಗೆ ಜೋಡುಗಳು ಮನೆಯಿಂದ ಆಚೆ ಕಡೆಗೆ ಇರ್ತಾವೋ 2 ಎಕ್ಕಡುಗಳು ಚಪ್ಪಲಿಗಳು, ಹಂಗೆ ಎಡಗೈ ಬಲಗೈ ಆಚೆ ಕಡೆ ನಿಂತಿರ್ತಾರೆ ದೇವಸ್ಥಾನದ ಹೊರಗಡೆಗೆ. ಅಥವಾ ಈ ಸವರ್ಣೀಯರು ಅಥವಾ ಮೇಲ್ಜಾತಿಗಳು ಅಂತ ಏನು ಹೇಳ್ತೀವಿ, ಅವ್ರ ಮನೆ ಆಚೆ ಕಡೆಗೆ ಇರ್ತಾರೆ. ಆದರೆ ಈ ಕೊಲಂಬೋ ಜಾತಿಗಳಿದಾವಲ್ಲ, ಇವಾಗ ಅಸ್ಪೃಶ್ಯತೆ ತಟ್ಟಿಲ್ಲ, ಸೀದಾ ಮನೆ ಒಳಗೂ ಹೋಗ್ತಾರೆ, ದೇವಸ್ಥಾನದೊಳಗೂ ಹೋಗ್ತಾರೆ, ಅವ್ರಿಗೆ ಅಸ್ಪೃಶ್ಯತೆ ಇಲ್ಲ. ಆಯಿತಾ? ಈ ಮಾದಿಗರೇನಿದ್ದಾರೆ, ಮಾದಿಗರು ಈ ಚಮ್ಮಾರಿಕೆ ಕೆಲಸಗಳನ್ನು, ಸತ್ತ ದನಗಳ ಕಳೆಬರಗಳು ನೂರೋ ಕೆಲಸಗಳನ್ನ, ಮತ್ತು ಬಿಟ್ಟಿ ಚಾಕರಿ ಕೆಲಸಗಳನ್ನ ಹೆಚ್ಚು ಮಾಡ್ತಾವ್ರೆ ಹೊಲೆಗಿರಿಗಿಂತನೂ ಕೂಡ. ಯಾಕಂದರೆ ಭಂಗಿಗಳಾಗಿ ಕೆಲಸ ಮಾಡ್ತಾ ಇರೋರವ್ರನ್ನೇ ಈ ಚರಂಡಿಗಳು ತೋಡೋದವರು, ಕಕ್ಕಸಗುಂಡಿಗಳನ್ನ ಎತ್ತೋದವರು, ಮತ್ತು ಮ್ಯಾನ್ ಹೋಲ್ಗಳಲ್ಲಿ ಇಳಿದು ತೋಡೋದವರು,
ತಲೆ ಮೇಲೆ ಮಲ ಹೊರ್ತಾ ಇದ್ದವರು ಈಗಲೂ ಕೂಡ ಕೆಲವು ಕಡೆಗೆ ಅವೆಲ್ಲ ಇದ್ದಾವೆ. ಹಂಗೆಲ್ಲ ಮಾಡ್ತಾವ್ರೆ. ಅಷ್ಟು ಮಲಿನ ಕೆಲಸ ಮಾಡ್ತಾ ಇರೋರು ಸಫಾಯಿ ಕರ್ಮಚಾರಿಗಳಾಗಿ ಬೀದಿ ಕಸ ಗುಡಿಸ್ಕೊಂಡು ಎಲ್ಲ ಮಾಡ್ತಾ ಇರೋದು ಮಾದಿಗರು. ವಲಯರಿಗೆ ಅಷ್ಟು ಅಂಥದ್ದಿಲ್ಲ. ಯಾಕಿಲ್ಲ ಅಂತಂದರೆ ಅವರು ಕೆಲವು ಕಡೆಗೆ ಅರೆ ನುಡಿಸ್ಬೋದು, ತಮಟೆನೂ ನುಡಿಸ್ಬೋದು, ಎಲ್ಲೋ ಬಿಡಿಬಿಡಿಯಾಗಿ ಕಳೆಬರಗಳನ್ನು ಸತ್ತ ದನಗಳ ಕಳೆಬರಗಳನ್ನು ತೆಗಿಬೋದು. ಆದರೆ ವಲಯರಿಗೆ ಈ ಉದ್ಯೋಗ, ರಾಜಕೀಯ ಪ್ರಾತಿನಿಧ್ಯ ಮತ್ತು ಭೂಮಿಯ ಮಾಲೀಕತ್ವ ಇಂಥವೆಲ್ಲ ಮಾದಿಗರಿಗೆ ಹೋಲಿಸ್ಕೊಂಡಾಗ ಹೆಚ್ಚು ಸಿಕ್ಕಿದೆ. ಯಾಕೆ ಅಂತಂದರೆ ಈಗ ನೀವು ಮೈಸೂರು ಭಾಗಕ್ಕೆ ಹೋಗಿ ನೋಡಿದಾಗ ಅಲ್ಲೆಲ್ಲ ರಾಜ ಮಹಾರಾಜರು ಅರಸರುಗಳಿದ್ರಲ್ಲ, ಅವ್ರಿಗೆ ಅತ್ಯಂತ ಮಾದಿಗರಿಗಿಂತ ನಿಕಟವಾಗಿದ್ದವರು ಹೊಲೆಯರು. ಹಾಸನ ಕಡೆಗೂ ಎಲ್ಲ ಹೋದಾಗ ಮಾದಿಗರಿಗಿಂತ ಹೆಚ್ಚು ಮುಂದುವರೆದಿರೋದು ಹೊಲೆಯರು. ಮತ್ತು ಯಾವುದೇ ವಿಶ್ವವಿದ್ಯಾಲಯಗಳು ಮತ್ತು ಆಡಳಿತದ ವಲಯಗಳಿಗೆ ನೀವು ಹೋಗಿ ನೋಡಿದಾಗ ಅಲ್ಲಿ ಆಫೀಸರ್ಸ್ಗಳಾಗಿರೋರು, ಪ್ರೊಫೆಸರ್ಸ್ಗಳಾಗಿರೋರು, ಬೇರೆ ಬೇರೆ ಹುದ್ದೆಗಳಿರೋರು ಕಣ್ಣಿಗೆ ಕಾಣಿಸ್ತಾ ಇರೋದು ಹೆಚ್ಚು ವಲಯರು ಕಾಣಿಸ್ತಾ ಇದ್ದಾರೆ. ಅಂದರೆ ವಲಯರು ಸಂಪೂರ್ಣ ಮೀಸಲಾತಿಯ ಅನುಭವಿಗಳಾಗಿದ್ದಾರಾ ಅಂದರೆ ಅನುಭವ ಇಲ್ಲ. ಆ ವಲಯರಿಗೂ ಸಂಪೂರ್ಣ ಮೀಸಲಾತಿ ಅನುಭವಿಗಳವರಲ್ಲ. ಮಾದಿಗರಂತೂ ವಲಯರಿಗೂ ಹೋಲಿಸಿದಾಗ ಅಲ್ಲವೇ ಅಲ್ಲ. ಮತ್ತು ಮೀಸಲಾತಿ ಯಾರಿಗೂ ಹೆಚ್ಚು ಹೋಗ್ತಾ ಇದೆ ಅಂದರೆ ಈ ಅಸ್ಪೃಶ್ಯರಲ್ಲದ ಕೊಲಂಬೋ ಜಾತಿಗಳಿಗೂ ಹೋಗ್ತಾ ಇದೆ ಮೀಸಲಾತಿ, ಲಂಬಾಣಿಗಳಿಗೂ ಹೋಗ್ತಾ ಇದೆ, ಕೊರಚರಿಗೂ ಹೋಗ್ತಾ ಇದೆ, ಬೋವಿಗಳು ಒಡ್ರುಗಳಿಗೂ ಹೋಗ್ತಾ ಇದೆ ಮೀಸಲಾತಿ. ಆಯ್ತಾ ಒಂದು. ಇನ್ನು ಎರಡನೇದಾಗಿ ನೀವು ಇದನ್ನು ಪರಿಶೀಲಿಸಬೇಕು. ಏನು ಈಗ 4.5% ಈ ಕೊಲಂಬೋ ಜಾತಿಗಳಿಗೆ ಕೊಟ್ಟಿದೆ. ಇದರಿಂದ ಅಲೆಮಾರಿಗಳ ಮೀಸಲಾತಿ ಕೂಡ ಅವ್ರಿಗೆ ಹೋಗ್ಬಿಡುತ್ತೆ. ಈ 5.25 ಐತಲ್ಲ ಬಿ ಮತ್ತು ಎ ಮತ್ತು ಬಿಗೆ, ಇನ್ನು 4.50 ಅಂದರೆ ಹೆಚ್ಚು ಕಡಿಮೆ 5% ಹತ್ರ ಆಗೋಯ್ತು. ವಲಯರಿಗೂ ಮಾದಿಗರಿಗೂ ಸಮನೇ ಆಗೋಯ್ತಲ್ಲ. ಯಾರು ಕೊಲಂಬೋ ಜಾತಿಗಳಿಗೆ ಅವ್ರ ಅಸ್ಪೃಶ್ಯರು ಅಲ್ಲದೆ ಇರೋರು ಸಮನಾದ ಮೀಸಲಾತಿ ಹಂಚ್ಕೊಂಡು ಇತ್ತ ಅಸ್ಪೃಶ್ಯ ದಲಿತರಿಗೂ ಮೋಸ ಆಗುತ್ತೆ, ಇತ್ತ ಅಲೆಮಾರಿಗಳಿಗೂ ಮೋಸ ಆಗುತ್ತೆ. ಆ ಥರದ್ದು ಇದೆ. ಇಲ್ಲಿ ಅರ್ಥ ಮಾಡ್ಕೋಬೇಕು ಸರ್. ನಾನು ಬಲಗೈ ಸಮುದಾಯದ ಒಬ್ಬರು ಹಿರಿಯ ನಾಯಕರ ಹತ್ರ ಇದೇ ತರ ಇದು ಮಾತನಾಡಿದೆ, ಸಂದರ್ಶನ ಮಾಡುವಾಗ ಕೇಳಿದೆ ಇದೇ ಪ್ರಶ್ನೆನ. ಸರ್, ಅಸ್ಪೃಶ್ಯತೆ ಎಲ್ಲಾ ಸಮುದಾಯಗಳು ಅನುಭವಿಸ್ತೇವೆ, ನೀವು ಒಳ ಮೀಸಲಾತಿ ಬೇಡ ಅಂತ ವಿರೋಧಿಸಿದ್ರೆ ನೀವು ಮತ್ತೆ ಅದೇ ಮೀಸಲಾತಿಗೆ ಹೋದ್ರೆ ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು ಪಡೆದಿರೋರು ಯಾರು? ಈಗ ನೀವೇ ಹೇಳ್ದಂಗೆ ಕೊಲಂಬೋ ಸಮುದಾಯಗಳು, ಮತ್ತೆ ನೀವು ಅವರೇ ಪಡಿಬೇಕು ಅಂತ ಆಶಿಸ್ತಿದ್ದೀರಾ ಅಂತ ಅವ್ರಿಗೆ ಕೇಳಿದೆ. ಅಲ್ಲ, ನಾನು ಅವ್ರಿಗೆ ಕೇಳಿದೆ, ಬಲಗೈ ಸಮುದಾಯದ ಒಬ್ರು ನಾಯಕರಿಗೆ ಕೇಳಿದೆ, ನಿಮಗೆ ಹಳೆ ಮೀಸಲಾತಿ ಬೇಕು. ಅವತ್ ಪ್ರತಿಭಟನೆಯಲ್ಲಿ ಅವ್ರು ಅದನ್ನ ಹೇಳಿದ್ರು. ಅವ್ರ ಸ್ವಾಮೀಜಿಗಳು, ಜ್ಞಾನಪ್ರಕಾಶ್ ಸ್ವಾಮೀಜಿಯಿಂದ ಹಿಡಿದು ವೇದಿಕೆ ಮೇಲೆ ಇದ್ದಂತ ದೊಡ್ಡ ದೊಡ್ಡ ಗಣ್ಯರು ಅದನ್ನ ಹೇಳಿದ್ರು, ಒಳ ಮೀಸಲಾತಿ ಬಿಸಾಕು, ಅಂಬೇಡ್ಕರ್ ಮೀಸಲಾತಿ ಸಾಕು ಅಂತ. ಹಂಗಂದ್ರೆ ನಿಮ್ಮ ಪ್ರಕಾರ ನೀವು ಹಳೆ ಮೀಸಲಾತಿಗೆ ಹೋಗ್ತೀರಾ ಅಂದ್ರೆ ನೀವು ಮತ್ತೆ ಆ ಕೊಲಂಬೋ ಸಮುದಾಯಗಳೇ ಈಗೇನು ಎಲ್ಲದರಲ್ಲೂ ಹೆಚ್ಚು ಪಡೆದೇವು ಅದಕ್ಕೆ ಹೋಗ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ? ಈಗ ಹೊಲೆ ಮಾದಿಗರು ಇವತ್ತು ಅನುಭವಿಸಿರುವ ಶೋಷಣೆಗಳು ಎಲ್ರಿಗೂ ಗೊತ್ತಿದೆ, ಅದೆಲ್ಲರೂ ಸಮಾನವಾಗಿ ಹಂಚ್ಕೊಬೇಕು ಅನ್ನೋದು ಎಲ್ರಿಗೂ ಇದೆ. ಹಂಗಂತ ನೀವು ಹೋಗ್ತೀರಾ ಅಂತ ನಾನು ಅವ್ರಿಗೆ ಅದೇ ಪ್ರಶ್ನೆ ಕೇಳಿದೆ. ಅವ್ರು ಅದಕ್ಕೆ ಇಲ್ಲ, ನಮಗೆ ಒಳ ಮೀಸಲಾತಿ ಪರವಾಗಿದ್ದೀವಿ ನಾವು, ಆದ್ರೆ ನಮಗೆ ಹೆಚ್ಚು ಬರಬೇಕು ಅಂತ ಅವ್ರಂದ್ರು. ಸರಿ, ಈಗ ಒಳ ಮೀಸಲಾತಿ ಪರವಾಗಿ ಅವರೇ ನಮ್ಗೆ ಹೆಚ್ಚು ಬರಬೇಕು ಅನ್ನುವಂಥ ಸಂಘರ್ಷವೇ ಈಗ ಉಳಿದಿಲ್ಲ. ಯಾಕಂದರೆ ಇಬ್ಬರಿಗೂ ಕೂಡ ಎಡಗೈ ಬಲಗೈ ಇಬ್ಬರಿಗೂ ಸಮಾನವಾಗಿ 5.25 5.25 ಕೊಟ್ಬಿಟ್ಟಿದೆ. ಆದರೆ ರಿಸರ್ವೇಷನ್ ಮೀಸಲಾತಿ ಇದೆಯಲ್ಲ, ಅದರ ಪಾಲು ಯಾರಿಗೆ ಹಂಚಿಕೆ ಆಗೋಯ್ತು ಅಂತ ಸರ್. ಫೇಕ್ SC ಜಾತಿ ಪತ್ರಗಳನ್ನು ತಗೊಂಡು ವೀರಶೈವ ಲಿಂಗಾಯತರು ಅಲ್ಲ, ವೀರಶೈವ ಜಂಗಮರು, ನಾವು ಬೇಡ ಜಂಗಮರು ಅನ್ನೋ ಹೆಸರಿನಲ್ಲಿ SC ಜಾತಿ ಪತ್ರ ತಗೊಂಡು ಲಕ್ಷಾಂತರ ಜನ ಬಂದ್ಬಿಟ್ಟವ್ರೆ ಸರ್. ಈಗ MP ರೇಣುಕಾಚಾರ್ಯ ಇದನ್ನಲ್ಲ, ರೇಣುಕಾಚಾರ್ಯರ ಮಗಳೇನೇ ಸುಳ್ಳು SC ಜಾತಿ ಪತ್ರ ತಗೊಂಡಿದ್ದಾರೆ ಅಂತಂದರೆ ಯೋಚನೆ ಮಾಡಬೇಕು, ಈ ಸಮಾಜಕ್ಕೆ ಎಷ್ಟು ಮಣ್ಣೆರಚುತ್ತವ್ರೆ ಅಂತ. ರೇಣುಕಾ ಪ್ರಸಾದನ ಅಣ್ಣನೇನೆ ಇಂಥ ಫೇಕ್ ಸುಳ್ಳು ಏನು ಸರ್ಟಿಫಿಕೇಟ್ಗಳ ಸರ್ದಾರ ಕೊಡಿಸೋದಕ್ಕೆ ಸಂಘಟನೆಗಳು ಮಾಡಿಕೊಂಡು, ಏನು ಬೇಡ ಜಂಗಮ ಸಂಘಟನೆ ಮಾಡಿಕೊಂಡು ಅವರೊಂದು ಕಡೆಗೆ ನಾವು ವೀರಶೈವ ಲಿಂಗಾಯತರು ಅಂತ ಹೇಳ್ಕೊಂತಾರೆ, ಒಂದು ಕಡೆ ಬೇಡ ಜಂಗಮ ಅಂತ ಹೇಳ್ಕೊಳ್ತಾರೆ, ಒಂದು ಕಡೆ ಬ್ರಾಹ್ಮಣರು ವೀರಶೈವ ಬ್ರಾಹ್ಮಣರು ಅಂತ ಹೇಳ್ತಾರೆ. ಏನು ಸರ್ ಇದು? ಎಷ್ಟು ಲಕ್ಷಾಂತರ ಜನ ಈ ಥರ SCಗಳಿಗೆ ಮೋಸ ಮಾಡ್ತಾ ಇದ್ದಾರೆ, ವೀರಶೈವ ಜಂಗಮರು ಮೋಸ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಎಷ್ಟೋ ಜಾತಿ ಬೇರೆಯವರು ಫೇಕ್ ಜಾತಿ ಪತ್ರಗಳನ್ನು ತಗೋತವ್ರು. ಉದಾಹರಣೆಗೆ ಕುರುಬರು, ಆ ಕುರುಬರು ಗೊಂಡ್ರು ರಾಜಗೊಂಡ್ರು ಅನ್ನೋ ಹೆಸರಿನಲ್ಲಿ ಸರ್ ಸುಳ್ಳು ಜಾತಿ ಪತ್ರಗಳನ್ನು ತಗೊಂತಾವ್ರೆ. ಸುಮಾರು ಇವುಗಳು ತನಿಖೆ ಆಗಬೇಕು.
ಈ ಸುಳ್ಳು ಜಾತಿ ಪತ್ರಗಳನ್ನ ತನಿಖೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಇಂಟಿ ಪೇರ್ಲು ಅಂತೀವಿ, ಅಂದರೆ ಕುಲಪೆದ್ದಲು ಅಂತಲೂ ಹೇಳ್ತಾರೆ. ಆ ಇಂಟಿ ಪೇರ್ಲು, ಕುಲಪೆದ್ದಲು, ಆಮೇಲೆ ಮಾಂಸಾಹಾರ, ಈ ಆಚಾರ ವಿಚಾರಗಳಿದಾವಲ್ಲ ಸರ್, ಅವರ ಬೆಡಗು ಬಳಿಗಳು, ಅವುಗಳ್ನ ಹೇಳಿದರೆ ಸಾಕು. ಈಗ ಇವರು 12 ಮಠ, ಕಲ್ಲು ಮಠ, 0 ಮಠ, ಅಂಥ ಮಠ, ಇಂಥ ಮಠ ಅಂತ ಗಚ್ಚಿನ ಮಠ ಹಂಗೆ ಹೆಸರುಗಳು ಇಟ್ಕೊಂಡಿರ್ತಾರೆ. ಯಾರೋ ವೀರಶೈವರು ಅಂತ ಮಠ ಅನ್ನೋ ಹೆಸರುಗಳೇ ಇಲ್ಲ ಇವ್ರಿಗೆ. ಬೇಡ ಜಂಗಮರಿಗೆ, ಬೇಡ ಜಂಗಮ, ಬುಡಗ ಜಂಗಮ ಎರಡು ಒಂದೇನೇ. ಅದು ಹೌದು, ಒಂದು ಜಾತಿ ಆಯಿತು. ಬುಡಗ ಜಂಗಮ ಅನ್ನೋ ಹೆಸರಿಗೆ ಮಾತ್ರ ಕೊಟ್ಬಿಡಿ, ಬೇಡ ಜಂಗಮ ಅನ್ನೋ ಹೆಸರಿಗೆ ಇದು ಬೇಡ ಜಂಗಮ ಅದು ಬದಲಿ ಹೆಸರು ಬುಡಗ ಜಂಗಮರಿಗೆ. ಆ ಏನೋ ಬೇಡ ಜಂಗಮ ಕರ್ನಾಟಕದಲ್ಲಿ ಇಲ್ಲ ಅಂತ ಘೋಷಣೆ ಮಾಡಿಬಿಡಿ, ಬರೀ ಬುಡಗ ಜಂಗಮ ಹೆಸರಿನಲ್ಲಿ ಕೊಡ್ರಿ. ಆ ವೀರಶೈವ ಜಂಗಮರು ಬೇಡ ಜಂಗಮರಾಗೋಕ್ಕೆ ಸಾಧ್ಯನೇ ಇಲ್ಲ. ಅವರು ಬೇಡುವ ಜಂಗಮರು ಅಂತ ಹೇಳ್ಬಿಟ್ಟು ಬೇಡ ಅನ್ನೋದಕ್ಕೆ ಡೂ ಸೇರಿಸ್ಕೊಂಡ್ಬಿಟ್ಟು ಪ್ರತ್ಯಯನ ನಾವು ಬೇಡ್ತೀವಿ, ನಾವು ಬೇಡುವ ಜಂಗಮರು ಅಂತ ಸುಳ್ಳುಗಳನ್ನ ಹೇಳ್ಕೊಂಡು ದೊಡ್ಡ ಮೋಸ ಮಾಡ್ತಾ ಇದ್ದಾರೆ. ಇಂಥದ್ದು ದೊಡ್ಡ ಜಾಲ ಇದೆ. ಆ ಜಾಲನ ಸರ್ಕಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ರ ವಿರುದ್ಧ ಧ್ವನಿ ಎತ್ತಿದ್ರು. ಅದು ಸರ್ಕಾರ, ನಮ್ಮ ಸರ್ಕಾರಗಳು ಇದಕ್ಕೋಸ್ಕರ ಅಧ್ಯಯನ ಸಮಿತಿಗಳು ಮಾಡಿಕೊಂಡು ಆ ಥರ ಲಿಂಗಾಯತರಿಂದ ಮತ್ತು ವೀರಶೈವರಿಂದ ಎಲ್ಲ ಒಟ್ಟು ಕುಟುಂಬಗಳೇನಿದ್ದಾವೆ, ಒಟ್ಟು ಕುಟುಂಬಗಳ ಜಾತಿ ಪರಿಶೀಲನೆ ಮಾಡಬೇಕು. ಜಾತಿ ಪತ್ರ ಪರಿಶೀಲನಾ ಸಮಿತಿಗಳನ್ನು ಮಾಡಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದಾಗ ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರಿಗೆ ಎಷ್ಟೋ ಉದ್ಯೋಗಗಳೆಲ್ಲ ಅವರಿಗೆಲ್ಲ ಸೇರ್ಕೊಂಡ್ಬಿಟ್ಟವ್ರೆ ಸರ್. ನನ್ನ ಪ್ರಶ್ನೆ ಅವ್ರ ಕುಲಾಚಾರಗಳು, ಕುಲದೈವಗಳು ಎಲ್ಲ ಬರಬೇಕು. ಓಕೆ, ನನ್ನ ಪ್ರಶ್ನೆ ಬೇರೆ ಇತ್ತು, ಇರ್ಲಿ, ತೊಂದರೆ ಇಲ್ಲ. ಅಂದ್ರೆ ನನ್ನ ಪ್ರಶ್ನೆ ಆಮೇಲೆ ಈ ಪ್ರಶ್ನೆ ಮತ್ತೆ ಕೇಳ್ತೀನಿ. ಪ್ರಭಾಕರ್ ಸರ್, ಕಳೆದ ಬಾರಿ ಏನು 6-6-5 ಬಂದ ತೀರ್ಪು ಬಂದಾಗ, ಅಂದರೆ ಏನು ಕ್ಯಾಬಿನೆಟ್ ಹೇಳಿದಾಗ ನೀವು ಕೋರ್ಟಿಗೆ ಹೋದ್ರಿ. ಸೊ ಅವಾಗ ರಾಜ್ಯ ಸರ್ಕಾರ ಬ್ಲೇಮ್ ಮಾಡಿದ್ದು ಅಲೆಮಾರಿಗಳನ್ನು. ಅವಾಗ 56,000 ಹುದ್ದೆಗಳು ಕಾಲ್ಫಾರ್ಮ್ ಮಾಡಲಿ ಇರೋದಕ್ಕೆ, ಅದನ್ನ ತಡೆ ಹಿಡಿಯೋದಕ್ಕೆ ಅಲೆಮಾರಿಗಳೇ ಕಾರಣ. ಅಂದರೆ ಇಡೀ ಒಳ ಮೀಸಲಾತಿಯ ಪ್ರಕ್ರಿಯೆಯಲ್ಲಿ ಅಲೆಮಾರಿಗಳು ಇವತ್ತು ಕೋರ್ಟಲ್ಲಿದ್ದಾರೆ. 15-17% ಏನೋ ಒಂದು ವಿಚಾರ, ಜೊತೆಗೆ ಇದು ವಿಚಾರ ಹೋಗಿ. ಸೊ ಈ ಬಾರಿಯ ತೀರ್ಪು ಬಂದಿದೆ. ಈ ತೀರ್ಪು ಏನು ಮಾಡ್ತೀರಾ ಸರ್? ಸರ್, ನಾವು ಏಕಾಏಕಿ ಕೋರ್ಟ್ಗೆ ಹೋಗಲಿಲ್ಲ. 2025 ಆಗಸ್ಟ್ 19ನೇ ತಾರೀಕು ಕ್ಯಾಬಿನೆಟಲ್ಲಿ ಒಂದು ಡಿಸಿಷನ್ ಆಯಿತು, 6-6-5 17%ಗೆ. ಅದಾದ ತಕ್ಷಣ ನಾವು ಆಗಸ್ಟ್ 21-22ನೇ ತಾರೀಕು ಮುಖ್ಯಮಂತ್ರಿಗಳನ್ನ ನೇರ ಭೇಟಿ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿಗಳಿಗೆ ಅಲೆಮಾರಿ ಮುಖಂಡರನ್ನ ಭೇಟಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ನಾವು ಹೋಗಿ ಭೇಟಿ ಮಾಡಿ ನಮ್ಮ ಅಹವಾಲುಗಳನ್ನ ಹೇಳ್ಕೊಂಡ ತಕ್ಷಣ ಅವ್ರು ಹೇಳಿದ್ದೇನು, ಎಲ್ಲ ಪೇಪರಲ್ಲೂ ಬಂದಿದೆ, ಇದು ಎಲ್ಲ ದೃಶ್ಯ ಮಾಧ್ಯಮದಲ್ಲೂ ಇದೆ, ಮುದ್ರಣ ಮಾಧ್ಯಮದಲ್ಲೂ ಇದೆ. ಅವ್ರು ಹೇಳಿದ್ದಿಷ್ಟೇ, ನಾವು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ರಾಜಕೀಯ ತೀರ್ಮಾನ, ಬಲಾಢ್ಯರ ಒತ್ತಡ ನನ್ನ ಮೇಲಿತ್ತು, ನಾನು ಅಲೆಮಾರಿಗಳಿಗೆ ನ್ಯಾಯ ಒದಗಿಸೋಕ್ಕಾಗಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು. ಮುಖ್ಯಮಂತ್ರಿಗಳ ಬಾಯಿಂದ ನಾನು ಅವತ್ತಿದ್ದೆ, ನಾನೇ ಮುಖ್ಯವಾಗಿ ಮಾತಾಡಿದ್ದೆ ಅವತ್ತು ಮುಖ್ಯಮಂತ್ರಿಗಳ ಜೊತೆಗೆ. ಇದು ರಾಜಕೀಯ ನಿರ್ಧಾರ, ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಅಂದರು. ಇದು ಎಲ್ಲ ಪ್ರಜಾವಾಣಿಯಿಂದ ಹಿಡ್ಕೊಂಡು ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಇದು ನಾನೇ ಸ್ವತಃ ಅಲ್ಲಿದ್ದವನು, ಅವ್ರು ಹೇಳ್ತೀನಿ ಕೇಳಿಸ್ಕೊಂಡ್ರು, ಜೀವಂತ ಸಾಕ್ಷಿ. ಆವಾಗ ನಾವೇನು ಮಾಡಿದ್ವಿ, ಕೋರ್ಟಿಗೆ ಹೋದರೆ 35 ವರ್ಷದ ಈ ಸುದೀರ್ಘ ಹೋರಾಟ ಎಡಗೈ ಸಮುದಾಯ ಮಾಡಿದ್ದು ನಿಂತೋಗುತ್ತೆ. ಯಾಕಂದರೆ ಇದು ಅನ್ಯಾಯ ಮಾಡಿದೆ ಸರ್ಕಾರ. ಅಲೆಮಾರಿಗಳಾದ ನಾವು ಈ 35 ವರ್ಷದ ಹೋರಾಟವನ್ನು ನಾವು ಗೌರವಿಸ್ಬೇಕು. ನಾವು ನೆಗೋಷಿಯೇಷನ್ ಮಾಡೋಣ, ಪ್ರತಿಭಟನೆ ಮಾಡೋಣ. ನಾವು ಇದ್ದಕ್ಕಿದ್ದಕ್ಕೆ ಕೋರ್ಟ್ಗೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿ ಮತ್ತೆ ಮುಖ್ಯಮಂತ್ರಿಗಳನ್ನ ಅಪ್ರೋಚ್ ಮಾಡಿದ್ವಿ. ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಅಂತ ಏನಾದರೂ ಒಂದು ಶಬ್ದ ಕೇಳಿದರೆ ಸಿಡಿಮಿಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗೋದು. ಅದು ಯಾಕಾಗಿ ನಿರ್ಮಾಣ ಆಯಿತು, ಯಾರು ನಿರ್ಮಾಣ ಮಾಡಿದ್ರು ಗೊತ್ತಿಲ್ಲ, ಇವತ್ತಿನವರೆಗೂ ನಿಗೂಢವಾಗಿದೆ. ಇವತ್ತು ಸಿದ್ದರಾಮಯ್ಯವ್ರನ್ನ ನಾವೇನಂತೀವಿ, ಸಮಾಜವಾದಿ, ಲೋಹಿಯಾವಾದಿ, ಸಾಮಾಜಿಕ ನ್ಯಾಯದ ಹರಿಕಾರ, ಅಹಿಂದ್ ವರ್ಗಗಳ ದೊಡ್ಡ ನಾಯಕರು. ಆಮೇಲೆ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒಂದು ಪರ್ಯಾಯ ಹೆಸರೇ ಸಿದ್ದರಾಮಯ್ಯ. ದೇವರಾಜ ಅರಸು ಅವ್ರ ನಂತರದ ನಾಯಕ. ನಾವ್ಯಾರು ಕಾಂಗ್ರೆಸ್ ಪಕ್ಷದವರಾಗಿರಲಿಲ್ಲ. ಸಿದ್ದರಾಮಯ್ಯನವರ ಫ್ಯಾಕ್ಟ್ರ್ ಒಂದು ಕಾರಣಕ್ಕೋಸ್ಕರ ಎಲ್ಲ ಪರಿಶಿಷ್ಟ ಜಾತಿಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರು, ಹಿಂದುಳಿದವರು ಓಟ್ ಹಾಕಿದ್ದಕ್ಕೆ 136-140 ಸೀಟ್ ಬಂದಿದೆ ಇವತ್ತು. ಹೌದು ಅಲ್ವಾ? ಇದು ನಮ್ಮ ಪಾಲು ಇದೆ, ಅಲೆಮಾರಿಗಳ ಪಾಲು ಇದೆ. ಯಾಕೆಂದರೆ ಅಲೆಮಾರಿಗಳು ಏನೂ ತಗೊಳ್ದಂಗೆ ಓಟ್ ಹಾಕ್ತಾರೆ ಪ್ರತಿ ವರ್ಷ. ಅವ್ರಿಗೇನು ಸೌಲಭ್ಯ ಜೀರೋ. ಬಟ್ ನ್ಯಾಷನಲ್ ಕರ್ತವ್ಯ ಮಾಡಲೇಬೇಕು, ರಾಷ್ಟ್ರೀಯ ಕರ್ತವ್ಯ ಯಾವುದು? ಓಟ್ ಹಾಕೋದು. ನಾನು ಇದೇ ಪ್ರಶ್ನೆನ ಅಲೆಮಾರಿಗಳ ಸಂಘಟನೆ ಮುಖಂಡರಿಗೆ ಕೇಳಿದೆ, ಸರ್ ನಿಮ್ಮ ಹತ್ರ ಒಂದು ವೋಟ್ ಬ್ಯಾಂಕ್ ಇಲ್ಲ ಅಂತ. ಅವ್ರು ಅಂದರು, ನಮ್ಮ ಹತ್ರ ಗೆಲ್ಲಿಸ್ಲಿಕ್ಕೆ ವೋಟ್ ಬ್ಯಾಂಕ್ ಇಲ್ಲದೆ ಇರ್ಬೋದು, ಸೋಲಿಸ್ಲಿಕ್ಕೆ ಅಂತ ವೋಟ್ ಬ್ಯಾಂಕ್ ಇದೆ ಸರ್. ನಾವು ಖಂಡಿತ ಸೋಲಿಸ್ಬೋದು, ನಮ್ಮ ಹತ್ರ ಸೋಲಿಸುವ ತಾಕತ್ತಿದೆ, ಗೆಲ್ಸಕ್ಕಾಗದೆ ಇರ್ಬೋದು ಅಂತ ಅಂದ್ರು. ಅದಾಯ್ತಲ್ಲ. ಅದಾದಮೇಲೆ
ನಾವು ಎಲ್ಲರ ಜೊತೆಗೂ ನೆಗೋಷಿಯೇಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಂದವರು ಎಡಗೈ ಸಮುದಾಯದ ಸಂಘಟನೆಯವರು, ಅಂಬಣ್ಣ ಅರವಲಿಕರಾಗಿರ್ಬೋದು, ಎಸ್ ಮಾರಪ್ಪ ಆಗಿರ್ಬೋದು, ಕೌತಾಳರಾಗಿರ್ಬೋದು, ಇಡೀ ಎಡಗೈ ಸಮುದಾಯ ಅವರಿಗೆ ಸಿಕ್ಕ ಪಾಲನ್ನು ಸಂಭ್ರಮಿಸದೆ ನಮ್ಮ ಜೊತೆ ನಿಂತ್ಕೊಂಡ್ರು. ಅವರು ನಮ್ಮ ಜೊತೆ, ಅವರು ಸರ್ಕಾರದ ಜೊತೆಗೆ, ಯಾಕಂದರೆ ಅಲೆಮಾರಿಗಳು ವಿಧಾನಸೌಧ ಕತ್ರಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನಾನೇನೋ ಒಂದು ವಿಶ್ವವಿದ್ಯಾಲಯದಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡ್ತೇನೆ, ನನಗೆ ಯಾರೋ ಸ್ನೇಹಿತರು ಒಳಗೆ ಕರ್ಕೊಂಡು ಹೋಗ್ಬೋದೇ ಹೊರತು ಅಲೆಮಾರಿಗಳಿಗೆ ವಿಧಾನಸೌಧದಲ್ಲಿ ಪ್ರವೇಶ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಅವರು ಹೌದು ಸರ್. ಏನಕ್ಕೆ ಹೋಗ್ತಾರೆ? ಅವರು ಬೀದಿಗಳಲ್ಲಿ ಇರ್ತಕ್ಕಂಥವ್ರು. ಅವರು ನೆಗೋಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಸರ್ಕಾರ ಬಗ್ಲಿಲ್ಲ. ಅವ್ರ ಲೆಕ್ಕ ಇಷ್ಟೇ, ಅಲೆಮಾರಿಗಳು ಏನು ಮಾಡೋಕ್ಕೆ ಸಾಧ್ಯ ಇದೆ? ಏನು ಮಾಡಲ್ಲ ಅವರು. ನಾವು ಕೊಟ್ಟ ತೀರ್ಮಾನ ಒಪ್ಕೋತಾರೆ ಅಷ್ಟೆ ಅನ್ನುವ ಒಂದು ನಿರ್ಲಕ್ಷ್ಯ ಇತ್ತು ಅವರಿಗೆ. ಸೆಪ್ಟೆಂಬರ್ 3ನೇ ತಾರೀಕು ನಾವು ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿದ್ವಿ. ಯಾರೂ ಊಹೆ ಮಾಡಿರಲಿಲ್ಲ, ಯಾರ್ಯಾರು ಊಹೆ ಮಾಡಿರಲಿಲ್ಲ ಅಷ್ಟು 1000 ಜನ ಸೇರ್ತಾರೆ ಅಂತ. ನಾವು ಊಹೆ ಮಾಡಿರಲಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 2,000 ರಿಂದ 3,000 ಜನ ಸೇರ್ಬೋದು ಅಂತ. 15,000 ಜನ ಸೇರಿದರು. ಎಲ್ಲ ವೇಷಗಳನ್ನ ಹಾಕೊಂಡ್ಬಂದಿದ್ರು. ಎಲ್ಲ ವೇಷಗಳನ್ನ ಹಾಕೊಂಡು ಬಂದು ನೀವೆಲ್ಲ ಗಮನಿಸಿದಿರಿ. 15,000 ಜನ, ಒಂದು ಮ್ಯಾಸಿವ್ ಕ್ರೌಡ್ ಅವತ್ತು ಬಂದದ್ದು. ಅಲ್ಲಿ ನಾವು ಆ ಪ್ರತಿಭಟನೆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಮಾತಾಡಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡೋಂಥದ್ದೇ ನಮ್ಮ ಕಲ್ಪನೆಯಲ್ಲಿರಲ್ಲ, ಈಗಲೂ ಇಲ್ಲ. ಸಿದ್ದರಾಮಯ್ಯನ ವಿರುದ್ಧ ಏನಾದರೂ ನಾವು ಮಾತಾಡ್ಬೇಕಂದ್ರೆ ಆಗಲ್ಲ, ಈಗಲೂ ಆಗಲ್ಲ. ಅವತ್ತು ನಾವು ಯಾವ ಸಮುದಾಯಗಳನ್ನು ನಾವು ದೂಷಣೆ ಮಾಡಲಿಲ್ಲ. ಅವ್ರಿಗೆ ಹೆಚ್ಚು ಕೊಟ್ಟರೆ ನಮಗೆ ಕೊಡಲಿಲ್ಲ ಅಂತ ನಾವು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ. ನಮಗೆ ಕೇಳಿದ್ದಿಷ್ಟೇ, ನಮಗೆ ನೀವು ಸರಿಯಾದ ಪಾಲನ್ನು ಕೊಟ್ಟಿಲ್ಲ, ನಮಗೆ ಸರಿಯಾದ ಪಾಲು ಕೊಡಿ, ಉಳಿದ್ರಿಗೆಲ್ಲ ನೀವು ಎಷ್ಟಾದರೂ ಕೊಡಿ, ನಾವೇನು ಕೇಳಿದ್ವಿ, ಡಿಮ್ಯಾಂಡ್ ಮಾಡಿದ್ವಿ ಅದನ್ನು ಕೊಡಿ ಅಂತ. ಸೆಪ್ಟೆಂಬರ್ 3ನೇ ತಾರೀಕು ಅವತ್ತು ಅಷ್ಟು 1000 ಜನ, ಭಿಕ್ಷೆ ಬೇಡಿ ಬಂದಂಥ ಜನನೇ ಅಲ್ಲಿ ಅಧಿಕವಾಗಿದ್ದವರು. ಹತ್ತತ್ರ 10,000 ಜನಕ್ಕೆ ಬಸ್ ಚಾರ್ಜ್ ಇಲ್ಲದೆ ಇರತಕ್ಕಂಥ ಜನ ಅವತ್ತು ಬಂದಿದ್ರು. 15,000 ಜನ. ಮಳೆ ಸುರಿಯಿತು, ಯಾರೂ ಬರಲಿಲ್ಲ. ಸರ್ಕಾರದ ಕಡೆಯಿಂದ ಒಬ್ಬ ಅಧಿಕಾರಿಯು ಬಂದು ನೀವು ನಮ್ಮ ಅಹವಾಲು ನಿಸ್ಕೊಳ್ಳೋಕೆ ಬರಲಿಲ್ಲ ಯಾರು. ಕೊನೆಗೆ ಇದೇ ಅಂಬಣ್ಣ ಮತ್ತು ಕೌತಾಳರು ಮುಖ್ಯಮಂತ್ರಿ ಆಫೀಸನ್ನು ಸಂಪರ್ಕ ಮಾಡಿ ಏನಾದರೂ ಬರ್ರಿ ಅಂತ ಕರೆದ್ರೆ, ಆವತ್ತು ಇಲ್ಲಿ ಸುರಿತಾ ಇದೆ ಮಳೆ, ಹಸ್ಕೊಂಡಿದ್ದಾರೆ ನಮ್ಮೆಲ್ಲ ಅಲೆಮಾರಿಗಳು. ಮುಖ್ಯಮಂತ್ರಿಗಳು ಯಾವ ಮೀಟಿಂಗಲ್ಲಿದ್ದರು ಗೊತ್ತಾ? ಅವತ್ತು ಅವ್ರ ಹೋಮ್ ಆಫೀಸಲ್ಲಿ ಅಂಜನಾದ್ರಿ ಬೆಟ್ಟವನ್ನು 500 ಕೋಟಿ ರೂಪಾಯಿ ವೆಚ್ಚ ಮಾಡಿ ಹೆಂಗೆ ಅಭಿವೃದ್ಧಿ ಮಾಡಬೇಕು ಅನ್ನುವ ಒಂದು ಮೀಟಿಂಗಲ್ಲಿದ್ದರು. ಅಲೆಮಾರಿಗಳಲ್ಲಿ ಬೀದಿಲಿದ್ದರೆ ಅಂಜನಾದ್ರಿ ಬೆಟ್ಟವನ್ನು 500 ಕೋಟಿ ಖರ್ಚು ಮಾಡಿ ಹೆಂಗೆ ಅಭಿವೃದ್ಧಿ ಮಾಡ್ಬೇಕು ಅಂತ ನಮ್ಮ ಮೀಟಿಂಗಲ್ಲಿದ್ದರು ಸಿದ್ದರಾಮಯ್ಯನವರು. ಇದು ನಮ್ಮ ಸಾಮಾಜಿಕ ನ್ಯಾಯದ ಪರಿಸ್ಥಿತಿ. ಅವತ್ತು ಆ ಮಳೆ ಸುರಿತಾ ಇತ್ತು, ಅಲೆಮಾರಿಗಳು ಹತ್ತರು. ಅವ್ರ ಕಣ್ಣೀರು ಯಾರಿಗೂ ಕಾಣಿಸಿಲ್ಲ, ಯಾಕಂದ್ರೆ ಮಳೆ ಬರ್ತಾ ಇತ್ತಲ್ಲ. ಮಳೆ ನೀರು ಜೊತೆಗೆ ಆ ಕಣ್ಣೀರು ಹೊಂಟೋದು, ಯಾರು ಬರಲಿಲ್ಲ ಸರ್. ಹೌದು. ಮತ್ತೆ ನಾವು ಕೋರ್ಟ್ಗೆ ಹೋಗ್ಕೂಡುದು ಅಂತ ತೀರ್ಮಾನ ಮಾಡಿದ್ವಿ. ಕೋರ್ಟ್ಗೆ ಹೋಗೋದು ಬೇಡ ಅನ್ನೋದು ಒಂದೇ ಒಂದು ಕಾರಣ. ಇವತ್ತು ಎಲ್ಲ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ, 35 ವರ್ಷದ ಅಖಂಡ ಹೋರಾಟ ಏನಿತ್ತು ಕರ್ನಾಟಕದಲ್ಲಿ ಎಡಗೈ ಸಮುದಾಯ ಕಟ್ಕೊಂಡ್ಬಂದಿತ್ತು, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ನಮಗೆ ಅನ್ಯಾಯ ಮಾಡಿದೆ, ಬಟ್ ದಾರಿ ಇದೆ, ಇನ್ನು ನೆಗೋಷಿಯೇಟ್ ಮಾಡೋಣ. ಹೋರಾಟ ಇದ್ದೇ ಇದೆ, ಬೀದಿ ಹೋರಾಟ ಇದೆ, ನೆಗೋಷಿಯೇಟ್ ಮಾಡೋಣ. ಕೋರ್ಟಿಗೆ ಹೋದರೆ ಇದು ನಿಲ್ಲಲ್ಲ ಅನ್ನೋದು ನಮಗೆ ಗೊತ್ತಿತ್ತು. ಈ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ, ಜಸ್ಟ್ ವಿ ವೆಂಟ್ ಆನ್ ನೆಗೋಷಿಯೇಟಿಂಗ್ ದ ಥಿಂಗ್ಸ್. ನಾವು ಇವ್ರ ಜೊತೆಗೆ ಮಾತುಕತೆ, ಸಂಧಾನ, ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ವಿ. ಮಾಡಲಿಲ್ಲ. ಕೊನೆಗೆ ನಮ್ಮನ್ನು ಯಾರು ಕೇರೆ ಮಾಡಲಿಲ್ಲ, ಒಳಗೂ ಬಿಟ್ಕೊಳ್ಳಿಲ್ಲ ನಮ್ಮನ್ನು. ಯಾವ ಮಂತ್ರಿನೂ ಬಂದು ನಮ್ಮನ್ನು ಮಾತಾಡಿಸಲಿಲ್ಲ, ಮುಖ್ಯಮಂತ್ರಿನೂ ನಮ್ಮನ್ನು ಮಾತಾಡಿಸಲಿಲ್ಲ. ಕೊನೆಗೆ ನಾವೇನು ಮಾಡಿದ್ವಿ, ಒಳ ಮೀಸಲಾತಿಯನ್ನು ಹಂಚುವ ಅಧಿಕಾರ ಇರೋದೇ ಹೊತ್ತು ರಾಜ್ಯ ಸರ್ಕಾರಕ್ಕೆ. ಇಲ್ಲಿ ರಾಜ್ಯ ಸರ್ಕಾರ ಯಾವ ಪಕ್ಷದ ಕೈಯಲ್ಲಿದೆ? ಕಾಂಗ್ರೆಸ್ ಪಕ್ಷದ ಕೈ. ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿ ಭೇಟಿ ಮಾಡೋಣ. ರಾಹುಲ್ ಗಾಂಧಿಯವರು ಎಲ್ಲ ಕಡೆ, ಎಲ್ಲ ಮೀಟಿಂಗ್ಗಳಲ್ಲೂ, ಎಲ್ಲ ಸಭೆಗಳಲ್ಲೂ ಸಂವಿಧಾನದ ಒಂದು ಕೆಂಪು ಪ್ರತಿ ಇಟ್ಕೊಂಡು ಎಲ್ಲ ಕಡೆ ಭಾಷಣ ಮಾಡ್ತಾರೆ. ಎಲ್ಲ ಕಡೆ ಬೀದಿನಲ್ಲಿ ಸಂವಿಧಾನ ಅದು ಎಲ್ಲ ಹೇಳ್ತಾರೆ. ನಮಗೆ ಅವ್ರ ಕಡೆಯಿಂದ ನ್ಯಾಯ ಸಿಗ್ಬೋದಂತ ನಾವೇನು ಮಾಡಿದ್ವಿ, ಇಲ್ಲಿಂದ ನಾವು ಡೆಲ್ಲಿಗೆ ಹೋದ್ವಿ. ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಸರಿಸುಮಾರು 15,000 ಪೋಸ್ಟ್ ಕಾರ್ಡ್ಗಳನ್ನು ರಾಹುಲ್ ಗಾಂಧಿ ಅವರಿಗೆ ಬರೆದ್ವಿ. ಕರ್ನಾಟಕದ ಬುದ್ಧಿಜೀವಿಗಳು, ಆಕ್ಟಿವಿಸ್ಟ್ಗಳು 150 ಜನ ಇಲ್ಲಿಂದ ಪತ್ರ ಬರೆದರು. ಆದರೆ ಸಿಸ್ಟಮ್ ಹೆಂಗಿತ್ತು ಅಂತಂದರೆ, ರಾಹುಲ್ ಗಾಂಧಿಯವರ ನಾವು ಮೇಲ್ ಮಾಡಿದ್ವಿ, ಸಾವಿರಾರು ಮೇಲ್ಗಳೋಗಿದ್ವು. ಕಾಂಗ್ರೆಸ್ ಹೆಡ್ ಆಫೀಸ್ಗೆ ಹೋಗಿದ್ವಿ, ಎಲ್ಲ ಕಡೆ ಮೇಲ್ ಮಾಡಿದ್ವಿ. ಒಂದು ಮೇಲೂ ರಾಹುಲ್ ಗಾಂಧಿ ತಲುಪಕ್ಕೆ ಬಿಡಲಿಲ್ಲ. 15,000 ಪೋಸ್ಟ್ ಕಾರ್ಡ್ಗಳು ನಾವೇನು ಬರೆದಿದ್ವಿ, ಒಂದು ಪೋಸ್ಟ್ ಕಾರ್ಡು ರಾಹುಲ್ ಗಾಂಧಿಗೆ ತಲುಪಕ್ಕೆ ಬಿಡಲಿಲ್ಲ. ಈ 150 ಏನು ಪತ್ರಗಳು ಬರೆದಿದ್ರು ಬುದ್ಧಿಜೀವಿಗಳು, ಅವು ಯಾವ ಪತ್ರಗಳು ಅವರಿಗೆ ತಲುಪಿಲ್ಲ. ನಾವು ಸೆಪ್ಟೆಂಬರ್ 30ನೇ ತಾರೀಕು ಡೆಲ್ಲಿಗೆ ಹೋದ್ವಿ. ಡೆಲ್ಲಿಗೆ ಹೋಗಿ
1ನೇ ತಾರೀಕೆಲ್ಲ ಸಿದ್ಧತೆ ಮಾಡ್ಕೊಂಡು 2ನೇ ತಾರೀಕಲ್ಲಿ ಪ್ರತಿಭಟನೆ ಮಾಡಿದ್ವಿ. ಹೌದು, ಗಾಂಧಿ ಜಯಂತಿ ಅವತ್ತು, ಗಾಂಧಿ ಜಯಂತಿ ದಿನ. ಹೌದು. ಆದರೆ ಕಾಂಗ್ರೆಸ್ ಹೆಡ್ ಆಫೀಸಲ್ಲಿ ಯಾರು ದಿಕ್ಕಿರಲಿಲ್ಲ ಅವತ್ತು. ಇಬ್ಬರು AICC ಕಚೇರಿ, ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಬಿಟ್ಟರೆ ಅಲ್ಲಿ ಯಾರೂ ಇರಲಿಲ್ಲ. ಇವತ್ತು ಕಾಂಗ್ರೆಸ್ ಯಾವಕ್ಕೆ ಸ್ಥಿತಿಗೆ ಬಂದಿದೆ ಗೊತ್ತಾ? ಜನಸಾಮಾನ್ಯರು, ಅದು SC ST OBCಗಳು ಇವರು ಹೆಂಗಿದ್ರು ನಮಗೆ ಓಟ್ ಹಾಕ್ತಾರೆ ಅನ್ನುವ ನಿರ್ಲಕ್ಷ್ಯ ಅವತ್ತು ಯಾರೂ ಇರಲಿಲ್ಲ. ಯಾರೋ ಒಬ್ಬ ಅಭಿಷೇಕ್ ದತ್ ಅಂತ ಒಬ್ಬ ಸೆಕ್ರೆಟ್ರಿ ಅವ್ರು ಬಂದು ನಮ್ಮ ಮನವಿ ಪತ್ರ ತಗೊಂಡ್ರು, ಹೊರಟೋದ್ರು. ನಾನು ಇದನ್ನು ರಿಪೋರ್ಟ್ ಮಾಡ್ತೇನೆ. ಇದಾಯಿತು. ಆವಾಗೇನಾಯಿತು, 15 ದಿನಗಳ ಕಾಲ ನಾವು ಅಲ್ಲಿ ಉಳಿದ್ವಿ ಡೆಲ್ಲಿನಲ್ಲಿ. ನಾವು ಡೆಲ್ಲಿನಲ್ಲಿ ಇರುವಷ್ಟು ಕಾಲದಲ್ಲಿ ಸರ್ಕಾರ ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಯಾವ ಒಬ್ಬ ಪ್ರತಿನಿಧಿಯೂ ಬಂದು ನಮ್ಮನ್ನು ಸಂಪರ್ಕ ಮಾಡಲಿಲ್ಲ, ನಮ್ಮ ಅಳಲೇನು ಅಂತ ಕೇಳಲಿಲ್ಲ. ಹೌದು. ಅಷ್ಟು ದಿನಗಳವರೆಗೂ ನಾವಿಲ್ಲಿಂದ ಹೋಗಿರುವ, ಕರ್ನಾಟಕದಿಂದ ಹೋಗಿರುವ ನೂರಾರು ಜನ ಅಲೆಮಾರಿಗಳು ಅವರವರ ವೇಷಗಳಲ್ಲಿ ಬಂದಿದ್ದಾರೆ. ದುಡ್ಡಿಲ್ದಂಗೆ, ಪಾಪ ಅವ್ರಿಗೆ ಸರಿಯಾಗಿ ಬಟ್ಟೆ ಇಲ್ಲದೆ ಎಲ್ಲ ಬಂದಿದ್ರೆ ಯಾವ ಪ್ರತಿನಿಧಿಯೂ ಕೂಡ ನಿಮ್ಮ ಸಂಕಟ ಏನು, ಕಷ್ಟ ಏನು ಅಂತ ಕರ್ನಾಟಕದಿಂದಲೇ ಆಗಿರಲಿ ಕೇಳಿಲ್ಲ. ನಮ್ಮದೇ ಕಷ್ಟನೇ ಕೇಳಿಲ್ಲ. ನಮ್ಮದೇ ರಾಜ್ಯದ ಕಾಂಗ್ರೆಸ್ನ ಹಿರಿಯ ಮುಖಂಡರು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲೇ ಇದ್ರು ಅವತ್ತು. ಅಪ್ಪಿತಪ್ಪಿಯೂ ನಮ್ಮನ್ನು ಬಂದು ಏನಂತ ಮಾತಾಡ್ತಿಲ್ಲ. ಆದರೆ ಅಕ್ಟೋಬರ್ 14ನೇ ತಾರೀಕು BK ಹರಿಪ್ರಸಾದ್ ಅವರು ಚಂಡೀಗಢದಿಂದ ಬಂದರು. ಅವರು ನಮ್ಮನ್ನು ಮಾತಾಡಿಸಿ ಏನು ಮಾಡಿದರು, ನಾವು ಅವತ್ತು ಆ್ಯಕ್ಚುಲಿ ಊಟ ಮಾಡಿರಲಿಲ್ಲ. ನಾವು ತೀರ್ಮಾನ ಮಾಡಿದ್ವಿ, ಇನ್ಯಾರು ಬರಲ್ಲ, AICC ಆಫೀಸ್ ಒಳಗಡೆ, ಕಾಂಪೌಂಡ್ ಒಳಗಡೆ ನಾವು ಕೂತ್ಕೊಳ್ಳೋಣ. ಅಲ್ಲೇ ಕೂಡ್ತಿದ್ವಿ. ದಿನ ಬೆಳಿಗ್ಗೆ ಹೋಗೋದಲ್ಲ ಕೂತ್ಕೊಳ್ಳೋದು, ಒಂದಿಷ್ಟು ಹಾಡು ಹೇಳೋದು. ಅವ್ರು ಎಂಜಾಯ್ ಮಾಡೋರು. ಇವ್ರು ಯಾರೋ ಬಂದಿದ್ದಾರೆ, ಏನೋ ಕನ್ನಡದಲ್ಲಿ ಆಟ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಎಂಜಾಯ್ ಮಾಡೋರು. ಅವ್ರಿಗೆ ನಾವೇನು ಪ್ರತಿಭಟನೆಗೆ ಹೋಗ್ತಿರಲಿಲ್ಲ, ಏನೆಲ್ಲ ಹಾಡ್ತಿದ್ವಿ ಪ್ರತಿಭಟನೆ ಗೀತೆಗಳನ್ನ, ಕಾಯ್ತಿದ್ವಿ ಯಾರಾದರೂ ಬಂದರೆ ಕೊಡಬೇಕಂತ. ಯಾರೂ ಬರ್ತಿರಲಿಲ್ಲ. ಕೊನೆಗೆ 15ನೇ ತಾರೀಕು 14ನೇ ತಾರೀಕು ನೆನಪಿಲ್ಲ ನನಗೆ, BK ಹರಿಪ್ರಸಾದ್ ಬಂದು ನಮಗೆ ಏನು ನಿಮ್ಮ ಕತೆ ಏನಂತ ಕೇಳಿದರು. ಕೇಳಿದಾಗ ಇದನ್ನೆಲ್ಲ ಅಹವಾಲು ಹೇಳಿದಾಗ ಅವ್ರು ಏನು ಮಾಡಿದರು, ಯಾರೋ BK ಹರಿಪ್ರಸಾದ್ ನೇರ ಮಾದೇವಪ್ಪನವರಿಗೆ ಫೋನ್ ಮಾಡಿದರು. ಮಾದೇವಪ್ಪನವ್ರು ಪಾಪ ಹಾಸನಾಂಬೆ ದೇವಾಲಯದಲ್ಲಿ ಹಾಸನಾಂಬೆಯ ದರ್ಶನ ಮಾಡೋದಕ್ಕೋಸ್ಕರ ಅಲ್ಲಿದ್ದರು. ಒಂದು ಅರ್ಧ ಗಂಟೆ 3/4 ಗಂಟೆ ಆದಮೇಲೆ ವಾಪಸ್ ಮಾಡಿ ಮೈಕ್ ಆನ್ ಮಾಡಿ ಎಲ್ಲರಿಗೂ ಕಳಿಸಿದರು. ಅವ್ರು ಹೇಳಿದ್ರು ಪಾಪ ಮಾದೇವಪ್ಪನವ್ರು, ನೋಡ್ರಪ್ಪ 1% ಮೀಸಲಾತಿ ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ, ನಿಮಗೆ ಪ್ರತ್ಯೇಕ ನಿಗಮ ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ 49 ಸಮುದಾಯಗಳಿಗೆ, ಮತ್ತು ವಿಶೇಷವಾದ ಅಭಿವೃದ್ಧಿ ಪ್ಯಾಕೇಜನ್ನು ನಾವು ಕೊಡ್ತೇವೆ, ದಯವಿಟ್ಟು ವಾಪಸ್ ಬಂದುಬಿಡಿ. ನಾನು ಇಮ್ಮಿಡಿಯೇಟಾಗಿ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ನಾನು ಮಾತಾಡ್ತೇನೆ, ನೀವು ವಾಪಸ್ ಬನ್ನಿ. ಹರಿಪ್ರಸಾದ್ ಅವ್ರು ನಮ್ಮನ್ನು ಕನ್ವಿನ್ಸ್ ಮಾಡಿದರು. ಹಠಕ್ಕೆ ಬಿದ್ದಿಲ್ಲ, ಕೂತ್ಕೊಳ್ಳೋಕೆ ಹೋಗ್ಬೇಡ್ರಿ, ಇದು ಕರ್ನಾಟಕನಲ್ಲ ಬೆಂಗಳೂರಲ್ಲ, ವಾಪಸ್ ಬನ್ನಿ ನೀವು. ಈ ಮಾತಿಗೆ ನೀವು ಬದ್ಧವಾಗಿದ್ದೀರಾ? ನಾವು ಆಮೇಲೆ ಸರ್ ನೀವು ಇದ್ರ ಜವಾಬ್ದಾರಿ ತಗೋಬೇಕು. ಖಂಡಿತ ಅವತ್ತಾಗಿದ್ದ ಘಟನೆ ನೀವು ಬದ್ಧವಾಗಿದ್ದೀರಾ. ಅವತ್ತು ಮಾದೇವಪ್ಪನವ್ರು ಹೇಳಿ ಸತ್ಯ. ಹೌದೌದು, ಹೇಳಿದ್ದು ಇದು ಆನ್ ರೆಕಾರ್ಡ್. BK ಹರಿಪ್ರಸಾದ್ ಎಲ್ಲರೂ ಇದ್ದಾರೆ. ಅವ್ರ ಪೇಪರಲ್ಲೂ ಬಂತು ಮರುದಿನ, ಎಲ್ಲ ಇಂಗ್ಲೀಷ್, ಕನ್ನಡ, ಹಿಂದಿ ಪೇಪರ್ಲೆಲ್ಲ ಬಂತು. ಆವಾಗೇನಾಯಿತು, ಹರಿಪ್ರಸಾದ್ ಅವ್ರು ಆಯಿತು, ನಾನು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು, ಮೀಟಿಂಗ್ ಅರೇಂಜ್ ಮಾಡಿಸೋದನ್ನ ಜವಾಬ್ದಾರಿ ನಂದು. ಆಮೇಲೆ HN ಆರತಿ ಅಂತ ಒಬ್ರು ಯಾರೋ AICC ಯಾವುದೋ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಸೆಕ್ರೆಟರಿನೇ ಏನಾಗಿದ್ದಾರೆ ಅವರು ಸಹ ಇದ್ರು ಅವತ್ತು ಮೀಟಿಂಗಲ್ಲಿ. ಅವರೆಲ್ಲ ಜವಾಬ್ದಾರಿ ತಗೊಂಡ್ರು. ಆಯ್ತು, ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ, ದಯವಿಟ್ಟು ಇಲ್ಲಿ ಕೂತ್ಕೋಬೇಡಿ, ನಮ್ಗೆ ಕೆಟ್ಟ ಹೆಸರು ಬರುತ್ತೆ, ವಾಪಸ್ ಬನ್ನಿ. ಸರಿ, ವಾಪಸ್ ಬಂದೀವಿ ನಾವು. ವಾಪಸ್ ಬಂದು 1 ವಾರ 15 ದಿನ ಆದಮೇಲೆ ಅಕ್ಟೋಬರ್ 31ನೇ ತಾರೀಕು ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದರು, ಎಲ್ಲ ಅಲೆಮಾರಿ ಮುಖಂಡರ ಸಭೆ ಕರೆದು ಅವ್ರು 3 ವಿಷಯವನ್ನು ಒಪ್ಕೊಂಡ್ರು. ಏನು 3 ವಿಷಯ? 1% ಮೀಸಲಾತಿನ ನಾವು ಕೊಡ್ತೇವೆ ನಿಮಗೆ, 2ನೇದು ಪ್ರತ್ಯೇಕ ಅಭಿವೃದ್ಧಿ ನಿಗಮ ಕೊಡ್ತೇವೆ, 3ನೇದು ವಿಶೇಷವಾದ ಪ್ಯಾಕೇಜ್ ಕೊಡ್ತೇವೆ ಅಂತ ಪ್ರಾಮಿಸ್ ಮಾಡಿದರು. ಪ್ರಾಮಿಸ್ ಮಾಡಿ ಆದಮೇಲೆ ಅವ್ರು ನಡ್ಕೊಂಡ ರೀತಿ ಇತ್ತಲ್ಲ, ಅದು ಒಪ್ತಕ್ಕಂಥದ್ದಲ್ಲ. ಆವಾಗ ನಾವೇನು ಮಾಡಿದ್ವಿ, ನಮಗೆ ಅವಾಗ ನಿರಾಶೆ ಆಯಿತು. ಏನು ನಿರಾಶೆ ಆಯಿತು, ಇವರು ನಮ್ಮ ಬೇಡಿಕೆಗಳನ್ನ ಈಡೇರಿಸಲ್ಲ ಗೊತ್ತಾಯ್ತು ನಮಗೆ. ಕೊನೆಗೆ ನಾವೇನು ಮಾಡಿದ್ವಿ, ಎಡಗೈ ಸಮುದಾಯದ, ಬಲಗೈ ಸಮುದಾಯದ ಮತ್ತು ಕೊರಚ, ಲಂಬಾಣಿ, ಬೋವಿ, ಕೊರಚ ಸಮುದಾಯದ ಎಲ್ಲ ಮುಖಂಡರಿಗೂ ಪತ್ರ ಬರೆದು ಅವ್ರನ್ನ ಕನ್ಸಲ್ಟ್ ಮಾಡಿ ನಮ್ಗೆ ಅನ್ಯಾಯ ಆಗ್ತಿದೆ, ಈ ಥರ ಎಲ್ಲ ನೆಗೋಷಿಯೇಟ್ ಮಾಡಿದ್ವಿ 2-3 ತಿಂಗಳಿಂದ. ಅವ್ರು ಯಾರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ, ನಾವು ಅನಿವಾರ್ಯವಾಗಿ ಕೋರ್ಟ್ಗೆ ಹೋಗ್ಬೇಕಾಗತ್ತೆ, ದಯವಿಟ್ಟು ನೀವು ನಮ್ಮ ಸಹಕಾರ ಕೊಡಿ, ನಿಮ್ಮ ಸಲಹೆಗಳಿರಲಿ, ನಿಮ್ಮ ಬೆಂಬಲ ಇರಲಿ ಅಂತ ಎಲ್ಲರನ್ನೂ ಒಪ್ಪಿಸಿ, ಪ್ರೆಸ್ ಕ್ಲಬ್ಬಿನ ಒಂದು ಇದರಲ್ಲಿ ಎಲ್ಲರನ್ನೂ ಒಪ್ಪಿಸಿ, ಅದಾಗಿ 15 ದಿನದ ನಂತರ ನವೆಂಬರ್ 14-15ನೇ ತಾರೀಕು ನಾವು ಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ವಿ. ದಿಸ್ ಈಸ್ ದ ಕ್ರೋನಾಲಜಿ. ಇದು ಕ್ರೋನಾಲಜಿ. ಅದಾದ ಮೇಲೆ ಏನಾಯಿತು, ಇಡೀ ಒಳ ಮೀಸಲಾತಿಯ ಪ್ರಕ್ರಿಯೆ ನಿಂತೋಯ್ತು.
ಇದು ಸಣ್ಣದಾಗಿ ಮುಗಿಸ್ಬಿಡ್ತಾನೆ, ಪ್ರಕ್ರಿಯೆ ನಿಂತೋಯ್ತು. ನಿಂತಾದ್ಮೇಲೆ ಮತ್ತೆ ಒಂದು ಮೀಟಿಂಗ್ ಮಾಡಿದರು ಅಲ್ಲೇ ಮುಖ್ಯಮಂತ್ರಿಗಳು ಕರೆದು, ನೋಡಪ್ಪ ನೀವು ಆಯಿತು ಕೊಡ್ತೀವಿ, ಈಗ 17% ಮೀಸಲಾತಿನ 15% ಇಳಿಸ್ತಕ್ಕಂಥ ಸಂದರ್ಭ ಬಂದಿದೆ, ನೀವೀಗ ಸ್ವಲ್ಪ ಇದನ್ನು ಮಾಡಿ ವೇಟ್ ಮಾಡಿ, ನಾವು 1% ಮೀಸಲಾತಿ ಮತ್ತೆ ಒಂದು ಸಲ ನಮ್ಮನ್ನು ಕನ್ವಿನ್ಸ್ ಮಾಡಿದರು. ಆಯಿತು, ಒಂದು ಕೆಲಸ ಮಾಡಿ, ಕೋರ್ಟಲ್ಲಿ ರಿಟ್ ಪಿಟಿಷನ್ ಇದೆಯಲ್ಲ, ನೀವು ಒಂದು ಅಬ್ಜೆಕ್ಷನ್ ಹಾಕಿ, ಅಥವಾ ನಾವು ಇದನ್ನು ಕನ್ಸಿಡರ್ ಮಾಡ್ತೇವೆ ಮುಂದಿನ ದಿನದಲ್ಲಿ 1% ಮೀಸಲಾತಿ, ನನ್ನ ಒಂದು ಅಫಿಡವಿಟ್ ಆದರೂ ಹಾಕಿ. ಅವ್ರ ಅಬ್ಜೆಕ್ಷನ್ನು ಸರ್ಕಾರದಿಂದ ಯಾವ ಅಬ್ಜೆಕ್ಷನ್ನು ಹಾಕಿಲ್ಲ, ನಮ್ಮ ಇದಕ್ಕೆ ಒಂದು ಕೋರ್ಟ್ ಮುಂದೆ ಬಂದೇ ಇಲ್ಲ, ಅಫಿಡವಿಟು ಆಗಲಿಲ್ಲ. ಕೊನೆಗೆ ಏನು ಮಾಡಿದರು, ನಮ್ಮ ರಿಟ್ ಪಿಟಿಷನ್ನು ವಿಚಾರಣೆಗೆ ಬರದಂಗೆ ಟೇಬಲ್ಲೇ ಆಗಲಿದ್ದಂಗೆ ನೋಡ್ಕೊಬಿಟ್ರು. ಇದಾದ ಮೇಲೆ ಫೆಬ್ರವರಿ 18-19ನೇ ತಾರೀಕು ಮಾದೇವಪ್ಪನವರು ಪ್ರೀ ಬಜೆಟ್ ಮೀಟಿಂಗ್ ಅಂತ ಮಾಡಿ ನಮ್ಮನ್ನು ಕರೆದ್ರು. ಸರಿಸುಮಾರು 3 ತಾಸು ಮಾದೇವಪ್ಪನವರು ನಮ್ಮ ಹತ್ರ ಮೀಟಿಂಗ್ ಮಾಡಿದರು. ನಾವು ಪ್ರಮುಖ 3 ಬೇಡಿಕೆಗಳನ್ನ ಇಟ್ವಿ. 1% ಮೀಸಲಾತಿ ಆ್ಯಸ್ ಯೂಶುವಲ್, ಮತ್ತು ಒಂದು ಸೆಕೆಂಡ್ ಮೊದಲನೇ ಬೇಡಿಕೆ ಎ ವರ್ಗದಲ್ಲಿಟ್ಟು 1% ಮೀಸಲಾತಿ ಕೊಡ್ಬೇಕನ್ನೋದು ನಂಬರ್ 1. ನಂಬರ್ 2, ನಮಗೆ ಪ್ರತ್ಯೇಕ ನಿಗಮ ಕೊಡಿ, ಇದು ಒಂದು 49 ಸಮುದಾಯಗಳಿಗೆ. ಎರಡನೇದು, ಅಭಿವೃದ್ಧಿ ಆಗಿಲ್ಲ, 1,25,000 ಕುಟುಂಬದಲ್ಲಿ 75,000 ಕುಟುಂಬಗಳಿಗೆ ಇವತ್ತಿನವರೆಗೆ ಮನೆ ಇಲ್ಲ. ನೀವು ಒಂದೇ ಸಲ 75,000 ಮನೆಗಳು ಕೊಡಬೇಡಿ, ಪ್ರತಿ ವರ್ಷ 10,000 ಕೊಡಿ. ಇನ್ನು 3 ವರ್ಷ ಇದೆ, 30,000 ಮನೆ ಕೊಟ್ಟರೆ 30,000 ಕುಟುಂಬಗಳು ನೆಲೆ ನಿಲ್ತವೆ. ಇದು ಎಲ್ಲದನ್ನು ಹೇಳಿ ಈ ಪ್ರಮುಖ 3 ಬೇಡಿಕೆಗಳನ್ನು ಈಡೇರಿಸಿ. ಆವಾಗ ಅವರೇನು ಹೇಳಿದರು, 1% ಮೀಸಲಾತಿ ನನ್ನ ಕೈಲಿಲ್ಲ, ಇವೆರಡು ನಾನು ಮಾಡ್ತೀನಿ, ಯಾವುದು ಪ್ರತ್ಯೇಕ ನಿಗಮ ಮತ್ತು ಪ್ಯಾಕೇಜ್ ಕೊಡ್ತೀವಿ. ಬಜೆಟ್ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಯಿತು. ಬಜೆಟಲ್ಲಿ ಪ್ರತ್ಯೇಕ ನಿಗಮನೂ ಇಲ್ಲ, ಸಬಲೀಕರಣದ ವಿಶೇಷ ಪ್ಯಾಕೇಜು ಇಲ್ಲ. ಅದಾದ ನಂತರ ಏಪ್ರಿಲ್ 24ನೇ ತಾರೀಕು ವಿಶೇಷ ಒಳ ಮೀಸಲಾತಿ ಸಂಪುಟ ಸಭೆ, ಅದರಲ್ಲಿ 1% ಪ್ರತ್ಯೇಕ ಮೀಸಲಾತಿಯು. ಈಗ ಅಲೆಮಾರಿಗಳಿಂದಾಗಿ ಒಳ ಮೀಸಲಾತಿ ಜಾರಿಯಲ್ಲಿ ದೊಡ್ಡ ಅಡೆತಡೆ ಉಂಟಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ದಿಸ್ ಈಸ್ ದ ಕ್ರೋನಾಲಜಿ, ದೀಸ್ ಆರ್ ಆಲ್ ದ ಫ್ಯಾಕ್ಟ್ಸ್. ಇದಕ್ಕೆಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ, ದಾಖಲೆಗಳನ್ನ ಮುಂದಿಡ್ತೇವೆ. ನಮ್ಮ ಏನು ಸಹೋದರರಿದ್ದಾರೆ, ಎಡಗೈ ಬಲಗೈ ಮತ್ತು ಕೊರಚ ಲಂಬಾಣಿ ಕೊರಮ ಸಹೋದರರಿಗೆ ನಾವು ಇವರನ್ನು ವಿಶ್ವಾಸದಲ್ಲಿ ಇಟ್ಕೊಂಡೆ ನಾವು ಕೋರ್ಟ್ಗೆ ಹೋಗಿರೋದು. ಇವತ್ತು ನಮ್ಮನ್ನು ಹೆಂಗೆ ನೆಗ್ಲೆಕ್ಟ್ ಮಾಡಿದರು ಅಂತಂದರೆ, ಅಲೆಮಾರಿಗಳ ಲೆಕ್ಕಕ್ಕೆ ಇಲ್ಲ. ಇವತ್ತೊಬ್ಬ ದಲಿತ ಮುಖಂಡರೊಬ್ಬರು ಯಾರಿಗೋ ಒಬ್ಬರಿಗೆ ಮೆಸೇಜ್ ಮಾಡಿದ್ದಾರೆ, ನಿಮ್ಮ ಅಲೆಮಾರಿಗಳ ರಿಟ್ ಪಿಟಿಷನ್ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ, ಫೈನ್, ನಾವು ಕೋರ್ಟಲ್ಲಿ ಸೋಲೊಪ್ಕೋತೇವೆ, ಕೋರ್ಟ್ ನಮ್ಮನ್ನು ಸೋಲಿಸಲಿ, ಯಾಕಂದರೆ ಅದು ನ್ಯಾಯಪೀಠ, ಅದು ನಾವು ಒಪ್ಕೋತೇವೆ. ಆದರೆ ಅಂಬೇಡ್ಕರ್ರು, ಲೋಹಿಯ, ಸಮಾಜವಾದ, ದೇವರಾಜ ಅರಸು, ಅಹಿಂದ್ ಅಂತ ಹೇಳಿ ವಂಚನೆ ಮಾಡುವ ಈ ಜನರ ಹತ್ರ ಯಾಕೆ ಸೋಲೊಪ್ಕೋಬೇಕು? ಇದು ನನ್ನ ಅಭಿಪ್ರಾಯ ಅಲ್ಲ, 49 ಅಲೆಮಾರಿ ಸಮುದಾಯಗಳ ಅಭಿಪ್ರಾಯ. ಸೊ ಕೋರ್ಟ್ಗೆ ಹೋಗಿದ್ರ ಹಿಂದೆ ಇದೊಂದು ದೊಡ್ಡ ಕಥೆ ಇದೆ. ಈ ಕಥೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಇವತ್ತು ನಾನು ಹೇಳ್ತಾ ಇದ್ದೆ. ಸರ್, ಈ ಸಂಬಂಧಪಟ್ಟಾಗೆ BJP ಅವರು ಭಾಳ ಮಾತನಾಡ್ತಿದ್ದಾರೆ ಇತ್ತೀಚೆಗೆ. ನೀವು ನೋಡಿರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ಬೇರೆ ಬೇರೆಯವರೆಲ್ಲ ಪತ್ರಿಕಾಗೋಷ್ಠಿಗಳೆಲ್ಲ ಮಾಡಿ ರಾಜ್ಯ ಸರ್ಕಾರ ಏನು ಮೊನ್ನೆ ಹೊರಡಿಸ್ತೋ ಆ ತೀರ್ಮಾನದ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಅವರು ಮಾತನಾಡ್ತಿದ್ದಾರೆ ಅಲೆಮಾರಿಗಳಿಗೆ ಪ್ರತ್ಯೇಕ ಕೊಡಬೇಕು ಅಂತ ಅವರು ಮಾತನಾಡ್ತಿದ್ದಾರೆ. ಹಿಂದೆ ಮಾಧುಸ್ವಾಮಿ ಕಮಿಟಿ ಮಾಡಿದಾಗ ಬಟ್ ಅಲೆಮಾರಿಗಳಿಗೆ ಅದೇ ರೀತಿ 1% ಕೊಟ್ಟರು ಅನ್ಯಾಯ ಮಾಡಿದ್ರು. 89 ಜಾತಿಗಳನ್ನು ಸೇರಿಸಿದ್ರು, ಅದರೊಳಗಡೆ ಬೇರೆ ಸಮುದಾಯದ ಜಾತಿಗಳನ್ನು ತಗೊಂಬಂದು ಅದಕ್ಕೆ ಹಾಕಿ 1% ಕೊಟ್ಟಿದ್ರು. ಒಂದು ಅಲೆಮಾರಿ ಸಂಘಟನೆಗಳು ಏನಾದರೂ BJP ಬೆಂಬಲಿತನ ಸರ್? ಯಾವ ಕಾರಣಕ್ಕೂ ಇಲ್ಲವೇ ಇಲ್ಲ. ನಮ್ಮ ಅಲೆಮಾರಿ ಸಂಘಟನೆ ಕೆಲವು ಮುಖಂಡರು BJP ಜೊತೆಗೆ ಇರ್ಬೋದು, ಹಾಗೆ ಕಾಂಗ್ರೆಸ್ ಜೊತೆಗೂ ಇರ್ತಾರೆ, JDS ಜೊತೆಗೂ ಇರ್ತಾರೆ, ಬೇರೆ ಬೇರೆ. ಈಗ ಸರ್, ಇದು ವಿಷಯ ಏನಪ್ಪಾ ಅಂದ್ರೆ, ಅಲೆಮಾರಿಗಳು ಅಂತಂದಾಗ ಬೇರೆ ಬೇರೆ ಸಮುದಾಯಗಳು ಒಟ್ಟು 49 ಕೊಲಂಬೋ ಇವುಗಳನ್ನ ಸೇರ್ತಿರಲ್ಲ 51 ಅಂದ್ರಿ. ಇಷ್ಟು ಸಮುದಾಯಗಳು ಏನಿದ್ದಾವೆ, ಇವು ಬೇರೆ ಬೇರೆ ರಾಜಕೀಯ ಪಕ್ಷಗಳೇನಿದ್ದಾವೆ ಕರ್ನಾಟಕದಲ್ಲಿ, ಆ ರಾಜಕೀಯ ಪಕ್ಷಗಳು ಅವರವರ ವೈಯಕ್ತಿಕ ಏನು ಹೇಳಿ ಮನೋಜ್ ಈಗ ಇಚ್ಛೆ ಮೇಲೆ ಇರ್ತಾರೆ ಬೇರೆ ಬೇರೆ ಪಕ್ಷಗಳಲ್ಲಿ. ಆದರೆ ಒಟ್ಟಾರೆಯಾಗಿ ಅಲೆಮಾರಿಗಳು ಯಾವುದೇ ಪಕ್ಷವನ್ನ ಬಂದರೆ, ನೀವು ಕೇಳ್ತಾ ಇರೋ BJP ಪಕ್ಷವನ್ನೇ ಆಗಿರಲಿ, ಈ ಒಟ್ಟಾರೆಯಾಗಿ ಅದನ್ನು ಕೂಡ ಬೆಂಬಲಿಸ್ತಾ ಹೋಗ್ತಾ ಇಲ್ಲ. ಬಿಡಿ ವ್ಯಕ್ತಿಗಳಲ್ಲಿ ಇರ್ತಾರೆ, BJPನಲ್ಲೂ ಇರ್ತಾರೆ, ಕಾಂಗ್ರೆಸ್ಸಲ್ಲೂ ಇರ್ತಾರೆ, ಇನ್ನು JDS ಇನ್ನೊಂದೇ BSP ಎಲ್ಲ ಕಡೆಗೂ ಇರ್ತಾರೆ. ಈಗ ಪರಿಶಿಷ್ಟ ಜಾತಿಗಳು ತಮ್ಮ ಹಕ್ಕು ಕೇಳಿದ ತಕ್ಷಣ BJP ಸರ್ಕಾರ ಇದ್ದಾಗ ಇವರು ಕಾಂಗ್ರೆಸ್ನವ್ರು ಅಂತ ಹೇಳೋದು, ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ಇವರು BJP ಅಂತ ಹೇಳೋದು, ಅದು ಆ್ಯಕ್ಚುಲಿ ಆ ಥರ ಒಂದು ಸಂಘಟನೆಯ ರಾಜಕೀಯ ನೈತಿಕತೆಯನ್ನು ಪ್ರಶ್ನೆನೇ ಮಾಡಬಾರ್ದು. ಅವರ ಡಿಮ್ಯಾಂಡ್ ಏನು ಅಂತ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ.
ಸಂವಿಧಾನಬದ್ಧವಾಗಿ ಅದು ಸರಿ ಇದೆಯೋ ಅಥವಾ ಸರಿ ಇಲ್ವೋ ಅದನ್ನು ಚೆಕ್ ಮಾಡ್ಬೇಕು ಹೊರತು ಇವನು BJP ಇವನು ಕಾಂಗ್ರೆಸ್ ಅಂತ ಚೆಕ್ ಮಾಡ್ತಾ ಹೋದರೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಅವ್ರ ಇಶ್ಯೂವನ್ನು ನೋಡ್ಬೇಕೆ ಹೊರತು ಇದನ್ನು ನೋಡೋಂಥದ್ದಲ್ಲ. ಈಗ ನಮೀಗ ಎಡಗೈನವರು ಬಲಗೈನವರು ಎಲ್ಲ ಪಾರ್ಟಿನಲ್ಲೂ ಇದ್ದಾರೆ. ಹಂಗಾಗಿದ್ದಾಗ ಅಲೆಮಾರಿಗಳು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರ್ಬೇಕು. ರಾಜಕೀಯ ಬೆಂಬಲದ ನಿರ್ಣಾಯಕ ಸಮುದಾಯಗಳು ಅಲೆಮಾರಿಗಳು ಅಂತಲೇ ಪರಿಗಣಿಸಿಲ್ಲ, ಯಾವುದೇ ಪಕ್ಷ ಪರಿಗಣಿಸದೇ ಇಲ್ಲದೆ ಇರೋ ಕಾರಣವಾಗಿ ಅವ್ರಿಗೆ ಮೀಸಲಾತಿಯೂ ಕೊಟ್ಟಿಲ್ಲ. ಈಗ ಅಭಿವೃದ್ಧಿ ನಿಗಮವನ್ನು ಮಾಡಿಲ್ಲ, ಅಭಿವೃದ್ಧಿಗಾಗಿ ಪ್ರತ್ಯೇಕ ಪ್ಯಾಕೇಜ್ಗಳನ್ನೂ ಇಲ್ಲ. ಯಾಕಂದರೆ ಅಲೆಮಾರಿಗಳು ಯಾವತ್ತೂ ಕೂಡ ನಿರ್ಣಾಯಕವಾಗಿಲ್ಲ ಅಂತ ಹೇಳಿ ಅನ್ಕೊಬಿಟ್ಟವ್ರು ರಾಜಕೀಯದಲ್ಲಿ. ಒಂದು ಪಕ್ಷನ ರಾಜಕೀಯವಾಗಿ ಅಧಿಕಾರಕ್ಕೆ ತರೋದಕ್ಕೆ ನಿರ್ಣಾಯಕ ಮತದಾರರು ಅವರಲ್ಲ ಅಂತ ಹೇಳಿ. ಮತ್ತೆ ಉದ್ದೇಶ ಇಷ್ಟೇ, ಅಲೆಮಾರಿಗಳ ನ್ಯಾಯಬದ್ಧ ಬೇಡಿಕೆಗಳನ್ನು ನೈತಿಕವಾಗಿ ಕುಗ್ಸ್ತಕ್ಕಂಥ ಕ್ರಮ. ಇದೇ ಮಾತನ್ನು ಎಡಗೈನವ್ರಿಗೆ ಯಾಕೆ ಕೇಳಲ್ಲ, ಇದೇ ಮಾತನ್ನು ಬಲಗೈನವ್ರಿಗೆ ಯಾಕೆ ಕೇಳಲ್ಲ, ಇದೇ ಮಾತನ್ನು ಲಂಬಾಣಿ ಭೋವಿ ಕೊರಮ ಕೊರಸರಿಗೆ ಯಾಕೆ ಕೇಳಲ್ಲ? ಒಂದು ನ್ಯಾಯಬದ್ಧ ಬೇಡಿಕೆ ನಿಟ್ಟ ಸಂದರ್ಭದಲ್ಲಿ ಅವ್ರು ಮಾಡಬೇಕಾಗಿ ನ್ಯಾಯಬದ್ಧ ಬೇಡಿಕೆಯ ಕುರಿತು ಯೋಚನೆ ಮಾಡಬೇಕು ಹೊರತು ಇದು BJP ಬೆಂಬಲಿತ BJP ಪ್ರೇರಿತ ಅಂತ ಅನ್ನಬಾರ್ದು. ಅದೇ BJP ಗೌರ್ಮೆಂಟ್ ಇದ್ದಾಗ ಮಾಧುಸ್ವಾಮಿ ವರದಿನಲ್ಲಿ 1% ಮೀಸಲಾತಿ ಕೊಟ್ಟರು, ಹೌದು ಅಲ್ವಾ? ಆಮೇಲೆ ರೆಕಮೆಂಡು ಮಾಡಿದರು. ಅವರು ಇದು 9th ಶೆಡ್ಯೂಲ್ ಸೇರಿಸ್ಬೇಕನ್ನೋ ಸಂದರ್ಭದಲ್ಲಿ ಏನಾಯಿತು, ಸರ್ಕಾರ ಹೋಯಿತು. ಇವ್ರು ಬಂದ್ರಲ್ಲ 2023ರಲ್ಲಿ ಏನು ಮಾಡಿದ್ರು, 9th ಶೆಡ್ಯೂಲ್ ಸೇರಿಸಿದ್ರೆ ಇದನ್ನು 17%. ಏನು ಮಾಡಿದ್ರು ಇವರು? ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ರು. ಯಾವಾಗಿದು ಒಳ ಮೀಸಲಾತಿಯ ಇದು ಜಾಸ್ತಿ ಆಯಿತು, ಆಮೇಲೆ 17%ಇಂದ 15%ಗೆ ಕಡಿಮೆ ಮಾಡಿ ಅಂತೇಳಿ ಯಾರೋ ಒಬ್ರು ಇಟ್ಟು ಹಾಕಿದ್ರಲ್ಲ, ಆವಾಗ 2025 ಡಿಸೆಂಬರ್ ಕೊನೆಯ ವಾರದಲ್ಲಿ 9th ಶೆಡ್ಯೂಲ್ಗೆ ಇದನ್ನು ಸೇರಿಸ್ಬೇಕಂತ ಒಂದು ಪತ್ರ ಬರೆದ್ರು. ನಿನ್ನೆ ಮಾದೇವಪ್ಪನವ್ರು ಮೀಟ್ ಮಾಡಿ ಬಂದಿದ್ದಾರೆ AICC ಮುಖಂಡರನ್ನ. ಅದೇ ಎಲ್ಲ ಬೆಂಕಿ ಹತ್ತಿದಾಗ ಇಡೀ ಕರ್ನಾಟಕದಲ್ಲಿ 101 ಜಾತಿಗಳು ಒಂದು ಅಣ್ಣ ತಮ್ಮಳ ಥರ ಏನು ಬದುಕ್ತಾ ಇದ್ರು. ಅಟ್ಲೀಸ್ಟ್ ಒಂದು ಭಾವನಾತ್ಮಕವಾದ ಸಂಬಂಧ ನಮಗೆಲ್ಲರಿಗೂ. ಹೌದು. ಕಳೆದ 5-6 ತಿಂಗಳಿಂದ ಇವನು ಅಲೆಮಾರಿ, ಇವನು ವಲಯ, ಇವನು ಮಾದಿಗ, ಇವನು ಲಂಬಾಣಿ, ಇವನು ಬೋವಿ, ಇವನು ಕೊರಚ ಛಿದ್ರ ಆಗೋಗಿದೆ. ಯಾರು ಒಬ್ರನ್ನೊಬ್ರು ಮುಖ ನೋಡ್ತಾ ಇಲ್ಲ, ಒಬ್ರೊಬ್ರು ಮಾತಾಡಿಸ್ತಾ ಇಲ್ಲ. ಸಾಮಾಜಿಕ ನ್ಯಾಯ ಮತ್ತು ಈ 5 ಸಮುದಾಯಗಳ ಐಕ್ಯತೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಬಂಧುತ್ವ ಅದು ಇದು 108 ಅದಲ್ಲ. ಮಾತಿನ ಅಲಂಕಾರಕ್ಕೋಸ್ಕರ ಸಮಾಜವಾದ ಅಂಬೇಡ್ಕರ್ವಾದ ಹೇಳೋದಲ್ಲ. ಅಂಬೇಡ್ಕರ್ ಸಮಾಜವಾದ ಏನು ಹೇಳುತ್ತೆ? ಬಸವಣ್ಣನನ್ನ ಭಾಳ ನನ್ನ ಇದು ಅಂತ ಹೇಳ್ಕೊತಾರಲ್ಲ, ಬಸವಣ್ಣ ಹೇಳಿದ್ದೇನು? ಬಸವಣ್ಣನ ಮಾತಿನ ಅಲಂಕಾರಕ್ಕೆ ಬಳಸೋದಲ್ಲ, ಬಸವಣ್ಣನ ಭಾಷಣಕ್ಕೋಸ್ಕರ ಸೀಮಿತ ಮಾಡೋದಲ್ಲ. ಬಸವಣ್ಣ ಹೇಳಿದ ತತ್ವಗಳನ್ನು 1% ಆದರೂ ಜಾರಿ ಮಾಡ್ಬೇಕು ಇವರು. ನಾವಿವತ್ತು ಯಾರನ್ನೂ ಸೋಲ್ಸೋಕ್ಕಾಗದೇ ಇರ್ಬೋದು ರೀ, ಆದರೆ ಇವ್ರಿಗೇನು ಬೆತ್ಕೊಂಡಿದೆಯಾ ಇವತ್ತು? ಯಾವುದೋ ಕಪ್ಪು ಮಸಿ, ಆ ಕಪ್ಪು ಮಸಿ ಶಾಶ್ವತವಾಗಿ ಉಳಿತದೆ. ನಾವು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು ಒಳ ಮೀಸಲಾತಿನ ಜಾರಿನ ನಿಲ್ಸಕ್ಕಲ್ಲ, ನ್ಯಾಯಬದ್ಧ ಪಾಲು ಎಲ್ಲರಿಗೂ ಸಿಗಬೇಕನ್ನೋ ಕಾರಣಕ್ಕೆ ಹೋಗಿದ್ದೇವೆ ಹೊರತು ಅದಕ್ಕಿಂತ ಮುಂಚೆ ದೊಡ್ಡ ಎಕ್ಸಸೈಸ್ ಮಾಡಿದ್ದೀವಿ. ಎಲ್ಲರ ಮನೆ ಬಾಗಿಲುಗಳಿಗೆ ಹೋಗಿದ್ದೀವಿ, ವಿಧಾನಸೌಧದ ಗೇಟ್ಗಳಲ್ಲಿ ಕಾದ್ಕೊಂಡು ನಿಂತ್ಕೊಂಡಿದ್ದೀವಿ. ನಾವೆಲ್ಲ ಪ್ರಯತ್ನ ಮಾಡಿ ನಾವು ಕರ್ನಾಟಕ ಜನತೆಗೆ ನಾನು ಇವತ್ತು ಹೇಳ್ತಾ ಇರೋದು, ನಾನು ಅಲೆಮಾರಿ ಸಮುದಾಯದಲ್ಲಿ ಹುಟ್ಟಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಾನು ವಿಶಾಲವಾದ ದಲಿತ ಚಳವಳಿಯಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಎಲ್ಲ ಒಳ ಮೀಸಲಾತಿ ಪರವಾಗಿದ್ದೀವಿ. ಮತ್ತು ನಮ್ಗೆ ಯಾವ ರಾಜಕೀಯ ಪಕ್ಷದ ಬೆಂಬಲವೂ ಇಲ್ಲ, ಯಾವ ರಾಜಕೀಯ ಪಕ್ಷದ ಪ್ರೇರಣೆಯೂ ಇಲ್ಲ. ನಮಗೆ ಇರೋದು ಪ್ರೇರಣೆ ಒಂದೇ, ಈ 49 ಅಲೆಮಾರಿ ಸಮುದಾಯಗಳ ಹೀನ ಬದುಕು. ಅದಕ್ಕೆ ಯಾರು ಸಹಾಯ ಮಾಡಿದ್ರು ಅವ್ರು ಸಹಾಯ ಮಾಡಲಿ, ನಮಗೆ ಯಾರಾದರೂ ಸಹಾಯ ಮಾಡಲಿ. ಇವತ್ತೇನಾಗಿದೆ, ಕಾಂಗ್ರೆಸ್ನವರು, ನೀವು ಕಾಂಗ್ರೆಸ್ ಮೇಲೆ ಸಿಟ್ಟಾದರೆ BJP ಅಧಿಕಾರಕ್ಕೆ ಬರುತ್ತೆ, ಕೋಮುವಾದಿ BJP ಅಧಿಕಾರಕ್ಕೆ ಬರುತ್ತೆ. ಅಂದರೆ ಕೋಮುವಾದವನ್ನು ವಿರೋಧಿಸುವುದೇ ಪ್ರಗತಿಪರತೆಯ ಭಾಳ ದೊಡ್ಡ ಪೀಕ್ ಅಂತ ಅನ್ಕೊಬಿಟ್ಟಿದ್ದಾರೆ. ಪ್ರಗತಿಪರತೆಯ ಅತ್ಯುನ್ನತ ಸ್ಥಿತಿ ಯಾವುದು? ಕೋಮುವಾದವನ್ನು ವಿರೋಧಿಸೋದು. ಊಳಿಗೆ ಮಾನ್ಯ ಅಸಮಾನ ವ್ಯವಸ್ಥೆಯ ಒಂದು ಸಣ್ಣ ಬ್ರ್ಯಾಂಚ್ ಅದು ಕೋಮುವಾದ. ಈ ನಮ್ಮ ಊಳಿಗೆ ಮಾನ್ಯ ವ್ಯವಸ್ಥೆಯನ್ನು, ಈ ಅಸಮಾನತೆಯನ್ನು ತೊಡೆದಾಕಿದರೆ ಅದು ಹೋಗ್ತದೆ. ಇವತ್ತೇನಾಗೋಗಿದೆ, BJP ಅಧಿಕಾರಕ್ಕೆ ಬರುತ್ತೆ. BJPಯವರೇ 1% ಕೊಟ್ಟರಲ್ಲ ನಮಗೆ, BJPಯವರೇ 1% ಕೊಟ್ಟರಲ್ಲ. ರತ್ನಪ್ರಭಾ ವರದಿಯಲ್ಲೂ ಸಹ ಅಲೆಮಾರಿಗಳಿಗೆ, ಅದು ಇನ್ನು ಹೊರಗಡೆ ಬಂದಿಲ್ಲ, ಅಲೆಮಾರಿಗಳಿಗೆ ಒಂದು ಪ್ರತ್ಯೇಕ ಪಾಲು ಅಂತ ರತ್ನಪ್ರಭಾ ಯಡಿಯೂರಪ್ಪನವರ CS ಆಗಿದ್ದರು, ಅವ್ರು ಚೀಫ್ ಸೆಕ್ರೆಟರಿ ಆಗಿದ್ದರು, ಅವ್ರು ರೆಕಮೆಂಡ್ ಮಾಡಿದರು. ಯಾಕೆ BJP ಬ್ಲೇಮ್ ಮಾಡ್ತೀರಿ ನೀವು ಸುಮ್ಮನೆ? ಹಾಗಂತೇಳಿ ನಾವ್ಯಾರು BJPಯವರಲ್ಲ, ಕಾಂಗ್ರೆಸ್ಸು ಅಲ್ಲ. ಹೌದು, ನಾವು ಎಲ್ಲ ಪಕ್ಷಗಳಿದ್ದಾಗ ಕಾಯಂ ವಿರೋಧ ಪಕ್ಷವಾಗಿರ್ತಕ್ಕಂಥವ್ರು. ನಾನೊಬ್ಬ ಮೇಷ್ಟ್ರು, ಸಮಾಜ ವಿಜ್ಞಾನದ ವಿದ್ಯಾರ್ಥಿ. ನಾನು ಅಥವಾ ವಡಗೆರೆ ನಾಗರಾಜ್ ಅಂತವರು ಅಥವಾ ನಿಮ್ಮಂಥವರು ಕಾಯಂ ವಿರೋಧ ಪಕ್ಷವಾಗಿದ್ದುಕೊಂಡು ಜನತೆಯ
ಹಕ್ಕುಗಳ ಪರವಾಗಿ ಹೋರಾಡ್ತಕ್ಕಂಥವ್ರು. ಅದು ಯಾವುದೇ ಪಕ್ಷ ಬರಲಿ, ನಾವು ವಿರೋಧ ಪಕ್ಷವಾಗಿರ್ತೇವೆ. ಅದು ನಮ್ಮ ನಿಲುವು ಮತ್ತು ನಮ್ಮ ಸ್ಟ್ಯಾಂಡ್. ಸರ್, ನಾಗರಾಜಯ್ಯ ಸರ್, ದಲಿತ ಚಳವಳಿ ಶುರುವಾದಾಗ ಈ ಎಲ್ಲ ಸಮುದಾಯಗಳು ಹಣ್ಣು ತಮ್ಮನ ಥರ ಇದ್ದವರು, ಈಗ ಆಗಲೇ ಸರ್ ಮಾತಾಡ್ತಾ ಹೇಳಿದ್ರು ಒಂದು ಮಾತು, ಈಗ ಮಾದಿಗರು, ಹೊಲೆಯರು ಮುಖ ನೋಡದೇ ಇರೋ ಪರಿಸ್ಥಿತಿ ಬಂದಿದೆ. ನಾವು ಎಲ್ಲರೂ ಒಟ್ಟೆಯಾಗಿ DSS ಮೂಲಕ ದೊಡ್ಡ ದೊಡ್ಡ ಚಳವಳಿಗಳನ್ನು ಕಟ್ಟಿದ್ದು, ಹೋರಾಟಗಳನ್ನು ಮಾಡಿದ್ದು. ಈ ಒಳ ಮೀಸಲಾತಿ ತೀರ್ಪು ರಾಜ್ಯ ಸರ್ಕಾರನೇ ಈ ರೀತಿ ಮಾಡ್ತಾ ಅಂತ ಅಂದ್ರೆ ಈಗ ಒಂದೇ ಮನೆಯಲ್ಲಿದ್ದಂಥ ಅಣ್ಣ ತಮ್ಮಂದಿರು ಒಡೆದಾಡಕ್ಕೆ ರಾಜ್ಯ ಸರ್ಕಾರನೇ ಕಾರಣನ ಅಂತ. ಈಗ ದಲಿತ ಚಳುವಳಿಯ ಹುಟ್ಟಿನ ಚಾರಿತ್ರಿಕ ಸಂದರ್ಭ ನಾನು ನೋಡಿದಾಗ ಅಲ್ಲಿ ದಲಿತ ಚಳುವಳಿ ಅನ್ನೋದು ಒಂದು ಸಾಮೂಹಿಕ ನಾಯಕತ್ವ ಇತ್ತಾದರೂ ಕೂಡ ಪ್ರಧಾನವಾಗಿ ಪ್ರೊಫೆಸರ್ B. ಕೃಷ್ಣಪ್ಪನವರ ದೊಡ್ಡ ನಾಯಕತ್ವ ಇತ್ತು. ಅವರು ಒಂದು ತಾಯಿ ಥರ ಪ್ರೀತಿಸ್ತಾ ಇದ್ದರು, ತಂದೆ ಥರ ದಂಡಿಸ್ತಾ ಇದ್ದರು, ಇಷ್ಟು ಕೆಲಸನ ಅವರು ಮಾಡ್ತಾಯಿದ್ರು. ಆಗ ಭೂಮಾಲೀಕರ ಜೊತೆಗಿನ ಸಂಘರ್ಷವೇ ಜಾಸ್ತಿ ಇತ್ತು. ಭೂಮಾಲೀಕರ ಜೊತೆಗಿನ ಸಂಘರ್ಷ ಅಂದರೆ ನಮಗೆ ಹೋಬಳಿಗೊಂದು ವಸತಿ ಶಾಲೆ ಕೊಡಿ, ಒಂದು ಕುಟುಂಬಕ್ಕೆ 5 ಎಕರೆ ಜಮೀನು ಕೊಡಿ, ಈ ಥರದ ಪ್ರಶ್ನೆಗಳನ್ನು ನಾವು ಮುಂದೆ ಇಟ್ಕೊಟ್ಟಿದ್ದು. ಆ ಭೂಮಾಲೀಕರು ಆದರೂ ಹೆಂಗಪ್ಪ ಅಂದರೆ ಅವ್ರ ಮನೆಗಳಲ್ಲಿ ನಾವು ದಲಿತರು ಜೀತಗಾರಿಕೆ ಮಾಡ್ತಾಯಿದ್ರು. ಅವರು ಏನೋ ಊರನ್ನ ದ್ವಾರ ಬಾಗಿಲಿನಲ್ಲಿ ಹೊರಗಡೆಗೆ ಒಂದು ಬೋರ್ಡ್ ಕೂಡ ಹಾಕಿರ್ತಾಯಿದ್ರು. ಯಾವುದೇ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು, ಗ್ರಾಮದ ಮುಖಂಡರ ಅನುಮತಿ ಇಲ್ಲದೆ ಒಳಗಡೆ ಪ್ರವೇಶ ಮಾಡುವಂತಿಲ್ಲ, ಗ್ರಾಮ ಪ್ರವೇಶ ಮಾಡುವಂತಿಲ್ಲ. ಆವಾಗ ದಲಿತರು ಕೂಡ ಅವ್ರ ಮನೆಗಳಲ್ಲಿ ಜೀತ ಮಾಡ್ಕೊಂಡಿದ್ದವರು ಏನು ಭಾವಿಸೋರು, ನೋಡಪ್ಪ ಸರ್ಕಾರಿ ಅಧಿಕಾರಿಗಳಿಗೆ ಇವರು ಬೋರ್ಡ್ ಹಾಕೋರ ವಿರುದ್ಧವಾಗಿ, ರಾಜಕಾರಣಿಗಳ ವಿರುದ್ಧವಾಗಿ ಬೋರ್ಡ್ ಹಾಕ್ಬಿಟ್ಟವ್ರೆ. ಇನ್ನು ಇವ್ರ ಧ್ವನಿ ದಸಕ್ಕನ್ನ ಥರ ಇತ್ತು. ಭೂಮಾಲೀಕರ ವಿರುದ್ಧ ಧ್ವನಿ ಎತ್ತಂಗಿಲ್ವಲ್ಲ, ಯಾಕಂದರೆ ಅವ್ರ ಮನೆಗೆ ಜಿತಗಾರರು ಇವರು ದಲಿತರು. ಅವರು ರಾಜಕಾರಣಿಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧನೇ ಬೋರ್ಡ್ ಹಾಕಿರ್ತಾರಲ್ಲ. ಈಗ ಇವ್ರಿಗೆ ಗೌಡನ ಭೂಮಾಲೀಕನ ಎದುರುಗಡೆ ನಿಲ್ಲಕ್ಕೆ ಧ್ವನಿ ದಸಕ್ಕಂತ ಇತ್ತು. ಅಂಥ ಹೊತ್ತಿನಲ್ಲಿ ಹುಟ್ಟಿದ್ದು ದಲಿತ ಚಳವಳಿ. ಅದಕ್ಕೆ ಭೂ ಸಂಬಂಧಗಳ ಜೊತೆಗಿನ ಸಂಘರ್ಷ ಜಾಸ್ತಿ ಇತ್ತೇ ಹೊರತು ಇದು ಅಲೆಮಾರಿ, ಈ ಎಡಗೈ ಬಲಗೈ, ಈ ಇವುಗಳನ್ನೆಲ್ಲ ಡಿಸ್ಪ್ಯಾರಿಟೀಸ್ನ, ಈ ಕಂದಕಗಳನ್ನ ಹೋಗಲಾಡಿಸ್ಬೇಕಪ್ಪ ಅನ್ನೋ ಪ್ರಶ್ನೆಗಳೇ ಬಂದಿರಲಿಲ್ಲ. ಅಲ್ಲ, ಅದೇ ಆಯ್ತಾ, ಅನ್ನೋ ಪ್ರಶ್ನೆಗಳೇ ಬಂದಿರಲಿಲ್ಲ. ಅದು ನಿಮ್ಮ ಪ್ರಶ್ನೆಗೆ ಬರ್ತೀನಿ. ಇವತ್ತು ಆಯಿತು, ಇಂಥ ಹೊತ್ತಿನೊಳಗೆ ಈ ಕಳೆದ 35 ವರ್ಷಗಳಿಂದ ಮಾದಿಗರು ಈ ಚಳುವಳಿಯನ್ನು ಮುನ್ನಡೆಸ್ಕೊಂಡು ಬಂದರು. ಈ ಮಾದಿಗರು ಮುನ್ನಡೆಸ್ಕೊಂಡು ಬಂದ ಚಳುವಳಿಗೆ ವಲಯರ ಪಾರ್ಟಿಸಿಪೇಷನ್ನು ಕಡಿಮೆ ಇತ್ತು. ಆದ್ರೂ ಅವರ ಬೆಂಬಲ, ಅನೇಕ ಜನರ ಬೆಂಬಲ ಇದ್ದೇ ಇತ್ತು, ಸಹಮತದೊಂದಿಗೆ ಹೋಗ್ತಾ ಇತ್ತು. ಈಗ ಸರ್ಕಾರ ಇತ್ತ ಮಾದಿಗರ ಚಳುವಳಿ ಏನು ಆಂಧ್ರ ಇದರಿಂದ ಮಾದಿಗ ದಂಡೋರ, ಮಾದಿಗ ರಿಸರ್ವೇಷನ್ ಹೋರಾಟ ಸಮಿತಿ, MRPS, MRHS ಅಂತ ಏನಿತ್ತು, ಆ ಹೋರಾಟನ ಮುಂದುವರ್ಸ್ಕೊಂಡು ಬಂದು ಎಷ್ಟೋ ಜನ ಸತ್ತವ್ರೆ. ಈ ಅಸ್ಪೃಶ್ಯರಲ್ಲದ ಕೊಲಂಬೋಗಳವರಲ್ಲ, ಅವರು ಯಾವತ್ತೂ ಅಂಬೇಡ್ಕರ್ನ ನೆನಪಿನ ದಿನಗಳನ್ನ ಆಚರಣೆ ಮಾಡಲ್ಲ. ಅಂಬೇಡ್ಕರ್ ಡೇಸ್, ಪರಿನಿಬ್ಬಾಣ ದಿನ ಆಗಿರಲಿ, ಜಯಂತಿ ಆಗಿರಲಿ ಆಚರಣೆ ಮಾಡಲ್ಲ. ಆದಿ ಬೀದಿ ಚಳುವಳಿಗಳು ಮಾಡಲ್ಲ. ದಲಿತರ ಮೇಲೆ ಜಾತಿ ದೌರ್ಜನ್ಯ ಅಟ್ಟಹಾಸಗಳು ನಡೆದಾಗ ಕುಲೀನ ಸಮುದಾಯಗಳಿಂದ ಇವರು ಯಾವುದೇ ಬೀದಿ ಚಳುವಳಿ, ಆದಿ ಚಳುವಳಿ ಕಟ್ಟಿಲ್ಲ. ಅಷ್ಟೇ ಅಲ್ಲ, ಬುದ್ಧ ಬಸವ ಅಂಬೇಡ್ಕರ್ರ ವೈಚಾರಿಕ ಸಂಘಟನೆಗಳನ್ನು ಕಟ್ಟಿಲ್ಲ. ಮನೆಯಲ್ಲಿ ಅಂಬೇಡ್ಕರ್ ಬೋರ್ಡ್ ಹಾಕಲ್ಲ, ಅವರು ಸಂಘಟನೆಗಳು ಕಟ್ಕೊಳ್ಳಲ್ಲ. ಯಾರೋ ಬಿಡಿ ವ್ಯಕ್ತಿಗಳು ಬರ್ಬೋದು ಅಷ್ಟೇ. ಆಯಿತಾ, ಈ ಥರ ಮಾಡಿದವ್ರಿಗೆ ಇವತ್ತು ಇಷ್ಟೊಂದು ಮೀಸಲಾತಿ 4.50 ಮೀಸಲಾತಿ ಕೊಟ್ಟು ಅದರೊಳಗೆ ಅಲೆಮಾರಿಗಳನ್ನು ತಂದಿಟ್ಟು ಅವ್ರಿಗೆ 1% ಪ್ರತ್ಯೇಕ ಮೀಸಲಾತಿ ಕೊಡ್ದಂಗೆ ಭಾರಿ ದೊಡ್ಡ ಅನ್ಯಾಯ. ಇದಕ್ಕೆ ಮಾತಾಡ್ತಾ ಇರೋದು ಮಾದಿಗರು ಮಾತ್ರ. ಅಲೆಮಾರಿಗಳಿಗೆ ಅನ್ಯಾಯ ಆಗ್ತಾ ಇದೆ. ನಾವು ಮೀಸಲಾತಿ ವರ್ಗೀಕರಣ ನಾವು ಜಾರಿಗೊಳಿಸಿದ್ರೂ ಕೂಡ ನಾವು ಸಂಭ್ರಮಿಸೋದಿಲ್ಲ. ಇದನ್ನು ನಮ್ಮ ಹೋರಾಟಕ್ಕೆ ಗೆಲುವು ಇದು ಅಂತ ನಾವು ಭಾವಿಸೋಲ್ಲ ಅಂತ ನಿಂತಿದ್ದೇನೆ. ಮಾದಿಗರು ಹೆಚ್ಚು, ವಲಯರು ಇದ್ದಾರೆ, ಆದರೆ ಕಡಿಮೆ, ಸಂಖ್ಯೆ ಕಡಿಮೆ. ಅವ್ರಿಗೆ ಅನ್ಯಾಯ ಆಗಿಬಿಟ್ಟಿದೆಯಪ್ಪ, ಅಲೆಮಾರಿಗಳಿಗೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾದ್ದು ನಮ್ಮ ಜವಾಬ್ದಾರಿ ಅಂತ ವಲಯ ಸಮುದಾಯದವರು ಮುಂದೆ ಬರ್ತಾ ಇಲ್ಲ. ಈ ಅವರು ತಾನೇ ಏನು ಹೇಳೋಕ್ಕೆ ಹೋಗಿದ್ರು. ನೀವು ಆಗಲೇ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏನಂತ, ಹಿಂದೆ ಏನಿತ್ತು 18% ಮೀಸಲಾತಿ, ಅದನ್ನೇ ಮುಂದುವರಿಸ್ಬಿಡಿ, ಯಾವುದೇ ಇದು ಇಂಟರ್ನಲ್ ರಿಸರ್ವೇಷನ್ ಕ್ಲಾಸಿಫಿಕೇಷನ್ ಬೇಡ ಅನ್ನೋದಕ್ಕೆ ಅನೇಕ ಜನ, ಬಹುಪಾಲು ಜನ ವಲಯರ ಸಹಮತ ಇದೆ. ಆದರೆ ಅಲೆಮಾರಿಗಳ ಮತ್ತು ಮಾದಿಗ ಮತ್ತು ಸಹ ಸಂಬಂಧಿ ಜಾತಿಗಳು ಮತ್ತು ಕೆಲವರು
ವಲಯ ಪ್ರಜ್ಞಾವಂತ ನಾಯಕರು. ಅವರ ಅಭಿಪ್ರಾಯ ಏನು? ಜನಸಂಖ್ಯಾನುಪಾತಕ್ಕೆ ಸರಿಯಾದ ಮೀಸಲಾತಿ ಹಂಚಿಕೆ ಆಗಬೇಕು, ಇಲ್ಲದೆ ಇದ್ದರೆ ಅದು ಸೋಷಿಯಲ್ ಇಂಜಸ್ಟಿಸ್, ಎಕನಾಮಿಕ್ ಇಂಜಸ್ಟಿಸ್. ಹೌದಲ್ಲ? ಅದರಿಂದ ಈ ಸರ್ಕಾರ ಅಧ್ಯಯನ ಸಮಿತಿಗಳು, ಆಯೋಗಗಳು ಏನೇನಿದ್ದಾವೆ, ಮತ್ತು ಕುಲಶಾಸ್ತ್ರೀಯ ಅಧ್ಯಯನಗಳು ನಾವೆಲ್ಲ ಮಾಡಿದ್ದೀವಿ, ಸರ್ಕಾರ ಕಾಲದಿಂದ ಕಾಲಕ್ಕೆ ವರದಿಗಳು ಸಲ್ಲಿಸಿದ್ದೀವಿ. ಅದನ್ನೆಲ್ಲ ಪರಿಗಣಿಸಬೇಕು. ಪರಿಗಣಿಸಿ ನಾವೇನು ಶಿಫಾರಸುಗಳು ಮಾಡಿದ್ದೇವೆ ಸರ್ಕಾರಕ್ಕೆ, ಅವುಗಳನ್ನು ಲಕ್ಷಿಸಿ ಸರಿಯಾದ ಮೀಸಲಾತಿ ಕೊಡಬೇಕಾಗಿತ್ತು. ನಿಜವಾಗಿಯೂ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದೆ ಸರ್ಕಾರ. ಯಾಕಂದ್ರೆ ಸರ್ಕಾರದಿಂದಲೇ ನಡೆದಿರೋ ಬಿಕ್ಕಟ್ಟಲ್ವ. ಈ ಸಚಿವ ಸಂಪುಟ ಮಾಡಿರೋದು ಯಾರು? ಸರ್ಕಾರ ತಾನೇ. ಮೊನ್ನೆ ಸಚಿವ ಸಂಪುಟದಲ್ಲೇ ತಾನೇ ಇದು ನಿರ್ಧಾರ ಆಗಿರೋದು. ಎಚ್ ಎನ್ ನಾಗಮೋಹನ್ ದಾಸ್ ಅವರ ವರದಿ ಹೇಳಿತ್ತಲ್ಲ 1% ಪ್ರತ್ಯೇಕ ಮೀಸಲಾತಿಗೆ. ನೀವ್ ಹೇಳ್ತೀರಾ ನಾಗಮೋಹನ್ ದಾಸ್ ಅವರ ವರದಿ ಸೈಂಟಿಫಿಕ್ ಆಗಿತ್ತು ಅಂತ. ಹೌದು. ಬಲಗೈ ಸಮುದಾಯದವರು ಚೆನ್ನಾಗಿ ಈಗ ಅಲ್ಲಿರೋದು ಲೂಪಲ್ಲಿ ಹೇಳ್ತೀನಿ ಒಂದೇ ನಿಮಿಷ. ಈಗ ಒಂದು ರಿಟೈರ್ಡ್ ಜಸ್ಟಿಸ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ ಒಂದು ವರದಿ, ಆ ವರದಿಗೆ ಸುಮಾರು ವರದಿಗಳು, ಈ ಥರದ ವರದಿಗಳನ್ನು ನೈತಿಕವಾಗಿ ಇವು ಚೆನ್ನಾಗಿಲ್ಲ, ಅವೈಜ್ಞಾನಿಕ ಅಂತ ಕುಗ್ಸ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡು ಬಂದಿದೆ. ಮೊದಲಿಂದ ನಡೆದು ಬರ್ತಾ ಇದೆ. 1954ರಲ್ಲಿ ಕಾಕಾ ಕಾಲೇಲ್ಕರ್ ವರದಿಯಿಂದ ಹಿಡಿದು ನಾಗಮೋಹನ್ ದಾಸ್ ವರದಿವರೆಗೂ, ಕಾಂತರಾಜ್ ವರದಿವರೆಗೂ. ಹೌದು. ಮಂಡಲ್ ವರದಿಯಿಂದ ಮಂಡಲ್ ವರದಿ ಓಬಿಸಿಗಳು ಪರವಾಗಿದ್ರೆ ಓಬಿಸಿಗಳಲ್ಲಿ ಮಂಡಲ್ ವರದಿ ವಿರುದ್ಧ ನಿಂತ್ಕೊಂಡು ಈಗ ಒಂದು ವರದಿ ವೈಜ್ಞಾನಿಕವೋ ಅವೈಜ್ಞಾನಿಕವೋ ಅಂತ ಹೇಳೋದು ಯಾರು? ಯಾವುದೋ ಮಠದಲ್ಲಿ ಕೂತು ಸ್ವಾಮಿ, ಯಾರೋ ಬಿಡಿ ವ್ಯಕ್ತಿಗಳು ಹೇಳ್ತಾ ಇರ್ತಾರೆ ಇದು ಅವೈಜ್ಞಾನಿಕ, ಇದು ವೈಜ್ಞಾನಿಕ ಅಲ್ಲ ಅಂತ. ಯಾವುದೋ ಮಠದಲ್ಲಿ ಕೂತು ಸ್ವಾಮೀಜಿ ಅಲ್ಲ, ಯಾರೋ ಒಬ್ಬ ಪುಡಾರಿ ಅಲ್ಲ, ಯಾರೋ ಒಬ್ಬ ರಾಜಕಾರಣಿ ಅಲ್ಲ. ಒಂದು ವರದಿ ಅವೈಜ್ಞಾನಿಕ ಅಂತ ಹೇಳ್ಬೇಕಾದ್ರೆ ಪ್ಯಾರಲಲ್ ಆಗಿ ಅದೇ ಥರದೊಂದು ವೈಜ್ಞಾನಿಕ ವರದಿ ಮಾಡಿ ಹೇಳ್ಬೇಕಿದೆ ಅವೈಜ್ಞಾನಿಕ ಅಂತ. ಅವೈಜ್ಞಾನಿಕ ಅಂತ ಹೇಳೋಕ್ಕೆ ಇವ್ರು ಯಾರು? ಕಾಂತರಾಜ್ ವರದಿ ಸರಿಯಾಗಿಲ್ಲ ಅಂತ ಹೇಳೋದಕ್ಕೆ ಇವ್ರು ಯಾರು? ಸರಿಯಾಗಿಲ್ಲ ಅಂತ ಹೇಳಿದ್ರೆ ಪ್ರೂವ್ ಮಾಡ್ಬೇಕು ಅವರು. ಸಾವಿರಾರು ಕೋಟಿ ರೂಪಾಯಿ ಈ ಜನರ ಕಟ್ಟಿದ ಟ್ಯಾಕ್ಸ್ನನ್ನು ಬಳಸಿ ಸಿದ್ಧಪಡಿಸಿದಂತಹ ಈ ಕಾಂತರಾಜ್ ವರದಿ ಅವೈಜ್ಞಾನಿಕ ಅಂತ ಹೇಳೋದಕ್ಕೆ ಯಾರು ಇವರು? ಸರ್ಕಾರವೇ ರಚಿಸಿದ ಆಯೋಗಗಳ ಶಿಫಾರಸುಗಳನ್ನ ಸರ್ಕಾರವೇ ತಿರಸ್ಕಾರ ಮಾಡುವಂತಕ್ಕೆ ಬರಬಾರ್ದು. ಯಾಕಂದರೆ ಸರ್ಕಾರವೇ ಅಧ್ಯಯನ ಆಯೋಗಗಳನ್ನು ರಚಿಸಿರುತ್ತೆ. ಅದಕ್ಕೆ ನೂರಾರು ಕೋಟಿ ವೆಚ್ಚ ಮಾಡಿರುತ್ತೆ. ಮತ್ತು ಅದೇ ಸರ್ಕಾರ ಅಲ್ಲಿನ ಶಿಫಾರಸುಗಳನ್ನು ಬದಿಗಿರಿಸಿ ಯಾವುದೋ ರಾಜಕೀಯ ಒತ್ತಡಗಳಿಗೆ ಸಿಲುಕಿಬಿಟ್ಟು ಅಲ್ವಾ, ನಾಗಮೋಹನ್ ದಾಸ್ ಅವರ ಅಧ್ಯಯನ ವರದಿಯ ಶಿಫಾರಸುಗಳನ್ನೂ ಬದಿಗಿಟ್ಟು, ಕಾಂತರಾಜು ಅವರ ಆಯೋಗದ ಶಿಫಾರಸುಗಳನ್ನೂ ಬದಿಗಿಟ್ಟು ಸರ್ಕಾರವೇ ರಚಿಸಿರೋದು ಆಯೋಗಗಳನ್ನ. ಹೌದು. ಮತ್ತೆ ಅದಕ್ಕೆ ಅದು ಆಯೋಗ ರಚಿಸಿ ಅದರಿಂದ ಆಯೋಗದಿಂದ ಶಿಫಾರಸುಗಳನ್ನು ವರದಿಗಳನ್ನು ತಗೊಳ್ತು ಅಂದ್ರೆ ವರದಿ ಸರಿಯಾಗಿ ನಡ್ಕೋಬೇಕಲ್ವಾ? ಈಗ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ವಿರೋಧಿಸ್ತಿರೋರು ಹೇಳ್ತಿರೋದೇನು ಅಂದ್ರೆ ಕೆಲವೊಂದು ಜಾತಿಗಳನ್ನ ಉದ್ದೇಶಪೂರ್ವಕವಾಗಿ ಈ ರೀತಿ ಸೇರಿಸಿದ್ದಾರೆ ಅನ್ನೋದು ಅಲ್ಲಾಗಿರೋದು ಏನಪ್ಪ ಅಂದ್ರೆ ಸಮಸ್ಯೆ ಇರೋದು, ಕೆಲವು ಕಡೆಗೆ ಮಾದಿಗರನ್ನ ಏಕೆ ಅಂತ ಗುರುತಿಸಿ ಇನ್ನೊಂದು ಕಡೆಗೆ ಏಡಿ ಅಂತ ಗುರುತಿಸ್ತಾರೆ. ಕೆಲವು ಕಡೆಗೆ ವಲಯರನ್ನ ಏಡಿ ಏಕೆ ಎರಡೂ ಹೆಸರುಗಳಲ್ಲಿ ಗುರುತಿಸ್ಬಿಡ್ತಾರೆ ಪ್ರಾದೇಶಿಕವಾಗಿ. ಈಗ ಮೈಸೂರು ಭಾಗಕ್ಕೆ ಏಕೆ ಅಂತಂದರೆ ವಲಯರು ಅಂತ ಹೇಳಿ ಅರ್ಥ, ಈ ತುಮಕೂರು ಭಾಗಕ್ಕೆ ಏಕೆ ಅಂತ ಬಂದರೆ ಮಾದಿಗರು ಅಂತ ಅರ್ಥ. ಪ್ರಭಾಕರ್ ಸರ್ ಹೇಳಿ ಸರಿ ಇತ್ತು ಅಂದ್ರೆ ನೀವು ಇದನ್ನು ಅವೈಜ್ಞಾನಿಕ ಅಂತೀರಾ ಅಂದ್ರೆ ನೀವು ಅದೇ ತರದ ಒಂದು ವೈಜ್ಞಾನಿಕ ಪರ್ಯಾಯ ಒಂದು ವರದಿಯನ್ನ ಮಾಡ್ಬೇಕಲ್ಲ. ಅಷ್ಟೇ ವೈಜ್ಞಾನಿಕವಾದ ವ್ಯಾಪಕವಾದ ಅಧ್ಯಯನ ಮಾಡ್ಬೇಕಲ್ಲ. ಮಾಡಿ ಹೇಳಿದ್ರೆ ಬಹಳ ಮೂಲಭೂತವಾದ ಇನ್ನೊಂದು ವಿಷಯ ಇದೆ ಮನೋಜ್, ಏನಂದ್ರೆ ವೈಜ್ಞಾನಿಕ ವರದಿಗಳು ಅಧ್ಯಯನವನ್ನು ಆಧರಿಸಿರ್ತವೆ, ಸಾಮಾಜಿಕ ವಾಸ್ತವವನ್ನು ಆಧರಿಸಿರ್ತವೆ. ಒಂದು ಥಿಯರಿ ಮತ್ತು ಎಂಪಿರಿಕಲ್ ಡಾಟಾ ಎರಡನ್ನ ಇಟ್ಕೊಂಡು ಒಂದು ವರದಿ ತಯಾರಾಗ್ತದೆ. ಅದನ್ನು ಅವೈಜ್ಞಾನಿಕ ಅಂತ ಹೇಳೋದಕ್ಕೆ ಅದೇ ಥರದ ಇನ್ನೊಂದು ವರದಿಯನ್ನು ಅದೇ ಸಂದರ್ಭದಲ್ಲಿ ಮಾಡಿರ್ಬೇಕು, ಅದು ಆವಾಗ ವೈಜ್ಞಾನಿಕ ಅಂತ ಅವೈಜ್ಞಾನಿಕ ಅಂತ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇಂಡಿಯಾದಲ್ಲಿ ಒಂದು ದೊಡ್ಡ ಪರಂಪರೆ ಏನು ಅಂತಂದರೆ, ಈ ಯಾವ ವರದಿಗಳು ಸುಲಭವಾಗಿ ಜಾರಿಗೆ ಬಂದಿಲ್ಲ. ಈ ದೊಡ್ಡ ಪರಂಪರೆ ಇದೆ 1954ನೇ ಇಸ್ವಿಯಿಂದ ಕಾಕಾ ಕಾಲೇಲ್ಕರ್ ವರದಿಯಿಂದ ಇಲ್ಲಿವರೆಗೂ. ಅಂದರೆ ಯಾವ ಬಲಾಢ್ಯ ಸಮುದಾಯಗಳಿಗೆ ಪ್ರಿಯವಾಗ್ತಕ್ಕಂತಹ ವರದಿಯನ್ನು ಕೊಟ್ಟಿರ್ತಕ್ಕಂಥ ಏನು ಆಯೋಗಗಳು ವರದಿಗಳು ಭಾಳ ವೈಜ್ಞಾನಿಕ, ಅಪ್ರಿಯವಾದಂಥ ಸತ್ಯವನ್ನು ಸಾಮಾಜಿಕ ಸತ್ಯವನ್ನು ಹೇಳಿದಾಗ ಅದು ಅವೈಜ್ಞಾನಿಕ. ಇದು ಮೊದಲಿದ್ದ ನೆಹರು ಇದನ್ನು ವಿರೋಧಿಸ್ತಾರೆ ಕಾಕಾ ಕಾಲೇಲ್ಕರ್ ವರದಿನ. ಹೌದು, ಲಿಟ್ರಲಿ ಅದನ್ನು ಬಿಸಾಡ್ತಾರೆ ಕಾಕಾ ಕಾಲೇಲ್ಕರ್ ವರದಿಯನ್ನು. ಅದು ಭಾಳ ಅತ್ಯಂತ ವೈಜ್ಞಾನಿಕವಾದ ವರದಿ. ಇಂಡಿಯಾದಲ್ಲಿ ಏನಾದರೂ ಇದ್ದರೆ ಮೊದಲು ಕಾಕಾ ಕಾಲೇಲ್ಕರ್ ವರದಿ, ಎರಡನೇದು ಮಂಡಲ ಆಯೋಗದ ವರದಿ.
ನನ್ನ ಪ್ರಕಾರ ಇಂಡಿಯಾದಲ್ಲಿ ಎಲ್ಲ ವರದಿಗಳು ಚೆನ್ನಾಗೇ ಇವೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಅಷ್ಟು ದೊಡ್ಡ ವ್ಯಾಪಕವಾದ ದತ್ತಾಂಶಗಳನ್ನು ಸಂಗ್ರಹಿಸಿ ಇಡೀ ಇಂಡಿಯಾವನ್ನು ಒಂದು ಕೈಲಿ ಇದನ್ನು ಮಾಡಿ ಒಂದು ಅನಲೈಸ್ ಮಾಡಿರ್ತಕ್ಕಂಥ ಒಂದು ದೊಡ್ಡ ವರದಿಗಳು ಇವೆರಡು. ಸೊ ಹಂಗಾಗಿ ಬಲಾಢ್ಯರಿಗೆ ಇಷ್ಟ ಆಗದೇ ಇದ್ದಾಗ ಅದು ಅವೈಜ್ಞಾನಿಕ, ಬಲಾಢ್ಯರಿಗೆ ಇಷ್ಟ ಆದಾಗ ಬಲಾಢ್ಯರಿಗೆ ಯಾವ ವರದಿಗಳು ಇಲ್ಲಿವರೆಗೂ ಇಷ್ಟ ಆಗಿಲ್ಲ. ಕಾಂತರಾಜ್ ವರದಿ ಆಯೋಗದ ವರದಿ 1600 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ವರದಿಯ ಕತೆ ಏನಾಗಿದೆ ಇವತ್ತು? ಎಲ್ಲಿ ಸಾಮಾಜಿಕ ನ್ಯಾಯ, ಎಲ್ಲಿ ಸಮಾಜವಾದ ಇದೆ? ಇದು ಎಲ್ಲದೂ ಮಾತಾಡೋಕೆ ತುಂಬ ದೊಡ್ಡ ಡಿಬೇಟ್, ದೊಡ್ಡ ಚರ್ಚೆನೇ ಆಗುತ್ತೆ ಸರ್. ನನ್ನ ಕಡೆ ಪ್ರಶ್ನೆ ಏನು ಅಂದರೆ, ಈಗ ನಿಮ್ಮ ತೀರ್ಮಾನ ಏನು ಸರ್? ನೀವು ಅಲೆಮಾರಿ ಮುಖಂಡರಾಗಿ ಮತ್ತು ಇವತ್ತಿನ ಅನ್ಯಾಯಕ್ಕೆ ನಿಮ್ಮ ತೀರ್ಮಾನ ಏನು? ಈಗೇನು ಅಂದ್ಕೊಂಡಿದ್ದೀರಾ? ಅಲ್ಲ, ನಾನು ಅಲೆಮಾರಿ ಜಾತಿನಲ್ಲಿ ಹುಟ್ಟಿದ್ದಕ್ಕೆ ನಾನು ಅಲೆಮಾರಿ ಅದಾಗಿದೆ. ನಾನೊಬ್ಬ ಸಮಾಜ ವಿಜ್ಞಾನದ ವಿದ್ಯಾರ್ಥಿ. ಒಂದು, ಎರಡನೇದು ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಗ್ಬೇಕಂತಕ್ಕಂಥ ವಾದ ಮಾಡ್ತಕ್ಕಂಥವನು. ನನಗೆ ಈ ಕ್ಷಣಕ್ಕೆ ಅನಿಸೋದೇನು, ಒಳ ಮೀಸಲಾತಿಯ ತತ್ವ ಏನು ಅಥವಾ ಮೀಸಲಾತಿಯ ತತ್ವ ಏನು, ಇದನ್ನು ಆಧರಿಸಿ ಈ ಹಂಚಿಕೆ ಆಗಿಲ್ಲ. ನಂಬರ್ 1, ಹಂಚಿಕೆ ಆಗದೇ ಇದ್ದಾಗ ನಾವು ಸರ್ಕಾರವನ್ನು ಪರಿಯಾಗಿ ಬೇಡಿದ್ದೀವಿ, ಬೀದಿಲಿ ನಿಂತ್ಕೊಂಡಿದ್ದೀವಿ, ಹೋರಾಟ ಮಾಡಿದ್ದೀವಿ, ನೆಗೋಷಿಯೇಷನ್ ಮಾಡಿದ್ದೀವಿ, ಅವ್ರ ಹತ್ರ ಹೋಗಿದ್ದೀವಿ, ಸೊಲ್ಯೂಷನ್ಗಳು ಹೇಳಿದ್ದೀವಿ. ಬರೀ ಹೋರಾಟ ಮಾಡಿ ಹಠಕ್ಕೆ ಬಿದ್ದಿಲ್ಲ. ಏನು ಮಾಡಿದರೆ ಈ ಅಲೆಮಾರಿ ಸಮುದಾಯಗಳಿಗೆ ಒಂದು ಕನಿಷ್ಠ ನ್ಯಾಯ ಸಿಗುತ್ತೆ ಅನ್ನುವ ಪರಿಹಾರಗಳನ್ನು ಸಹ ತಗೊಂಡೋಗಿ ಹೇಳಿದ್ದೀವಿ. ಇಷ್ಟೆಲ್ಲ ಮಾಡಿದರೂ ನಮ್ಮನ್ನು ಲೆಕ್ಕಕ್ಕಿಟ್ಕೊಳ್ದಂಗೆ ಎಲ್ಲೋ ಹೋಗಿ ನಮ್ಮನ್ನು ಬಿಸಾಕಿದ್ದಾರೆ. ಈಗ ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರು, ಎಲ್ಲ ಶೋಷಿತ ಸಮುದಾಯಗಳ ಮುಖಂಡರು ನಮ್ಗೆ ಹೇಳ್ಬೇಕು ಏನು ಮಾಡ್ಬೇಕು ಅಂತೇಳಿ. ಅವರೇ ಗೈಡ್ ಮಾಡಬೇಕು. ನಾವು ಹೇಳೋಂಥದ್ದಲ್ಲ, ನಮ್ಗೆ ಶಕ್ತಿ ಇಲ್ಲ ಅಂತ ಕಾರಣಕ್ಕೋಸ್ಕರ ತಾನೇ ನಾವು ಸ್ಟೇಕ್ ಹೋಲ್ಡರ್ ಸ್ವಾಮಿ 101 ಜಾತಿನಲ್ಲಿ. ನಮ್ಮನ್ನು ಅಟ್ಲೀಸ್ಟ್ ಕರೆದುಬಿಟ್ಟು ಇದು ಹಿಂಗೆ ಅಂತಂತೇಳಿ ಮಾತಾಡತಕ್ಕಂಥ ಒಂದು ಸೌಜನ್ಯ ಇಲ್ವಲ್ಲ ಗೌರ್ಮೆಂಟ್ಗೆ. ಮಾತೆತ್ತಿದ್ರೆ ಏನೋ ಕೋಮುವಾದಿ ಬಿ ಜೆ ಪಿ ಇದನ್ನು ತೋರಿಸ್ಕೊಂಡೇ ಕಾಂಗ್ರೆಸ್ ಎಲ್ಲಿವರೆಗೂ ಅಧಿಕಾರಕ್ಕೆ ಬರ್ತದೆ? ಎಲ್ಲಿವರೆಗೂ ಅಧಿಕಾರಕ್ಕೆ ಬರ್ಬೇಕು? ಎಲ್ಲಿವರೆಗೂ ಅಧಿಕಾರದಲ್ಲಿ ಇರಬೇಕು ಈ ಪಕ್ಷ? ಕರೆಕ್ಟ್ ಸರ್, ಹೌದು. ಈಗ ನಮ್ಮ ತೀರ್ಮಾನನ ನಾವು ಕರ್ನಾಟಕದ ಜನತೆಯ ಮುಂದಿಡ್ತೀವಿ. ಅಲೆಮಾರಿಗಳಿಗೆ ಏನು ಮಾಡಬೇಕು? ಅಲೆಮಾರಿ ಎಲ್ಲ ಸಮುದಾಯದ ಮುಖಂಡರು, ಇವತ್ತು ಎಲ್ಲ ಸಂಘಟನೆಯ ಮುಖಂಡರು ಅವ್ರನ್ನ ತೀರ್ಮಾನ ಮಾಡಿದರೆ ಇದನ್ನು ಹೋರಾಟ ಮಾಡಬೇಕು ಅಂತೇಳಿ, ನ್ಯಾಯಾಂಗ ಹೋರಾಟ ಮುಂದುವರಿಸ್ಬೇಕಂತ. ಅವ್ರನ್ನ ತಡೆ ಹಿಡಿಯೋಕ್ಕಾಗಲ್ಲ. ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ, ನನ್ನಂಥ ಅನೇಕ ನಿಮ್ಮಂಥ ಎಲ್ಲರ ಮನಸ್ಸಲ್ಲಿದೆ. ಅದು ಜಾರಿ ಆಗಲೇಬೇಕು, ಏನೇ ಆದರೂ ಜಾರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಆದರೆ 59 ಸಮುದಾಯ, 101 ಜಾತಿಯಲ್ಲಿ 59 ಸಮುದಾಯಗಳಿಗೆ ಅನ್ಯಾಯ ಆಗ್ತಿದೆ. 10 ಸಮುದಾಯಗಳು, 59 ಸಮುದಾಯಗಳಲ್ಲಿ 1% ಇವತ್ತು ಮೀಸಲಾತಿ ತಗೊಂಡಿಲ್ವಲ್ಲ. ಆ ಸಮುದಾಯದ ಪರವಾಗಿ ಇರಬೇಕಾಗಿತ್ತಲ್ವ? ಆ ಸಮುದಾಯಗಳು ಮುಂದೆ ಈ ಪ್ರಶ್ನೆ ಇಟ್ಟರೆ ಏನು ಹೇಳ್ತಾರೆ? ಈ ಪ್ರಶ್ನೆ ಕೇಳೋದೇ ತಪ್ಪು, ನೀವೇನು ಮಾಡ್ತೀರಿ ಅಂತ ಕೇಳೋದೇ ಒಂದು ರೀತಿಯಲ್ಲಿ ಅವ್ರ ಮುಂದೆ ತಪ್ಪು ಅಂತ ಅನ್ನಂಗೆ. ನಮ್ಮಂತರಿಗೆ ಈಗ ದನಿ ಇಲ್ಲ. ಯಾವುದು ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ನಾವೆಲ್ಲ ಅಷ್ಟು ವರ್ಷಗಳ ಕಾಲದಿಂದ ಸರಿಸುಮಾರು 15 ವರ್ಷಗಳ ಕಾಲ ಸದಾಶಿವ ಆಯೋಗ ರಚನೆ ಆದಾಗಿನಿಂದ ನಾವೆಲ್ಲ ಒಳ ಮೀಸಲಾತಿ ಪರವಾಗಿರ್ತಕ್ಕಂಥವ್ರು. ಇವತ್ತು ನಾವು ನಮ್ಮ ಸಮುದಾಯಗಳಿಗೆ ನಾವೇನು ಉತ್ತರ ಕೊಡಬೇಕು? ನಾವೇನಾದರೂ ಇಲ್ಲಿ ರಾಜಿ ಮಾಡ್ಕೊಂಡ್ರೆ 59 ಸಮುದಾಯಗಳಿದಾವಲ್ಲ, 49 ಅಲೆಮಾರಿ, 10 ಅತ್ಯಂತ ಸೂಕ್ಷ್ಮ ಜಾತಿಗಳು, ಇವುಗಳಿಗೆ ಚಾರಿತ್ರಿಕವಾದಂಥ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಇವತ್ತು ಪ್ರಜ್ಞಾವಂತ ಕರ್ನಾಟಕದ ಜನತೆ, ನಾಗರಿಕ ಜನತೆಯ ಮುಂದೆ ನಾವು ಒಂದು ಪ್ರಶ್ನೆ ಇಡ್ತೀವಿ. ಅಲೆಮಾರಿ ಸಮುದಾಯಗಳು ಈಗ ಏನು ಮಾಡ್ಬೇಕಂತೇಳಿ ನೀವೇ ಗೈಡ್ ಮಾಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಒಂದು ಮಹತ್ವದ ಚರ್ಚೆ. ಈ ದಿನದಲ್ಲಿ ಇದೊಂದು ಬಹಳ ಮಹತ್ವದ ಚರ್ಚೆ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಮತ್ತು ಅಲೆಮಾರಿ ಸಮುದಾಯಗಳು ಇವತ್ತು ಅನುಭವಿಸ್ತಾ ಇರುವಂಥ ಕಷ್ಟಗಳು, ಈ ಎಲ್ಲ ವಿಚಾರಗಳ ಕುರಿತು ಬಹಳ ವಿಸ್ತೃತವಾಗಿ ಚರ್ಚೆ ನಡೆದಿದೆ. ಈ ಚರ್ಚೆಯ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.